ಮಿದುಳಿನ ಬೆಳವಣಿಗೆ ಯಾವಾಗ ಆಗತ್ತೆ? ಇದಕ್ಕೆ ಪೂರಕವಾದಂತಹ ಅಂಶಗಳು ಯಾವುದು? ಮೆದುಳಿನ ಬೆಳವಣಿಗೆ ಆರಂಭವಾಗುವುದು 21ನೆಯ ದಿನ. ಅಂದರೆ ತಾಯಿಗೆ ಇನ್ನೂ ಆಕೆ ಗರ್ಭಿಣಿ ಅಂತಲೇ ಗೊತ್ತಿಲ್ಲ. 30 ವರ್ಷದ ಹೆಣ್ಮಗಳು ಮೆಚುರಿಟಿ ವಿಚಾರದಲ್ಲಿ ಸಮಾನರು ಅಂತ ಯಾರ್ಯಾರು ತತ್ವಜ್ಞಾನಿಗಳು ಅಂತೀವಿ, ಅವರಿಗೂ ಸಹ ಅರ್ಥ ಆಗದೇ ಇರೋದು ಹೆಣ್ಣು. ಏಕೆಂತಂದರೆ ಗಂಡಸದ್ದು ಏನು ಅಂತಂದರೆ ತನ್ನ ಫ್ಯಾಮಿಲಿನ ಫೀಡ್ ಮಾಡಬೇಕು ಅನ್ನೋದು. ಅದು ಎವಲ್ಯೂಷನ್ನಿಂದ ನಾವು ನೋಡಿದಾಗ ಹಿಂಭಾಗದ ಪ್ರಾಣಿ ಮೆದುಳು ಹಾಗೆ ಉಳ್ಕೊಂಡಿದೆ. ನಿಜವಾದ ಮನುಷ್ಯನ ಮೆದುಳು ಮುಂಭಾಗದ ಮೆದುಳು. ಈ ಪ್ರಾಣಿ ಮೆದುಳಿನ ಕೆಲಸ ಏನು ಅಂತಂದರೆ ಗಾಡ್ಲಿ ನರ್ವ್ ಅಂತಂದರೆ ಒಂದು ನಿಜವಾಗ್ಲೂ ಆ ಒಂದು ನರವನ್ನು ನಾವು ಆ್ಯಕ್ಟಿವೇಟ್ ಮಾಡಿದ್ರೆ ನಮ್ಮ ಫ್ಲರ್ಟ್ ಮಾಡಿಬಿಡೋದು ಅಂದರೆ ಕೃಷ್ಣನ ಥರ ಅಂತ. ಎಷ್ಟು ಮಿಸ್ಇಂಟರ್ಪ್ರಿಟೇಷನ್ ಅಂದರೆ ಅದರ ಹಿಂದಿರುವ ಸೈನ್ಸ್ ಏನಂದರೆ 2 ಮಕ್ಕಳಾದರೆ 4 ವರ್ಷ ಪ್ರೊಟೆಕ್ಷನ್ನು, 3 ಮಕ್ಕಳಾದರೆ 6 ವರ್ಷ ಪ್ರೊಟೆಕ್ಷನ್ನು. ಏಕೆಂದರೆ ಅದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ. ನಾನು ಪದ್ಮಶ್ರೀ ಭಟ್. ಮನುಷ್ಯನಿಗೆ ಆರೋಗ್ಯ ತುಂಬ ಮುಖ್ಯ. ಈ ಆರೋಗ್ಯ ಎನ್ನುವಂತಹ ಸಂಪತ್ತಿಗೆ ನಾವು ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಆದರೆ ಮೆದುಳಿನ ಆರೋಗ್ಯದ ಬಗ್ಗೆ ನಾವು ಅಷ್ಟೊಂದು ಗಮನ ಕೊಡೋದಿಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ಮೈಸೂರು ವಿಶ್ವವಿದ್ಯಾನಿಲಯದ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ ಅಧ್ಯಯನ ವಿಭಾಗದ ಅಧ್ಯಕ್ಷರು ಆಗಿರುವಂತಹ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಅವರಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ. ಮಿದುಳಿನ ಆರೋಗ್ಯದ ಬಗ್ಗೆ ನಮಗೆ ಸಾಕಷ್ಟು ವಿಷಯಗಳು ಗೊತ್ತಾಗ್ಲಿಕ್ಕಿವೆ. ಮಿದುಳಿನ ಬೆಳವಣಿಗೆ ಯಾವಾಗ ಆಗತ್ತೆ? ಇದಕ್ಕೆ ಪೂರಕವಾದಂತಹ ಅಂಶಗಳು ಯಾವುದು? ತಿಳಿಸ್ಕೊಡ್ಬೋದಾ? ಮೊದಲನೇದಾಗಿ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಒಬ್ಬ ಆರೋಗ್ಯವಂತ ವ್ಯಕ್ತಿ ಅಂತಂದರೆ ಅವನು ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಮತ್ತು ಲೈಂಗಿಕವಾಗಿ ಮತ್ತು ಕೊನೆಗೆ ಆಧ್ಯಾತ್ಮಿಕವಾಗಿ ಆರೋಗ್ಯವಂತನಾಗಿದ್ದಾಗ ಮಾತ್ರ ಅವನನ್ನು ನಾವು ಆರೋಗ್ಯವಂತ ಅಂತ ಅಂತೀವಿ. ಅಂದರೆ ಇಲ್ಲಿ ಮಾನಸಿಕ ಆರೋಗ್ಯ ಬಹಳ ಮುಖ್ಯವಾದದ್ದು. ಮಾನಸಿಕ ಆರೋಗ್ಯ ಅಂತ ಅಂದ ತಕ್ಷಣ ನಮಗೆ ನಮ್ಮ ಮೆದುಳಿನ ಬಗ್ಗೆ ಸ್ವಲ್ಪ ಒಂದು ಮಾಹಿತಿ ನಮಗೆ ಬೇಕೇ ಬೇಕು. ಮೆದುಳು ಯಾವಾಗ ಬೆಳವಣಿಗೆ ಆರಂಭ ಆಗುತ್ತೆ, ನಂತರ ಆ ಬೆಳವಣಿಗೆಯ ಹಂತಗಳಲ್ಲಿ ನಾವು ಅದನ್ನು ಯಾವ ರೀತಿ ಕಾಪಾಡಬೇಕು, ಮೆದುಳಿನ ಬೆಳವಣಿಗೆಗೆ ಪೂರಕವಾಗಿರುವ ನಮ್ಮ ದೇಹದಲ್ಲಿರುವ ಜೀನ್ಸ್ಗಳು ಯಾವುದು, ಅದು ಯಾವ ರೀತಿ ಒಂದು ಉದ್ದೀಪನಗೊಳ್ಳುತ್ತೆ, ಪ್ರತಿಕ್ರಿಯೆ ನೀಡುತ್ತೆ, ಅದನ್ನೆಲ್ಲ ನಾವು ತಿಳ್ಕೊಂಡಾಗ ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ನಾವು ಮಾನಸಿಕ ಆರೋಗ್ಯವನ್ನು ಪಡಿಬಹುದು. ಮತ್ತು ಮಕ್ಕಳು ಸಹ ನಾವು ಅನ್ಕೊಂತೀವಿ ನಮ್ಮ ಮಕ್ಕಳು ತುಂಬ ಬುದ್ಧಿವಂತರಾಗಿರಬೇಕು, ಅವರ IQ ತುಂಬ ಚೆನ್ನಾಗಿರಬೇಕು ಅಂತ. ಇದಕ್ಕೆಲ್ಲ ಪೂರಕವಾಗಿ ಏನೇನು ನಾವು ಪೋಷಕರಾಗಿ ಜನಸಾಮಾನ್ಯರು ಏನು ತಿಳ್ಕೊಂಡಿರಬೇಕು ಅನ್ನೋದನ್ನು ನಾನು ಕೆಲವೊಂದು ವಿಚಾರಗಳನ್ನು ಈ ದಿನ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಮೆದುಳಿನ ಬೆಳವಣಿಗೆ ಆರಂಭವಾಗುವುದು 21ನೆಯ ದಿನ. ಅಂದರೆ ತಾಯಿಗೆ ಇನ್ನೂ ಆಕೆ ಗರ್ಭಿಣಿ ಅಂತಲೇ ಗೊತ್ತಿಲ್ಲ. 1 ತಿಂಗಳಾದ ನಂತರ ಅದು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾರೆ, ಆವಾಗ ಆಕೆ ಗರ್ಭಿಣಿ ಅಂತ ಗೊತ್ತಾಗುತ್ತೆ. ಅದಕ್ಕೆ ಮೊದಲನೇ 21ನೆಯ ದಿನದಿಂದನೇ ಮೆದುಳಿನ ಬೆಳವಣಿಗೆ ಆರಂಭ ಆಗುತ್ತೆ. ನಮ್ಮ ದೇಹದಲ್ಲಿ ಅಂಡಾಣು ಮತ್ತು ವೀರ್ಯಾಣು ಇವೆರಡರ ಒಂದು ಮಿಲನ ಆದಾಗ ಏನಾಗುತ್ತೆ, ಒಂದು ಝೈಗೋಟ್ ಅಂತ ನಾವು ಕರಿತೀವಿ. ಭ್ರೂಣದ ಅದು ನಂತರದ ಹಂತದಲ್ಲಿ ಭ್ರೂಣ ಅಂತೀವಿ. ಅವಾಗ ಮೊದಲು ಆರಂಭವಾಗುವುದು 3 ಥರದ ಒಂದು ಲೇಯರ್ಸ್ಗಳು ಮೊದಲು ಆರಂಭ ಆಗುತ್ತೆ. ಎಕ್ಟೋಡಮ್, ಎಂಡೋಡಮ್, ಮೀಸೋಡರ್ಮ್ ಅಂತ 3 ಜೀವಕೋಶದ ಪದರಗಳು ಮೊದಲು ಬೆಳವಣಿಗೆ ಆಗಲು ಆರಂಭ ಆಗುತ್ತೆ. ಅದರಲ್ಲಿ ಎಕ್ಟೋಡರ್ಮ್ ಎನ್ನುವ ಹೊರಪದರ ಇದೆಯಲ್ಲ, ಅದು ಒಂದು ಹೊರಪದರ ಅಂದರೆ ಒಂದು ಲೈನ್ ಇರುತ್ತೆ, ಅದು ಇದರದ್ದು ಜೀವಕೋಶದ್ದು. ಅದೇನಾಗುತ್ತೆ, ನ್ಯೂರಲ್ ಪ್ಲೇಟ್ ಅಂತ ನಾವು ಕರಿತೀವಿ, ನ್ಯೂರಲ್ ಸೆಲ್ಸ್ಗಳದು. ಅದೇನಾಗುತ್ತೆ, ನಂತರ ಈ ಥರ ಒಂದು ಲೇಯರ್ ಇದ್ದಿದ್ದು ಒಂದು ಸ್ವಲ್ಪ ಒಳಗಡೆ ಹಿಂಗೆ ಇನ್ವ್ಯಾಜಿನೇಷನ್ ಆಗುತ್ತೆ. ಅದನ್ನು ನ್ಯೂರಲ್ ಕ್ರಸ್ಟ್ ಅಂತ ಕರಿತೀವಿ. ನ್ಯೂರಲ್ ಕ್ರಸ್ಟ್ ನಂತರದ ಹಂತದಲ್ಲಿ ನ್ಯೂರಲ್ ಟ್ಯೂಬ್ ಅಂತ ಒಂದು ಟ್ಯೂಬ್ ಥರ ಅದು ಫಾರ್ಮ್ ಆಗುತ್ತೆ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಅಂದರೆ ಇದೆಲ್ಲ ಆಗಬೇಕು ಅಂತಂದರೆ ಒಂದಷ್ಟು ಜೀನ್ಸ್ಗಳು ಆ ಒಂದು ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಆ್ಯಕ್ಟಿವೇಟ್ ಆಗಬೇಕು. ಜೀನ್ಸ್ ಅಂತಂದರೆ ನಮ್ಮ ದೇಹದಲ್ಲಿ ಜೀವಕೋಶ ಇದೆಯಲ್ಲ, ಅದರ ಒಳಗಡೆ DNA ಅಂತ ಇದೆ. ಈ DNA ಜೀನ್ಸ್ಗಳನ್ನು ನಾವು ನೋಡುವಂತಹದ್ದು. ನಮ್ಮ ದೇಹ ಚೆನ್ನಾಗಿರಬೇಕು ಅಂತಂದರೆ ಅದರಲ್ಲಿ ಹತ್ತತ್ರ 30,000ಕ್ಕೂ ಹೆಚ್ಚು ಜೀನ್ಸ್ಗಳು ಕೆಲಸನ ಮಾಡಿದಾಗ ಅವು ಕೆಲವೊಂದು ಪ್ರೋಟೀನ್ಗಳನ್ನು ಬಿಡುಗಡೆ ಮಾಡುತ್ತೆ. ಈ ಪ್ರೋಟೀನ್ಗಳು ದೇಹದ ಎಲ್ಲ ಕ್ರಿಯೆಗಳಿಗೂ ಪೂರಕವಾಗಿರುವಂಥವು. ಹಾಗಾಗಿ ಅದು ಸರಿಯಾದ ಪ್ರಮಾಣದಲ್ಲಿ ಪ್ರೋಟೀನ್ಗಳನ್ನು ಬಿಡುಗಡೆ ಮಾಡಿದ್ರೆ ನಂತರ ದೇಹದ ಎಲ್ಲ ಕ್ರಿಯೆಗಳು ಚೆನ್ನಾಗಿ ನಡೀತಾ ಬರುತ್ತೆ. ಇದರಲ್ಲಿ ಈಗ 21ನೆಯ ದಿನದಿಂದ 1 ತಿಂಗಳು 30 ದಿನದವರೆಗೂ
ಅದರಲ್ಲಿ ಯಾವ್ಯಾವ ಜೀನ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಅಂದರೆ ಅದರಲ್ಲಿ ಪ್ಯಾಕ್ಸ್ ಅನ್ನೋ ಜೀನು PAX ಪ್ಯಾಕ್ಸ್ 3 ಮತ್ತು 6 ಈ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗುತ್ತೆ. ಸಾಕ್ಸ್ ಅಂತ SOX ಸಾಕ್ಸ್ 1, 2, 3 ಜೀನ್ಸ್ ಇದೆ, ಅದು ಆ್ಯಕ್ಟಿವೇಟ್ ಆಗುತ್ತೆ. ಅದರ ಜೊತೆಯಲ್ಲಿ ಇದರಲ್ಲಿ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ಸ್ಗಳಿಗೆ ಪೂರಕವಾದ ಜೀನ್ಸ್ಗಳು, ಬ್ರೈನ್ ಮಾರ್ಫೋಜೆನಿಕ್ ಫ್ಯಾಕ್ಟರ್ ಎನ್ನುವ ಜೀನ್ಗಳು, ಸಾನಿಕ್ ಹೆಡ್ಜಾಗ್ ಪ್ರೋಟೀನ್ ಬಿಡುಗಡೆ ಮಾಡುವ ಜೀನು, ಫೈಬ್ರೋಬ್ಲಾಸ್ಟ್ ಗ್ರೋತ್ ಫ್ಯಾಕ್ಟರ್, ಇಷ್ಟು ಜೀನುಗಳು 1 ತಿಂಗಳ ಅವಧಿಯಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ. ಆವಾಗೇನಾಗುತ್ತೆ, ನ್ಯೂರಲ್ ಟ್ಯೂಬ್ ಅಂತ ಒಂದು ನ್ಯೂರಲ್ ಟ್ಯೂಬ್ ಅದು ಫಾರ್ಮ್ ಆಗ್ತಾ ಬರುತ್ತೆ. ನಂತರ ಈ ನ್ಯೂರಲ್ ಟ್ಯೂಬ್ ಇದೆಯಲ್ಲ 1 ತಿಂಗಳಿನಿಂದ 5 ತಿಂಗಳ ಅವಧಿಯಲ್ಲಿ ಅದೇನಾಗುತ್ತೆ, ಫೋರ್ ಬ್ರೈನ್, ಮಿಡ್ ಬ್ರೈನ್, ಹೈಂಡ್ ಬ್ರೈನ್, ಮುಂಭಾಗದ ಮೆದುಳು, ಮಧ್ಯಭಾಗದ ಮೆದುಳು, ಹಿಂಭಾಗದ ಮೆದುಳು, ಪ್ರೊಸೆನ್ಸೆಫೆಲಾನ್, ಮಿಸೆನ್ಸೆಫೆಲಾನ್, ರೋಮನ್ಸೆಫೆಲಾನ್ ಅಂತ ಕರಿತೀವಿ, ಅದು ಫಾರ್ಮ್ ಆಗ್ತಾ ಬರುತ್ತೆ. ಅದಕ್ಕೆ ಆಗಬೇಕು ಅಂತಂದರೆ ಅಲ್ಲಿ ನಮಗೆ ಬೇಕಾದಷ್ಟು ಇನ್ನೊಂದಷ್ಟು ಜೀನ್ಸ್ಗಳು ಬಹಳ ಮುಖ್ಯವಾಗಿ ಕಾರ್ಯನಿರ್ವಹಿಸುತ್ತೆ. ಅದರಲ್ಲಿ CDK ಅಂತ ಸೈಕ್ಲಿನ್ ಡಿಪೆಂಡೆಂಟ್ ಕೈನೇಸು, ನಾಚ್ ಜೀನು, ಡೆಲ್ಟಾ ಜೀನು ಇವುಗಳು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ನಂತರದ ಹಂತದಲ್ಲಿ ಮುಂಭಾಗದ ಮೆದುಳು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ಮಧ್ಯದ್ದು ಆಗುತ್ತೆ, ಹಿಂಭಾಗದ್ದು ಆಗುತ್ತೆ. ಇದು 9 ತಿಂಗಳ ಅವಧಿಯಲ್ಲಿ ಇದೆಲ್ಲ ನಡೆಯುವಂಥದ್ದು. ಆ ಸಂದರ್ಭದಲ್ಲಿ ರೆಲ್ಲಿನ್ನು, ನ್ಯೂಟ್ರಿನ್ನು, ಇಂಟಿಗ್ರಿನ್ನು ಈ ಥರದ ಹಲವಾರು ಜೀನ್ಗಳು ಕಾರ್ಯಪ್ರವೃತ್ತಿ ಆಗೋದ್ರಿಂದ ಈ 9 ತಿಂಗಳ ಅವಧಿಯಲ್ಲಿ ಒಂದು ಹಂತದಲ್ಲಿ ನಮ್ಮ ಒಂದು ಮಗುವಿನ ಮೆದುಳಿನ ಬೆಳವಣಿಗೆ ಆರಂಭ ಆಗುತ್ತೆ. ಆಡು ಭಾಷೆಯಲ್ಲಿ ಗಂಡ್ಮಕ್ಳಿಗೆ ಅಷ್ಟು ಬೇಗ ಮೆಚುರಿಟಿ ಬರೋದಿಲ್ಲ, ಹೆಣ್ಮಕ್ಳಿಗೆ ಬೇಗ ಮೆಚುರಿಟಿ ಬರುತ್ತೆ ಅಂತ ಹೇಳಲಾಗತ್ತೆ. ಪುರುಷ ಮತ್ತು ಮಹಿಳೆಯ ಮೆದುಳಿನ ವ್ಯತ್ಯಾಸ ಏನಾದರೂ ಇದೆಯಾ ಅಂತ? ಇಲ್ಲಿ ನಾನು ಮೆದುಳಿನ ಬೆಳವಣಿಗೆ ಬಗ್ಗೆನೇ ಮಾತಾಡ್ತಾ ಇದ್ದೆ. ಈ ಮೆದುಳಿನ ಬೆಳವಣಿಗೆ ಯಾವ ಥರ ಅಂದರೆ 1 ಸೆಕೆಂಡಿಗೆ 7,000 ನರಕೋಶಗಳು ಬೆಳವಣಿಗೆ ಆಗ್ತಾ ಇರುತ್ತೆ. ಇದು ಮಗು ಹುಟ್ಟಿನಿಂದ ಮಗುವಿನ ಒಂದು ಬೆಳವಣಿಗೆ ಆರಂಭ ಆದಾಗಿಂದ ಮಗುವಿಗೆ 7 ವರ್ಷ ಆಗುವ ಹಂತದಲ್ಲೂ ಈ ಬೆಳವಣಿಗೆನೇ ನಡೀತಾನೆ ಇರುತ್ತೆ. ನಂತರ 13ರಿಂದ 25 ವರ್ಷದವರೆಗೂ ಮೆದುಳಿನ ಬೆಳವಣಿಗೆ 24 ವರ್ಷದವರೆಗೂ ನಡೀತಾನೆ ಇರುತ್ತೆ. ಅದಕ್ಕೋಸ್ಕರನೇ ಅಂದರೆ ಮುಂಭಾಗದ ಮೆದುಳು ಸಂಪೂರ್ಣ ಬೆಳವಣಿಗೆ ಆಗೋದು 24 ವರ್ಷದ ನಂತರ. ಮುಂಭಾಗದ ಮೆದುಳು ಒಂದು ಅರಿವಿನ ಮೆದುಳು. ಹಾಗಾಗಿ ನಾವು ಏನೇ ನಮಗೆ ಒಂದು ಅರಿವು, ಪ್ರಜ್ಞೆ, ಯಾವ ಕೆಲಸ ಯಾವಾಗ ಮಾಡಬೇಕು ಇದೆಲ್ಲ ನಮಗೆ ಗೊತ್ತಾಗೋದು ನಾವು 25 ವರ್ಷ ಕಳೆದ ನಂತರ ನಮಗೆ ಒಂದು ಪಕ್ವತೆ, ಒಂಥರ ಮೆಚ್ಯೂರಿಟಿ ಅಂತಂತೀವಲ್ಲ ಅದು ಬರುತ್ತೆ. ಇಲ್ಲಿ ಹೆಣ್ಣು ಮಕ್ಕಳು ಬಹಳ ಬೇಗ ಈ ಒಂದು ಪ್ರಬುದ್ಧತೆಯನ್ನು ಪಡಿತಾರೆ ಗಂಡು ಮಕ್ಕಳಿಗೆ ಹೋಲಿಸಿದ್ರೆ. ಗಂಡು ಮಕ್ಕಳಿಗೆ ಸ್ವಲ್ಪ ನಿಧಾನ ಅಂತಲೇ ಅನ್ಬಹುದು. ಮತ್ತು ಗಂಡು ಮತ್ತು ಹೆಣ್ಣು ಇಬ್ಬರ ಒಂದು ಮೆದುಳನ್ನು ನಾವು ನೋಡಿದಾಗ ಬಹಳಷ್ಟು ವ್ಯತ್ಯಾಸಗಳನ್ನ ನಾವು ನೋಡ್ಬೋದು. ಹಾಗಾಗಿ ಜಗತ್ತಿನಲ್ಲಿ ಇದುವರೆಗೂ ಯಾರಿಗೂ ಅರ್ಥ ಆಗದೇ ಇರುವ ಒಂದು ಸಂಗತಿ ಅಂದರೆ ಅದು ಹೆಣ್ಣು ಅಂತ ಅನ್ಬೋದು. ಅದು ತತ್ವಜ್ಞಾನಿಗಳು ಅರಿಸ್ಟಾಟಲಿಂದ ಹಿಡಿದು ಇದುವರೆಗೆ ಯಾರ್ಯಾರು ತತ್ವಜ್ಞಾನಿಗಳು ಅಂತೀವಿ ಅವರಿಗೂ ಸಹ ಅರ್ಥ ಆಗದೇ ಇರೋದು ಹೆಣ್ಣು. ಏಕೆಂತಂದರೆ ಹೆಣ್ಣಿನ ಮೆದುಳು ಅಂದರೆ ಅದು ಸ್ಟ್ರಕ್ಚರ್, ಆಕಾರದಲ್ಲಿ ವ್ಯತ್ಯಾಸ ಏನೂ ಇಲ್ಲ ಹೆಣ್ಣು ಗಂಡು ಮೆದುಳಿಗೆ. ಆದರೆ ಗಂಡಸರ ಮೆದುಳು ಹೆಂಗಸರ ಮೆದುಳಿಗಿಂತ 15ರಿಂದ 20ರಷ್ಟು ಗಾತ್ರದಲ್ಲಿ ದೊಡ್ಡದಿದೆ. ಹೆಂಗಸರ ಮೆದುಳು ಗಾತ್ರದಲ್ಲಿ ಸ್ವಲ್ಪ ಸಣ್ಣದಿದೆ. ಆದರೆ ಗಂಡಸರ ಮೆದುಳನ್ನು ಡೆಸ್ಕ್ಟಾಪ್ ಅಂತ ಅಂತಾರೆ. ಅಂದರೆ ನೋಡೋಕ್ಕೆ ದೊಡ್ಡದಿರುತ್ತೆ, ಆದರೆ ಕೆಲಸ ಕಾರ್ಯಕ್ಷಮತೆ ಹೆಂಗಸರ ಮೆದುಳಿಗಿನ ಸ್ವಲ್ಪ ಕಮ್ಮಿ. ಹೆಂಗಸರ ಮೆದುಳು ಲ್ಯಾಪ್ಟಾಪ್ ಥರ, ಅಂದರೆ ನೋಡೋಕ್ಕೆ ಸಣ್ಣದಿರುತ್ತೆ, ಬಟ್ ಕೆಲಸನ ತುಂಬ ಚೆನ್ನಾಗಿ ಮಾಡುವಂಥ ಶಕ್ತಿಯನ್ನು ಹೊಂದಿರುತ್ತೆ. ಕಾರಣ ಏನಂತಂದರೆ ತಮಗೆಲ್ಲ ಗೊತ್ತಿರ್ಬೋದು, ಹೆಂಗಸರು ಮಲ್ಟಿ ಟಾಸ್ಕರ್. ಅಂದರೆ ಯಾವುದೇ ಕೆಲಸ ಆಗಲಿ 4-5 ಕೆಲಸ ಕೊಟ್ಟಾಗ ಅದನ್ನು ಅಚ್ಚುಕಟ್ಟಾಗಿ ಏನೂ ತೊಂದರೆ ಆಗದಿದ್ದ ಹಾಗೆ ಮಾಡುವಂಥ ಶಕ್ತಿಯನ್ನು ಹೆಣ್ಣುಮಕ್ಕಳು ಹೊಂದಿರ್ತಾರೆ. ಕಾರಣ ಹೆಣ್ಣು ಮಕ್ಕಳ ಮೆದುಳನ್ನು ನಾವು ನೋಡಿದಾಗ ಅದರಲ್ಲಿ ಬಲಭಾಗದ ಮೆದುಳು, ಎಡಭಾಗದ ಮೆದುಳು ಎರಡು ಚೆನ್ನಾಗಿ ಕನೆಕ್ಷನ್ಸ್ಗಳು ಚೆನ್ನಾಗಿ ಆಗಿದೆ. ಅಂದರೆ ಬಲಭಾಗದಿಂದ ಎಡಭಾಗಕ್ಕೆ ಕನೆಕ್ಷನು, ಎಡದಿಂದ ಬಲಭಾಗಕ್ಕೆ, ಮುಂಭಾಗದಿಂದ ಹಿಂಭಾಗಕ್ಕೆ, ಈ ಥರ ಕನೆಕ್ಷನ್ನ ನಾವು ನೋಡ್ತಾ ಹೋದರೆ ಒಂಥರ ಆಶ್ಚರ್ಯ ಆಗಿಬಿಡುತ್ತೆ, ಇದೇನಪ್ಪ ಈ ಥರ ಇದೆಯಲ್ಲ ಕನೆಕ್ಷನ್ಸ್ ಅಂತ. ಆದರೆ ಪುರುಷರಲ್ಲಿ ಬಲಭಾಗದ್ದು ಬಲಭಾಗಕ್ಕೆ, ಎಡಭಾಗದ್ದು ಅಂದರೆ ಕಂಪಾರ್ಟ್ಮೆಂಟ್ ಥರ ಪುರುಷರ ಮೆದುಳು ಕಂಪಾರ್ಟ್ಮೆಂಟ್ ಆಗಿರುತ್ತೆ. ಹೆಂಗಸರ ಮೆದುಳು ಒಂಥರ ಕಲಸಿ ಮೇಲೋಗ್ರ ಅಂತಾರಲ್ಲ, ಎಲ್ಲದನ್ನು ಜಂಬಲಪ್ ಅಂತೀವಲ್ಲ ಆ ಥರ. ಹಾಗಾಗಿ ಅವರು ಎಲ್ಲ ಕೆಲಸಗಳನ್ನು 3-4 ಕೆಲಸನೇ ಒಟ್ಟಿಗೆ ಕೊಟ್ಟರೆ ಅಷ್ಟೂ ಪರ್ಫೆಕ್ಟಾಗಿ ಏನೂ ತೊಂದರೆ ಇಲ್ಲದ ಹಾಗೆ ಮಾಡುವಂಥ ಶಕ್ತಿಯನ್ನು ಹೆಣ್ಮಕ್ಳು ಹೊಂದಿರ್ತಾರೆ. ಗಂಡಸರಿಗೆ
ಒಂದು ಕೆಲಸನ ಮಾತ್ರ ಹೇಳಬೇಕು ನೀವು, ಅದು ಮುಗಿದ ನಂತರ ಇನ್ನೊಂದು ಕೆಲಸ ಹೇಳಬೇಕು. ಎರಡೆರಡು ಕೆಲಸನ ಒಟ್ಟಿಗೆ ಹೇಳಿದ್ರೆ ಎರಡೂ ಅವ್ರಿಗೆ ಅದು ಕ್ಲಾಶ್ ಆಗಿಬಿಡುತ್ತೆ, ಎರಡನ್ನೂ ಮರೆತು ಬಿಡ್ತಾರೆ, ಎರಡನ್ನೂ ಮಾಡೋದಿಲ್ಲ, ಎರಡೂ ಹಾಳಾಗುತ್ತೆ. ಹಾಗಾಗಿ ಅದನ್ನು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಈಗ ನಾವು ಅನ್ಕೊಂತೀವಿ ನನಗೆ ಎಲ್ಲ ಮಾಡೋಕ್ಕಾಗುತ್ತೆ, ಇವ್ರಿಗೆ ಯಾಕೆ ಮಾಡೋಕ್ಕಾಗಲ್ಲ ಅಂತಂದರೆ ಮೆದುಳಿನ ರಚನೆನೇ ಆ ಥರ ಇದೆ. ಆಮೇಲೆ ಆದರೆ ಕೆಲವು ಗಂಡಸರು ಮಾಡ್ತಾರೆ, ಅದು ನ್ಯೂರೋಪ್ಲಾಸ್ಟಿಸಿಟಿ ಅಂತ. ಅಂದರೆ ನಾನು ಸಾಮಾನ್ಯವಾಗಿ ಇರುವಂಥದ್ದನ್ನು ಹೇಳ್ತಾ ಇರೋದು, ಜನರಲೈಸ್ಡ್ ಆಗಿ ಸ್ಟೇಟ್ಮೆಂಟು. ಎಕ್ಸೆಪ್ಷನಲ್ ಅಂತಲೂ ಇರುತ್ತೆ. ಕೆಲವು ಗಂಡಸರು ಮಾಡ್ತಾರೆ, 2-3 ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದೇ ಥರ ಹೆಣ್ಣು ಮಕ್ಕಳು ಕೆಲವು ಎಲ್ಲ ಮಲ್ಟಿಟಾಸ್ಕರು, ಕೆಲವರು ಮಲ್ಟಿಟಾಸ್ಕರ್ ಆಗಿರಲ್ಲ, ಅವ್ರಿಗೂ ಅಷ್ಟೇ 2 ಕೆಲಸ 3 ಕೆಲಸ ಮಾಡೋಕ್ಕಾಗಲ್ಲ. ಅದರ ಹೊರತಾಗಿ ಜನರಲಾಗಿ ನಾವು ನೋಡಿದಾಗ ಹೆಣ್ಣು ಮಕ್ಕಳು ನೋಡಿ ಮನೆಯೂ ನೋಡ್ಕೊತಾರೆ, ಪ್ರೊಫೆಷನಲ್ಲೂ ಚೆನ್ನಾಗೇ ಮಾಡ್ತಾ ಇರ್ತಾರೆ, ಅವರು ಎರಡನ್ನೂ ಬ್ಯಾಲೆನ್ಸ್ ಮಾಡುವ ಶಕ್ತಿಯನ್ನು ಹೊಂದಿರ್ತಾರೆ. ಆದರೆ ಪುರುಷರಿಗೆ ಅವರು ಪ್ರೊಫೆಷನಲಿಸ್ಟ್ ಆಗಿರ್ಬೋದು, ಮನೇಲಿ ಅವ್ರಿಗೇನು ಮಾಡೋಕ್ಕಾಗಲ್ಲ. ಎರಡನೇ ವ್ಯತ್ಯಾಸ ಏನು ಅಂತಂದರೆ ಹೆಂಗಸರ ಮೆದುಳು ಅಂತ ನಾವು ನೋಡಿದಾಗ ಎಮೋಷ್ನಲ್ ಮೆಮೊರೀಸು ಅವ್ರಿಗೆ ಜಾಸ್ತಿ. ಎಮೋಷ್ನಲ್ ಮೆಮೊರೀಸ್ ಅಂದರೆ ಅವರಿಗೆ ಎಲ್ಲದೂ ಜ್ಞಾಪಕ ಇರುತ್ತೆ. ಅಂದರೆ ಅವರ ಮಗು ಹುಟ್ಟಿದ್ದು ದಿನಾಂಕ, ಎಲ್ಲಿ ಹುಟ್ಟಿದ್ದು, ಯಾವ ಆಸ್ಪತ್ರೆ, ಆಮೇಲೆ ಮದುವೆಯಾದ ಸಂದರ್ಭದಲ್ಲಿ ಒಳ್ಳೊಳ್ಳೆದು ಏನು ಮೆಮೊರಿಗಳಿರುತ್ತೆ ಅದನ್ನೆಲ್ಲ ತುಂಬ ಚೆನ್ನಾಗಿ ಅವರು ಅದನ್ನು ಜ್ಞಾಪಕದಲ್ಲಿ ಇಟ್ಕೊಂಡಿರ್ತಾರೆ. ಆದರೆ ಪುರುಷರಿಗೆ ಈ ಎಮೋಷ್ನಲ್ ಮೆಮೊರಿ ತುಂಬ ಕಡಿಮೆ. ಅವರಿಗೆ ಎಮೋಷನ್ಸೂ ಕಮ್ಮಿ, ಅದ್ರ ಜೊತೆಗೆ ಮೆಮೊರಿನೂ ತುಂಬ ಕಮ್ಮಿ. ಅವರಿಗೆ ಮದುವೆ ಆದ ದಿನ ಜ್ಞಾಪಕ ಇಟ್ಕೊಳ್ಳೋದೇ ಒಂದು ಸಾಹಸ ಅನ್ಬೋದು. ಅದು ಹೆಂಡತಿಯ ಒಂದು ಬರ್ತ್ಡೇಗೆ ವಿಶ್ ಮಾಡೋದು ಭಾಳ ಅಪರೂಪ, ಎಲ್ಲೋ ಮಾಡ್ಬೋದು. ಅದು ತುಂಬ ಜ್ಞಾಪಕದಲ್ಲಿ ಇಟ್ಕೊಂಡು ಮೊಬೈಲಲ್ಲಿ ಸೇವ್ ಮಾಡೆಲ್ಲ ಇಟ್ಕೊಂಡಿದ್ರೆ ಮಾಡಬಹುದು. ಇಲ್ಲ ಅಂದರೆ ಪ್ರೀತಿ ಇಲ್ಲ ಅಂತ ಅರ್ಥ ಅಲ್ಲ, ಆದರೆ ಅಂಥದ್ದೆಲ್ಲ ಜ್ಞಾಪಕ ಇರೋಕ್ಕೆ ಆಗೋದಿಲ್ಲ. ಕಾರಣ ಹಿಪ್ಪೋ ಕ್ಯಾಂಪಸ್ ಎನ್ನುವ ಮೆದುಳಿನ ಒಂದು ಭಾಗ ಹೆಣ್ಣು ಮಕ್ಕಳಲ್ಲಿ ಸ್ವಲ್ಪ ದೊಡ್ಡದಿರುತ್ತೆ ಗಾತ್ರದಲ್ಲಿ. ಅದರ ಕೆಲಸ ಏನು ಅಂದರೆ ಫೋಕಸ್ ಮತ್ತು ಮೆಮೊರಿ ಎರಡು. ಆದರೆ ಗಂಡಸರಲ್ಲಿ ಅದು ಸ್ವಲ್ಪ ಅಂದರೆ ತುಂಬ ಅಂತಲ್ಲ, ಸ್ವಲ್ಪ ಅದು ಶ್ರಂಕನಾಗಿರುತ್ತೆ. ಹಾಗಾಗಿ ಎಮೋಷ್ನಲ್ ಮೆಮೊರಿಗಳು ಅವರಿಗೆ ಸ್ವಲ್ಪ ಕಡಿಮೆ. ಮತ್ತು ಹೆಣ್ಣು ಮಕ್ಕಳಿಗೆ ಯಾವ ಥರ ಅಂತಂದರೆ ಯಾವುದೇ ಒಂದು ಎಮೋಷನ್ ಆದ ಆಕ್ಸಿಟಾಸಿನ್ ರಿಲೀಸ್ ಆಗ್ತಾ ಇರುತ್ತೆ. ಆಕ್ಸಿಟಾಸಿನ್ ಅನ್ನೋದು ಒಂದು ಟ್ರಸ್ಟ್ ಹಾರ್ಮೋನ್ ಅಥವಾ ಬಾಂಡಿಂಗ್ ಹಾರ್ಮೋನ್ ಅಥವಾ ಲವ್ ಹಾರ್ಮೋನ್. ಮೊದಲು ಆಕ್ಸಿಟಾಸಿನ್ ರಿಲೀಸು ಹೆಣ್ಣು ಮಕ್ಕಳಿಗಾಗುತ್ತೆ, ಆದರೆ ಪುರುಷರಿಗೆ ಟೆಸ್ಟೋಸ್ಟಿರಾನ್ನು ರಿಲೀಸ್ ಆಗುತ್ತೆ. ಟೆಸ್ಟೋಸ್ಟಿರಾನ್ನು ಸಾಮಾನ್ಯವಾಗಿ ಒಂದು ಲೈಂಗಿಕತೆಗೆ ಸಂಬಂಧಿಸಿದಂಥದ್ದು. ಹೆಣ್ಣು ಮಕ್ಕಳಿಗೆ ಆಕ್ಸಿಟಾಸಿನ್ ಆದರೆ ಅವರಿಗೆ ಅದು ಟೆಸ್ಟೋಸ್ಟಿರಾನು ಲೈಂಗಿಕತೆಗೆ ಸಂಬಂಧಿಸಿದಂಥದ್ದು. ಹಾಗಾಗಿ ನೋಡಿ, ಸಾಮಾನ್ಯವಾಗಿ ಈಗ ಯಾವುದೋ ಒಂದು ಹುಡುಗ ಹುಡುಗಿ ಒಂದು ಪ್ರೀತಿಸ್ತಾ ಇದ್ದಾರೆ, ಮದುವೆ ಆಗಬೇಕು ಅಂತ ಇದ್ದಾರೆ ಅಂದರೆ ಆ ಹುಡುಗಿ ಯಾವಾಗಲೂ ಅವನಿಗೆ ನಾವು ಯಾವಾಗ ಮದುವೆ ಆಗೋಣ, ನೀನು ಜಾಬಿಗೆ ಬೇಗ ಸೇರ್ಕೋ, ಆಮೇಲೆ ನಾವೊಂದು ಮನೆ ತಗೋಬೇಕು, ಮನೆ ಮಾಡ್ಕೋಬೇಕು, ನಮ್ಮ ಮಕ್ಕಳಿಗೆ ಯಾವ ಸ್ಕೂಲಿಗೆ ಸೇರಿಸ್ಬೇಕು ಅಂದರೆ ಅವಳು ಬರೀ ತನ್ನ ಕುಟುಂಬ ಮುಂದಿನ ಜನರೇಷನ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಆದರೆ ಇವನಿಗೆ ಅದು ಇಷ್ಟ ಆಗ್ತಾ ಇರೋದಿಲ್ಲ. ಇವನಿಗೆ ನಾವು ಆರಾಮಾಗಿರೋಣ, ಜಾಲಿಯಾಗಿರೋಣ, ಸುತ್ಕೊಂಡಿರೋ. ಅಂದರೆ ಇಲ್ಲಿ ಆಕ್ಸಿಟಾಸಿನ್ ಹಾರ್ಮೋನ್ ಇದೆಯಲ್ಲ, ಅದು ಲವ್ ಹಾರ್ಮೋನ್, ಬಾಂಡಿಂಗ್ ಹಾರ್ಮೋನ್ ಆಗಿರೋದ್ರಿಂದ ಹೆಣ್ಣು ಮಕ್ಕಳ ಒಂದು ಥಿಂಕಿಂಗೇ ಬೇರೆ ಥರ ಇರುತ್ತೆ. ಇದರ ಜೊತೆಯಲ್ಲಿ ಹೆಂಗಸಿನ ಮೆದುಳಲ್ಲಿ ವರ್ಬಲ್ ಕಮ್ಯುನಿಕೇಷನ್, ಆ ಜಾಗಗಳು ಬ್ರಾಕೋ ರೀಜನ್ನು, ಕೆಲವೊಂದು ರೀಜನ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ಡೆವಲಪ್ ಆಗಿರೋದ್ರಿಂದ ಹೆಣ್ಣು ಮಕ್ಕಳು ಯಾವುದೇ ವಿಚಾರವನ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ವಿವರಿಸುವ ಶಕ್ತಿಯನ್ನು ಪಡೆದಿರ್ತಾರೆ. ಆದರೆ ಗಂಡಸರಿಗೆ ಇದು ಇರೋದಿಲ್ಲ. ಕೆಲವ್ರಿಗೆ ಇರಬಹುದು ಅಪರೂಪಕ್ಕೆ. ಅದರ ಹೊರತಾಗಿ ಸಾಮಾನ್ಯವಾಗಿ ಸಣ್ಣ ವಿಚಾರವನ್ನು ತುಂಬ ವೈಭವೀಕರಿಸಿ ಒಂದು ಕಲರ್ಫುಲ್ಲಾಗಿ ಹೇಳುವ ಶಕ್ತಿ ಗಂಡು ಮಕ್ಕಳಿಗಿರೋದಿಲ್ಲ. ಆ ಒಂದು ಕಾರಣದಿಂದನೇ ಸಾಮಾನ್ಯವಾಗಿ ನೋಡಿ, ಆ್ಯಂಕರ್ಸ್ಗಳಾಗಿರ್ಬೋದು, ರಿಸೆಪ್ಷನಿಸ್ಟ್ ಆಗಿರ್ಬೋದು, ಏರ್ ಹೋಸ್ಟಸ್ ಆಗಿರ್ಬೋದು, ಎಲ್ಲೇ ಒಂದು ಪ್ರಮೋಟ್ ಮಾಡಬೇಕು ನಾವೇನು ಅಂತಂದರೆ ಅಲ್ಲಿ ಹೆಣ್ಣು ಮಕ್ಕಳನ್ನು ಬಿಡ್ತೀವಿ. ಏಕೆಂತಂದರೆ ಅವರ ಮಾತಿನ ಒಂದು ಚಾತುರ್ಯದಿಂದ ಜನರನ್ನು ಸೆಳೀತಾರೆ. ಮತ್ತು ಒಂದು ಸೇಲ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡುವಂಥ ಶಕ್ತಿಯನ್ನು ಅವರು ಹೊಂದಿರ್ತಾರೆ. ಇದು ಗಂಡು ಮಕ್ಕಳಿಗೂ ಮತ್ತು ಹೆಣ್ಣು ಮಕ್ಕಳಿಗೂ ಇರುವ ವ್ಯತ್ಯಾಸ. ನಾವು ಅನ್ಕೊಂತೀವಿ ಗಂಡು ಮಕ್ಕಳು ಯಾಕೆ ಅವ್ರಿಗೆ ಮಾತಾಡೋಕ್ಕಾಗಲ್ಲ ಅಂತಂದರೆ ಮೆದುಳಿನ ಕೆಲವು ಭಾಗಗಳು ಅಷ್ಟು ಆ ಥರದಲ್ಲಿ ಅವ್ರಿಗೆ ಡೆವಲಪ್ ಆಗಿಲ್ಲದೆ ಇರೋ ಅಂಥದ್ದನ್ನು ನಾವು ನೋಡಬಹುದು. ಇದರ ಹೊರತಾಗಿ ಗಂಡಸರಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನು ಜಾಸ್ತಿ ಇರೋದರಿಂದ ಡಾಮಿನೆನ್ಸ್ ಅದು ಜಾಸ್ತಿ ಇರುತ್ತೆ. ಹೆಣ್ಣು ಮಕ್ಕಳಲ್ಲಿ ಎಸ್ಟ್ರೋಜನ್ ಹಾರ್ಮೋನು ಇರುತ್ತೆ. ಇದು ಸಹ ಈ ಮೆದುಳಿನ ಈ ಒಂದು ವ್ಯತ್ಯಾಸ ಏನಿದೆ ಅದಕ್ಕೆ ಪೂರಕ ಅಂತ ಅನ್ಬೋದು. ಮತ್ತು ಭಾವನೆಗಳು ಅಂತ ಅಂದಾಗ ನಾವು ಹೆಣ್ಣು ಮಕ್ಕಳಲ್ಲಿ ಎಸ್ಟ್ರೋಜನ್ ಹಾರ್ಮೋನ್ ಇದೆಯಲ್ಲ, ಅದು ಭಾವನೆಗಳನ್ನು ಉದ್ದೀಪನಗೊಳಿಸುವಂತಹ ಹಾರ್ಮೋನ್ ಆಗಿರೋದ್ರಿಂದ ಬಹಳ ಬೇಗ ಸ್ಪಂದಿಸ್ತಾರೆ. ಈಗ ಯಾರೋ ಹಸುವು ಅಂತ ಬಂದಾಗ ತಕ್ಷಣ ಏನೋ ಅವ್ರಿಗೆ ಕೊಡೋ ಅಂಥದ್ದು, ಅಥವಾ ಯಾರೋ ಏನೋ ಕಷ್ಟ ಅಂದಾಗ ತಕ್ಷಣ ಕರಗೋಂಥದ್ದು, ಕಣ್ಣೀರು ಬರೋ ಅಂಥದ್ದು, ಅದು ಹೆಣ್ಣು ಮಕ್ಕಳಿಗೆ ಏನಕ್ಕೆ ಅಂತಂದರೆ ಎಸ್ಟ್ರೋಜನ್ ಹಾರ್ಮೋನು, ಪ್ರೊಲ್ಯಾಕ್ಟಿನ್ ಹಾರ್ಮೋನು, ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇವೆಲ್ಲ ಪೂರಕವಾಗಿರೋ ಅಂಥದ್ದು.
ಅದು. ಗಂಡಸರಿಗೆ ಅವರ ಬಗ್ಗೆ ಕರುಣೆ ಇರುತ್ತೆ ಇಲ್ಲ ಅಂತಲ್ಲ, ಅಷ್ಟು ಬೇಗ ಸ್ಪಂದಿಸಲ್ಲ. ಕಾರಣ ಏನಂತಂದರೆ ಟೆಸ್ಟೋಸ್ಟಿರಾನ್ ಒಂದು ಡಾಮಿನೇಟಿಂಗ್ ಹಾರ್ಮೋನು, ಅದು ಅಷ್ಟು ಬೇಗ ಅದಕ್ಕೆ ಕನೆಕ್ಟ್ ಆಗದೇ ಇರೋಂಥದ್ದು. ಈ ರೀತಿ ಮೆದುಳಿನಲ್ಲಿ ಬೇಕಾದಷ್ಟು ಬದಲಾವಣೆಗಳಿದೆ. ಅದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಅವರ ಮೆದುಳು ಈ ಥರ ಕೆಲಸ ಮಾಡುತ್ತೆ, ನನ್ನ ಥರ ಕೆಲಸ ಮಾಡಬೇಕು ನೀನು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಮತ್ತು ನಾನು ಎಲ್ಲದನ್ನು ಜ್ಞಾಪಕದಲ್ಲಿ ಇಟ್ಕೊಂಡಿರ್ತೀನಿ, ನೀನು ಅದೇ ಥರ ಇಟ್ಕೋಬೇಕು, ಅದು ಸಾಧ್ಯ ಇಲ್ಲ. ಆಮೇಲೆ ನಾನು ತುಂಬ ಆರ್ಗನೈಸ್ಡು, ನಾನು ತುಂಬ ಎಲ್ಲದೂ ಚೆನ್ನಾಗಿ ಅಚ್ಚುಕಟ್ಟಾಗಿರ್ತೀನಿ, ನೀನು ಆ ಥರ, ಅದು ಭಾಳ ಕಷ್ಟ. ಮನೇಲಿ ಡಿಸಾರ್ಗನೈಸ್ಡ್ ಅಂತಂದರೆ ಎಲ್ಲ ಅಸ್ತವ್ಯಸ್ತವಾಗಿ ಮಾಡಿಟ್ಟಿರ್ತಾರೆ. ಅದು ಹೆಂಡತಿ ಊರಿಗೆ ಹೋಗಿ ಮನೆಗೆ ಬರೋಷ್ಟರಲ್ಲಿ ಮನೆ ಒಂದು ಒಂಥರ ಮೇಲೆ ಕೆಳಗೆ ಆಗ್ಬಿಟ್ಟಿರುತ್ತೆ. ಅದು ಕಾರಣ ಏನು ಅಂತಂದರೆ ಅಷ್ಟೊಂದು ಆ ಬ್ರೈನ್ ಇದೆಯಲ್ಲ ಅಷ್ಟು ಸೆನ್ಸು ಮಾಡೋದಿಲ್ಲ. ಹಾಗಾಗಿ ಇದೆಲ್ಲ ಒಂದೊಂದು ಸಣ್ಣ ಸಣ್ಣ ವ್ಯತ್ಯಾಸಗಳು ಪುರುಷ ಮತ್ತು ಮಹಿಳೆಯಲ್ಲಿರುತ್ತೆ. ಬಟ್ ಕೆಲವರು ಡೆವಲಪ್ ಮಾಡ್ಕೊಂಡಿರ್ತಾರೆ ನ್ಯೂರೋಪ್ಲಾಸ್ಟಿಸಿಟಿ ಅಂತ, ಅಂದರೆ ಕೆಲವರು ಅಭ್ಯಾಸ ಮಾಡಿಕೊಂಡು ಅದನ್ನು ಮಾಡುವಂಥ ಶಕ್ತಿಯನ್ನು ಹೊಂದಿರ್ತಾರೆ. ಹಾಗಾಗಿ ಈ ಬೇಸಿಕ್ ಒಂದು ಏನು ಡಿಫ್ರೆನ್ಸ್ ಇದೆ ಇದನ್ನು ನಾವು ಮೊದಲು ಅರ್ಥ ಮಾಡ್ಕೊಂತು ಅಂದರೆ ಇಬ್ಬರ ಮಧ್ಯ ಯಾವುದೇ ಜಗಳ ಆಗಲಿ ವೈಮನಸ್ಯ ಆಗಲಿ ಏನೂ ಬರೋದಿಲ್ಲ. ಏಕೆಂದರೆ ನನ್ನ ಮೆದುಳು ಯಾವ ರೀತಿ ಕೆಲಸ ಮಾಡುತ್ತೆ ಅದಕ್ಕಿಂತ ಸ್ವಲ್ಪ ಬೇರೆ ಥರ ಅವ್ರದ್ದು ಮಾಡುತ್ತೆ. ಭಾಗಗಳು ಅದೇನೆ, ಆದರೆ ಕೆಲಸ ಮಾಡಬೇಕಾದ್ರೆ ಆ್ಯಕ್ಟಿವಿಟಿ ಇದೆಯಲ್ಲ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಕಾರಣ ನನ್ನ ದೇಹದಲ್ಲಿರೋ ಹಾರ್ಮೋನುಗಳಲ್ಲಿ ಬದಲಾವಣೆ, ಅವರ ದೇಹದಲ್ಲಿರುವ ಹಾರ್ಮೋನುಗಳಲ್ಲಿ ಬದಲಾವಣೆ ಇರೋದ್ರಿಂದ ಮೇನ್ ಡಿಫ್ರೆನ್ಸು ಇದೆ ಅಂತ ನಾವು ಹೇಳಬಹುದು. ಈಗ ಗಂಡು ಮಕ್ಕಳ ಮೆದುಳು ಬೈ ಡಿಫಾಲ್ಟ್ ಹೀಗೆ ಇದೆ ಅಂತ ಗೊತ್ತಾದ ಮೇಲೆ ಈಗ ಹೆಣ್ಮಕ್ಳು ಬರ್ತ್ಡೇ ಮರ್ತೆ ಆ್ಯನಿವರ್ಸರಿ ಮರ್ತೆ ಅಂತ ಹೇಳಿ ಕಂಪ್ಲೇಂಟ್ ಮಾಡೋಂಗಿಲ್ಲ. ಇಲ್ಲ ಅಂದರೆ ನಾವೇ ಜ್ಞಾಪಿಸ್ಬೇಕಾಗುತ್ತೆ. ಏಕೆಂದರೆ ಮರ್ತಿರಿದಾಗ ಇವತ್ತಿನ ದಿನ ನನ್ನ ಬರ್ತ್ಡೇ ಇದೆ, ಆ್ಯನಿವರ್ಸರಿ ಇದೆ ಅಂತ ಹಿಂದಿನ ದಿನವೂ ಹೇಳಬೇಕು, ಅವತ್ತು ಹೇಳುವಂಥ ಸಂದರ್ಭದಲ್ಲಿ ಇದು ಏನಂದರೆ ಆದಷ್ಟು ಇದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಒಂದು ಜಗಳಗಳು ಏನು ನಡೆಯುತ್ತೆ ಸಾಮಾನ್ಯವಾಗಿ ಒಂದು ಗಂಡು ಹೆಣ್ಣಿನ ಒಂದು ಕೊನೆಗೆ ಡೈವರ್ಸ್ ಅಂತ ಹೋಗ್ತಾರಲ್ಲ, ಅದು ಕಾರಣ ನೀವು ಹುಡುಕ್ತಾ ಹೋದರೆ ತುಂಬ ಸಣ್ಣ ಕಾರಣ, ಅದೇನು ತುಂಬ ದೊಡ್ಡ ಕಾರಣ ಅಲ್ಲ. ಅವನು ನನ್ನ ಕೇರ್ ಮಾಡೋದಿಲ್ಲ, ನಂದು ಪ್ರಯಾರಿಟಿ ಕೊಡೋದಿಲ್ಲ, ಆ ಥರನೇ. ಆದರೆ ಪ್ರೀತಿ ಇರುತ್ತೆ, ಎಲ್ಲ ಇರುತ್ತೆ. ಗಂಡಸಿದ್ದು ಏನು ಅಂತಂದರೆ ತನ್ನ ಫ್ಯಾಮಿಲಿನ ಫೀಡ್ ಮಾಡಬೇಕು ಅನ್ನೋದು. ಅದು ಎವಲ್ಯೂಷನ್ನಿಂದ ನಾವು ನೋಡಿದಾಗ ಆತ ಏನು ಮಾಡ್ತಿದ್ದ ಅಂದರೆ ಕಾಡಿನಲ್ಲಿ ಆಗ ಆದಿವಾಸಿ ಅಂತ ನಾವು ಹೇಳ್ತೀವಲ್ಲ, ವಿಕಾಸದ ಹಂತದಲ್ಲಿ ಮಾನವ ಏನು ಮಾಡ್ತಾ ಇದ್ದ, ಈಕೆ ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಂತಿದ್ಲು, ವಯಸ್ಸಾದವ್ರನ್ನ ನೋಡ್ಕೊತಾ ಇದ್ಲು, ಎಲ್ಲ ಮಾಡ್ತಾ ಇದ್ಲು. ಆತ ಹಂಟಿಂಗ್ ಗ್ಯಾದರರ್ ಅಂತ ಬೇಟೆ ಆಡೋಕ್ಕೆ ಹೋಗ್ತಿದ್ದ. ಅವ್ನು ಏನು ಪ್ರಯಾರಿಟಿ ಅಂದರೆ ನನ್ನ ಕುಟುಂಬವನ್ನು ಸಲಹ ಬೇಕು ಅಂತ. ಈಗ ನೋಡಿ ಇಬ್ಬರು ಪ್ರೀತಿಸಿ ಮದುವೆ ಆಗಿರ್ತಾರೆ, ಅವನಿಗೇನು ಆಸೆ ಅಂದರೆ ನನ್ನ ಹೆಂಡ್ತಿನ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂದರೆ ನಾನು ದುಡಿಬೇಕಲ್ವಾ, ಇವಳಿಗೇನು ಅಂತಂದರೆ ಇವನು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಅವನ ಪ್ರಯಾರಿಟಿ ಏನು ಅಂದರೆ ನಾನು ದುಡಿಬೇಕು, ನನ್ನ ಫ್ಯಾಮಿಲಿ ಚೆನ್ನಾಗಿ ಇಟ್ಕೋಬೇಕು. ಇಬ್ಬರ ಉದ್ದೇಶನೂ ಒಳ್ಳೆಯದೇ, ಆದರೆ ಇಲ್ಲಿ ನಾವು ಸ್ವಲ್ಪ ಅದನ್ನು ಅರ್ಥ ಮಾಡ್ಕೋಬೇಕು. ಅವರ ಪ್ರಯಾರಿಟಿಗಳು ಏನಿದೆ ಅನ್ನೋದನ್ನು, ನನಗೆ ಭಾವನೆಗಳು ಜಾಸ್ತಿ, ಅವನಿಗೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ. ಅವರು ನಮಗೆ ಭಾವನಾತ್ಮಕ ಜೀವಿ, ಅವರು ಪ್ರಾಕ್ಟಿಕಲ್ ಆಗಿ ಇಲ್ಲ ನಾನು ಈ ಕೆಲಸ ಮಾಡಿ ಇವಾಗ ನಾನು ಕಷ್ಟಪಟ್ಟರೆ ನನ್ನ ಫ್ಯಾಮಿಲಿ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ ಅವನು ಅನ್ಕೊಂತಾನೆ. ಇವಳು ಅನ್ಕೊಂತಾಳೆ ನೋಡು ಮದುವೆಗೆ ಮೊದಲು ನನ್ನ ಜೊತೆ ಎಷ್ಟು ಚೆನ್ನಾಗಿದ್ರು, ಮದುವೆ ನಂತರ ನನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ನೆಗ್ಲೆಕ್ಟ್ ಅಲ್ಲ, ಅವನ ಪ್ರಯಾರಿಟಿಗಳು ಸ್ವಲ್ಪ ಬದಲಾವಣೆ ಆಗಿರುತ್ತೆ. ಇದನ್ನು ಸಣ್ಣ ಸಣ್ಣ ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊತ ಬಂದರೆ ಇಬ್ಬರ ಮನಸ್ಸು ಅಂದರೆ ಏನು ಅಂತ ಅದು ಪ್ರಾಬ್ಲಮ್ ಗೊತ್ತಾಗುತ್ತೆ. ಆಮೇಲೆ ಇಬ್ಬರೂ ತುಂಬ ಚೆನ್ನಾಗಿ ಇರಬಹುದು. ನೀವು ಆಗ ಮಾತಾಡ್ತಾ ಒಂದು ಪದವನ್ನ ಬಳಸಿದ್ರಿ, ಅರಿವಿನ ಮೆದುಳು ಅನ್ನುವಂಥದ್ದು. ಮನುಷ್ಯ ಮೆದುಳು ಮತ್ತು ಪ್ರಾಣಿ ಮೆದುಳು ಅಂತೆಲ್ಲ ಇದೆ, ಈ ಬಗ್ಗೆ ವಿವರಣೆಯನ್ನು ಕೊಡ್ಬೋದಾ? ಇದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋಂಥ ವಿಚಾರ. ಈಗ ಮೆದುಳು ಅಂತ ಅಂದಿದ ತಕ್ಷಣ ನಾವು ಸುಮ್ಮನೆ ಒಂದು ಮೆದುಳು, ನಮ್ಮ ಒಂದು ಸ್ಕಲ್ ಇದೆಯಲ್ಲ ಅದರಲ್ಲಿ ತಲೆಬುರುಡೆ ಅದರೊಳಗಡೆ ಇರೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಮೆದುಳಲ್ಲಿ, ಮನುಷ್ಯ ಮೆದುಳಲ್ಲಿ 3 ಭಾಗಗಳನ್ನು ನಾವು ಅದನ್ನು ಡಿವೈಡ್ ಮಾಡ್ಬೋದು. ಅದು ಬ್ರೈನ್ ಸ್ಟೆಮ್ ಅಂತೀವಿ, ಹಿಂಭಾಗದ ಮೆದುಳದು. ಅದರ ಕೆಲಸ ಏನು ಅಂತ ಅಂದರೆ ನನ್ನ ಉಸಿರಾಟ, ನನ್ನ ಹೃದಯ ಬಡಿತ ಮತ್ತು ನನ್ನ ದೈನಂದಿನ ಕ್ರಿಯೆಗಳೇನಿದೆ, ಡೈಜೆಷನ್ ಆಗಿರ್ಬೋದು, ಬೇರೆ ಬೇರೆ ಥರದ ಎಲ್ಲದನ್ನು ಮಾಡುವಂತಹದ್ದು ಅದು ಹಿಂಭಾಗದ ಮೆದುಳು. ಅದರ ಮೇಲ್ಭಾಗದಲ್ಲಿ ಲಿಂಬಿಕ್ ಬ್ರೈನ್ ಅಂತ ಇದೆ, ಅದನ್ನು ನಾವು ಪ್ರಾಣಿ ಮೆದುಳು ಅಂತ ಕರೀಬಹುದು. ಕಾರಣ ಏನು ಅಂತಂದರೆ ಈ ಮೆದುಳಿನ ವಿಕಾಸ ಅಂತಲೇ ನಾವು ನೋಡೋದಾದರೆ ಮನುಷ್ಯನ ನಾವು ಆದಿಮಾನವ ಅಂತ ನಾವು ನಮ್ಮ ಮೂಲವನ್ನು ನಾವು ಹುಡುಕ್ತಾ ಹೋದರೆ ನಾವು ಹುಟ್ಟಿರೋದು ಮನುಷ್ಯ ಅಥವಾ ಹೋಮೋಸೆಪಿಯನ್ ಅಂತ ನಮ್ಮನ್ನು ಕರಿತೀವಲ್ಲ, ನಾವು ಉಗಮ ಆಗಿದ್ದು ಗ್ರೇಟ್ ಏಪ್ಸ್ ಅಂತ. ಗ್ರೇಟ್ ಏಪ್ ಅಂದರೆ 3 ಗ್ರೇಟ್ ಏಪ್ಗಳಿದೆ, ಚಿಂಪ್ಯಾನ್ಸಿ, ಒರಾಂಗುಟಾನು, ಗೋರಿಲ್ಲಾ ಅಂತ. ಅದರಲ್ಲಿ ನಾವು ಚಿಂಪ್ಯಾನ್ಸಿ
ಚಿಂಪಾಂಜಿ ನಮ್ಮ ಮೂಲ ಪುರುಷ ಅಂತಲೇ ಅನ್ಬೋದು. ಅದರಲ್ಲಿ ಒಂದು ಬ್ರ್ಯಾಂಚ್ ಬಂತು. ಅದರಲ್ಲಿ ಆಸ್ಟ್ರಲೋಪಿಥೆಕಸ್ ಗಾರಿ, ಆಮೇಲೆ ಆಸ್ಟ್ರಲೋಪಿಥೆಕಸ್ ಬೇರೆ ಬೇರೆ ಮಾನವನಾಗಿ ಜಾವಾ ಮ್ಯಾನು, ಪೆಕ್ಕಿಂಗ್ ಮ್ಯಾನು ಅಂತೆಲ್ಲ ಆಯಿತು. ಹೋಮೋ ಹ್ಯಾಬಿಲಸ್ಸು, ಹೋಮೋ ಎರೆಕ್ಟಸ್ಸು, ಈ ಥರ ಬಹಳಷ್ಟು ಇದೆ ಮಧ್ಯದಲ್ಲಿ. ನಾನು ಸುಮ್ಮನೆ ಒಂದೊಂದನ್ನು ಹೇಳ್ತಾ ಇದ್ದೀನಿ. ಕೊನೆಗೆ ಹೋಮೋ ಸೆಪಿಯನ್ ಅಂತ ಆಯಿತು. ಇವಾಗ ಈ ವಿಕಾಸದ ಹಂತದಲ್ಲಿ ಏನಾಯಿತು, ನಾವು ಮೀನು, ಅದರಿಂದ ನಂತರ ಉಭಯವಾಸಿಗಳು, ಸರೀಸೃಪಗಳು, ಪಕ್ಷಿಗಳು, ನಂತರ ಮ್ಯಾಮಲ್ಸ್, ಸಸ್ತನಿಗಳಾಗಿದ್ದವು. ಮೆದುಳು ಬೆಳವಣಿಗೆ ಆಗಬೇಕಾದ್ರೆ ಪ್ರಾಣಿ ಮೆದುಳು ಇದೆಯಲ್ಲ, ಅದರ ಮೇಲ್ಭಾಗದಲ್ಲಿ ಕಾರ್ಟೆಕ್ಸು ಡೆವಲಪ್ ಆಗಿ ನಿಯೋ ಕಾರ್ಟೆಕ್ಸ್, ಈಗ ಮನುಷ್ಯನಲ್ಲೇ ಏನಿದೆ ಅದು ನಿಯೋ ಕಾರ್ಟೆಕ್ಸ್ ಅಂದರೆ ನ್ಯೂ ಕಾರ್ಟೆಕ್ಸ್ ಅಂತ ಅಂತೀವಿ. ಅದು ಮುಂಭಾಗದಲ್ಲಿರೋಂಥದ್ದು. ಹಿಂಭಾಗದ ಪ್ರಾಣಿ ಮೆದುಳು ಹಾಗೆ ಉಳ್ಕೊಂಡಿದೆ. ಮುಂಭಾಗದ ಮೆದುಳು ನಿಜವಾದ ಮನುಷ್ಯನ ಮೆದುಳು, ಮುಂಭಾಗದ ಮೆದುಳು. ಈ ಪ್ರಾಣಿ ಮೆದುಳಿನ ಕೆಲಸ ಏನು ಅಂತಂದರೆ ಫೈಟ್ ಆರ್ ಫ್ಲೈಟ್, ಥ್ರೆಟ್ನ ಡಿಟೆಕ್ಟ್ ಮಾಡೋದು. ಈಗ ಪ್ರಾಣಿಗಳು ನೋಡಿ, ಪ್ರಾಣಿಗಳದ್ದು ಮೇನ್ ಪ್ರಯಾರಿಟಿ ಏನು ಅಂದರೆ ಆಹಾರ, ಆಮೇಲೆ ಆಹಾರಕ್ಕಾಗಿ ಹೊಡೆದಾಟ. ಈಗ ಎಲ್ಲೋ ಒಂದು ಆಹಾರ ನಾವು ಹಾಕಿರ್ತೀವಿ, ಒಂದಷ್ಟು ನಾಯಿಗಳಿರುತ್ತೆ, ಅವು ಗಲಾಟೆ ಮಾಡುತ್ತೆ, ಆಮೇಲೆ ಕಿತ್ತಾಡುತ್ತೆ, ಗಾಯ ಮಾಡ್ಕೊಳ್ಳುತ್ತೆ. ಇದು ಪ್ರಾಣಿಯ ಒಂದು ಬಿಹೇವಿಯರ್, ನಡವಳಿಕೆ ಅಂತ ಅನ್ಬೋದು. ಕೆಲವು ಸಲ ಮನುಷ್ಯರು ಅದೇ ಥರನೇ ಬಿಹೇವ್ ಮಾಡ್ತಾರೆ. ಎಲ್ಲೋ ಒಂದು ಆಹಾರ ಕೊಡ್ತಾ ಇದ್ದಾರೆ ಅಂದರೆ ಕ್ಯೂಲ್ ಹೋಗಲ್ಲ, ಒಬ್ಬರ ಮೇಲೆ ಒಬ್ಬರು ಹೋಗಿ ಕೊನೆಗೆ ಆಹಾರ ಅವರು ಫುಡ್ ಕೊಡ್ತಾರಲ್ಲ ಅದನ್ನು ಎಲ್ಲ ಚೆಲ್ಕೊಂಡು ಗಲಾಟೆ ಮಾಡ್ಕೊಂಡು. ಇದು ಏನು ಅಂತಂದರೆ ಮನುಷ್ಯ ಸಾಮಾನ್ಯವಾಗಿ ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಅವನ ಎರಡು ಮೆದುಳು ಕೆಲಸ ಮಾಡುತ್ತೆ. ಮುಂಭಾಗದ ಮೆದುಳು ಅಂತ ಇದೆಯಲ್ಲ, ಅದನ್ನು ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಕರಿತೀವಿ. ಇದು ನಿಜವಾದ ಮನುಷ್ಯನ ಮೆದುಳು ಅಥವಾ ಅರಿವಿನ ಮೆದುಳು ಅಂತ ಕರಿಬೋದು. ಅರಿವಿನ ಮೆದುಳಿನ ಕೆಲಸ ಏನು ಅಂತಂದರೆ ಬಹಳ ಚೆನ್ನಾಗಿ ಆಲೋಚನೆ ಮಾಡುತ್ತದು. ಈ ಕೆಲಸ ಮಾಡಿದ್ರೆ ಸರಿನಾ, ಈ ಸಂದರ್ಭದಲ್ಲಿ ನಾನು ಕ್ಯೂಲ್ ಹೋಗಬೇಕು ಅಂತ ಹೇಳೋದು ಅರಿವಿನ ಮೆದುಳು. ಅಂದರೆ ಸರಿಯಾಗಿರೋದನ್ನು ನಮಗೆ ತಿಳಿಸ್ಕೊಡೋಂಥದ್ದು, ಅನಾಲಿಸಿಸ್ಸು, ತರ್ಕ ಮಾಡೋ ಅಂಥದ್ದು. ಆಮೇಲೆ ಈ ಸಂದರ್ಭ, ಇದೊಂದು ಸಮಸ್ಯೆ ಬಂದಿದೆ, ಈ ಸಮಸ್ಯೆಯ ನಿವಾರಣೆ ನಾನು ಹೇಗೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಡೋದು. ಸಂಶೋಧನೆಗಳು, ಆವಿಷ್ಕಾರಗಳು, ಹೊಸದನ್ನು ಸೃಜನಶೀಲತೆ ಕಂಡುಹಿಡಿಯೋಂಥದ್ದು ಅದ್ಭುತ. ಮುಂಭಾಗದ ಮೆದುಳು ಇದೆಯಲ್ಲ, ಅದ್ಭುತ ಅದು. ಹಿಂಭಾಗದ ಮೆದುಳು ಬರೀ ಭಯ, ಒಂಥರ ಹೆದರಿಕೆ, ಥ್ರೆಟ್, ನಮಗೇನೋ ತೊಂದರೆ ಆಗ್ತಿದೆ ಅನ್ನೋದು. ಇದರ ಜೊತೆಗೆ ಎಲ್ಲ ಭಾವನೆಗಳ ಕೇಂದ್ರ ಬಿಂದು ಹಿಂಭಾಗದ ಮೆದುಳು, ಅದರಲ್ಲಿ ಅಮೆಗ್ಡಲ. ಮುಖ್ಯವಾಗಿ ಕರುಣೆ ಆಗ್ಬೋದು, ಪ್ರೀತಿ ಆಗ್ಬೋದು, ದಯೆ, ಭಯ, ಆತಂಕ, ಅದರ ಜೊತೆಗೆ ಲೈಂಗಿಕತೆ, ಹಸಿವು, ನೀರಡಿಕೆ, ಎಲ್ಲ ಭಾವನೆಗಳು ಹಿಂಭಾಗದ್ದು. ಮುಂಭಾಗದ್ದು ತುಂಬ ಸಫೆಸ್ಟಿಕೇಟೆಡ್, ಅಂದರೆ ಒಂದು ಪ್ರಜ್ಞೆ, ಅರಿವು, ಪ್ರಬುದ್ಧತೆ ಅಂತಂತೀವಲ್ಲ. ಸಾಮಾನ್ಯವಾಗಿ ನೋಡಿ, ಈ ಸಾಧಕರು ಅಂತ ನಾವು ಯಾರನ್ನ ನೋಡ್ತೀವಿ, ಎಲ್ಲ ಸಾಧಕರು ಹೆಚ್ಚು ಕಾಲ ಮುಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ತಾರೆ. ಇದೇನಾಗುತ್ತೆ, ಒಂದು ಲಾಜಿಕ್ ಇದೆ ಇಲ್ಲಿ. ಅದು ಯಾವ ಥರ ಅಂದರೆ, ಹಿಂಭಾಗದ ಮೆದುಳು ಆ್ಯಕ್ಟಿವೇಟ್ ಆದರೆ ಮುಂಭಾಗದ್ದು ಕೆಲಸ ಮಾಡಲ್ಲ, ಮುಂಭಾಗದ ಆ್ಯಕ್ಟಿವೇಟ್ ಆದರೆ ಹಿಂಭಾಗದ್ದು ನಿಂತೋಗಿರುತ್ತೆ, ಎರಡೂ ಒಟ್ಟಿಗೆ ಮಾಡಲ್ಲ. ಮನುಷ್ಯನಿಗೆ ಎರಡೂ ಬೇಕು, ಆದರೆ ಹೆಚ್ಚು ಸಮಯ ನಾವು ಮುಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡಬೇಕು. ಯಾರು ಹೆಚ್ಚು ಸಮಯ ಹಿಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡ್ತಾರೆ, ಜಗಳ ಆಡೋದು, ಕೆಟ್ಟ ಮಾತನ್ನು ಬೈಯೋಂಥದ್ದು, ಅಂದರೆ ಸಮಾಜದಲ್ಲಿ ದುಷ್ಟ ವ್ಯಕ್ತಿ, ಕೆಟ್ಟವನು ಇವನು ಅಂತ ನಾವು ಅಂತೀವಲ್ಲ, ಸಾಮಾನ್ಯವಾಗಿ ಅವರು ಏನು ಕಾರಣ ಅಂದರೆ ಹಿಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡಿರ್ತಾರೆ. ಎಲ್ಲೋ ಒಂದು ಭಯ ಇರುತ್ತೆ, ಭಯದಿಂದ ಜಗಳ ಆಡ್ತಾರೆ. ಆಮೇಲೆ ಫ್ರೈಟ್ ಅಂತ ಅಂತೀವಿ ನಾವು. ಆಮೇಲೆ ಅಂದರೆ ಎಲ್ಲ ಭಾವನೆಗಳನ್ನು ಅದನ್ನು ಸರಿಯಾಗಿ ನಿಭಾಯಿಸೋಕ್ಕೆ ಸಾಧ್ಯ ಇಲ್ಲ. ಈ ಭಾವನೆಗಳು ಜಾಸ್ತಿ ಆದಾಗ ಮುಂಭಾಗದ್ದು ಕೆಲಸ ಮಾಡಲ್ಲ, ಏನು ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗೋದೇ ಇಲ್ಲ. ಹಾಗಾಗಿ ತೊಂದರೆಗಳಾಗೋದು. ಅದೇ ಸಾಧಕರು ಏನು ಮಾಡ್ತಾರೆ, ಸದಾಕಾಲ ಮುಂಭಾಗದನ್ನು ಆ್ಯಕ್ಟಿವೇಟ್ ಮಾಡೋದ್ರಿಂದ ಅವ್ರಿಗೆ ಗೊತ್ತಿರುತ್ತೆ. ಈಗ ನೋಡಿ, ಉದಾಹರಣೆಗೆ ಒಂದು ದೊಡ್ಡ ಮಾಬ್ ಇದೆ, ಒಂದಷ್ಟು ಜನ ಗಲಾಟೆ ಮಾಡ್ತಾ ಇದ್ದಾರೆ. ಮುಂಭಾಗದ ಮೆದುಳು ಹೇಳುತ್ತೆ, ನೋಡು ಇದು ತುಂಬ ಜನ ಇದ್ದಾರೆ, ಇಲ್ಲಿ ನೀನೇನಾದರೂ ಜೋರಾಗಿ ಗಲಾಟೆ ಮಾಡ್ತು ಅಂದರೆ ನಿನಗೆ ಏನೋ ತೊಂದರೆ ಆಗುವ ಸಾಧ್ಯತೆ ಇದೆ ಅಂತ ಎಚ್ಚರಿಕೆ ಕೊಡುತ್ತೆ. ಅಂದರೆ ನೀನು ಏನು ಮಾಡಬೇಕು, ಆ ಸಂದರ್ಭದಲ್ಲಿ ನೀನು ಯಾವ ರೀತಿಯ ಒಂದು ಡಿಸಿಷನ್ ಮಾಡಬೇಕು ಅಂತ ಕೊಡೋವಂಥದ್ದು ಮುಂಭಾಗದ ಮೆದುಳು. ಹಾಗಾಗಿ ಎಲ್ಲ ಜಗತ್ತಿನ ಎಲ್ಲ ಸಾಧಕರನ್ನು ನಾವು ನೋಡಿದಾಗ ಅದ್ಭುತವಾಗಿ ನಿರ್ವಹಣೆ ಮಾಡ್ತಾ ಇರ್ತಾರೆ ಸಮಸ್ಯೆಗಳನ್ನು. ನಮಗನ್ಸುತ್ತೆ, ಅಯ್ಯೋ ಇದನ್ನು ನನ್ನ ಕೈಲಿ ಮಾಡೋಕ್ಕಾಗ್ತಿಲ್ವಲ್ಲ, ಇವ್ರು ಹೇಗೆ ಮಾಡ್ತಾರೆ ಅಂತ. ಅಂದರೆ ಎಲ್ಲರಲ್ಲಿರೋದು ಅದೇ ಮೆದುಳೇನೆ, ಆದರೆ ಯಾವ ರೀತಿ ನಾವು ಆ್ಯಕ್ಟಿವೇಟ್ ಮಾಡ್ತೀವಿ ಅನ್ನೋದಿದೆಯಲ್ಲ ಅದು ಬಹಳ ಮುಖ್ಯ. ಹಾಗಾಗಿ ನಮ್ಮ ಪೂರ್ವಜರು ಬಹಳಷ್ಟು ಒಂದು ಪ್ರಕ್ರಿಯೆಗಳನ್ನ ಇಟ್ಕೊಂಡಿದ್ರು, ನಮ್ಮ ಕಲ್ಚರಲ್ಲಲ್ಲಿ ಇರ್ಬೋದು ಅಥವಾ ನಮ್ಮ ಆಚರಣೆಗಳಲ್ಲಿರಬಹುದು. ಅದರ ಜೊತೆಗೆ ಮುಂಭಾಗದ ಮೆದುಳನ್ನು
ಆ್ಯಕ್ಟಿವೇಟ್ ಮಾಡುವಂತಹದನ್ನು ಅವರು ನಮಗೆ ತಿಳಿಸ್ಕೊಟ್ಟಿದ್ರು. ಹಾಗಾಗಿ ನೋಡಿ, ಭಾರತೀಯರು ಅಂದಾಗ ನಾವು ಸ್ವಲ್ಪ ಶಾಂತ ಸ್ವಭಾವದವರು. ಈಗ ಬೇರೆ ಕಂಟ್ರಿಗಳನ್ನೆಲ್ಲ ನಾವು ನೋಡಿದಾಗ ನಮ್ಮ ದೇಶದಲ್ಲಿ ಒಂಥರ ಸಫೆಸ್ಟಿಕೇಟೆಡ್ ಇಲ್ಲ ಅಂತಿಲ್ಲ. ಅದು ಕರ್ನಾಟಕದವರು ಅಂದರೆ ಇನ್ನೂ ಬಹಳ ಶಾಂತಿ ಪ್ರಿಯರು, ಸಹಿಷ್ಣುತೆ ಹೊಂದಿರೋ ಅಂಥವರು ಎಲ್ಲ ಇರ್ತೀವಿ. ನಾವು ಈಗ ನೋಡಿ, ಈಗ ಯುದ್ಧ ಎಲ್ಲ ನಡೀತಿದೆಯಲ್ವ, ಇರಾನ್ ಆಗ್ಬೋದು, ಬೇರೆ ಬೇರೆ ಅಫ್ಘಾನಿಸ್ತಾನ್, ಅಲ್ಲಿಯ ಜನರ ನಡವಳಿಕೆನ ನಾವು ನೋಡಿದಾಗ ನಮ್ಮಲ್ಲಿ ಒಂದು ನಾಗರಿಕತೆ ಜಾಸ್ತಿ ಇದೆ ಅಂತಲೇ ನಾವು ಹೇಳ್ಬೋದು. ಕಾರಣ ನಮ್ಮ ಆಚರಣೆಗಳಲ್ಲೇ ಮುಂಭಾಗದ ಮೆದುಳನ್ನು ಯಾವ ರೀತಿ ಆ್ಯಕ್ಟಿವೇಟ್ ಮಾಡಬೇಕು ಅಂತ ನಮ್ಮ ಹಿರಿಯರು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಹಾಗಾಗಿ ಮನುಷ್ಯ ಪ್ರಾಣಿನಾದರೂ ಆಗ್ಬೋದು ಅಥವಾ ದೇವರಾದರೂ ಆಗ್ಬೋದು. ಅದಕ್ಕೆ ಹೇಳ್ತಾರೆ, ಮನುಷ್ಯನನ್ನು ಮಹಾದೇವನನ್ನಾಗಿ ಮಾಡುವುದು ಮುಂಭಾಗದ ಮೆದುಳು, ಮನುಷ್ಯನನ್ನು ಪ್ರಾಣಿಗಿಂತ ಕೀಳಾಗಿ ಮಾಡುವುದು ಹಿಂಭಾಗದ ಮೆದುಳು. ನಾವು ಯಾವುದನ್ನು ಆ್ಯಕ್ಟಿವೇಟ್ ಮಾಡ್ತೀವಿ ಅನ್ನೋದರ ಮೇಲೆ ನಮ್ಮ ಒಂದು ಸ್ಥಿತಿ ಇದೆಯಲ್ಲ, ಅದು ನಿರ್ಧಾರ ಆಗುತ್ತೆ ಅಂತ ಹೇಳಬಹುದು. ವೇಗಸ್ ನರ ಅಂತಂದ್ರೆ ಏನು, ಅದನ್ನು ಆಕ್ಟಿವೇಟ್ ಮಾಡೋದು ಹೇಗೆ ಅಂತ? ಇದೊಂದು ಒಳ್ಳೆ ಪ್ರಶ್ನೆ. ಈಗ ನಾನು ಇವಾಗ ತಾನೇ ಹೇಳಿದೆ, ನಮ್ಮ ಮುಂಭಾಗದ ಮೆದುಳು ಇದೆಯಲ್ಲ, ಅರಿವಿನ ಮೆದುಳು, ಪ್ರಜ್ಞಾ ಮೆದುಳು. ಈಗ ನೋಡಿ, ಭಗವಾನ್ ಬುದ್ಧ ಆಗ್ಬೋದು, ಭಗವಾನ್ ಮಹಾವೀರ ಆಗಿರಬಹುದು, ಬಸವಣ್ಣನವರಾಗ್ಬೋದು, ಅಂಬೇಡ್ಕರ್, ನಾವೆಲ್ಲ ಮಹಾತ್ಮ ಗಾಂಧೀಜಿ ಎಲ್ಲರ ಬಗ್ಗೆ ನಾವು ಮಾತಾಡ್ತೀವಿ. ಬಹಳಷ್ಟು ಕಾಲ ಇವರೆಲ್ಲ, ಅಬ್ದುಲ್ ಕಲಾಂ ಅವರಾಗಿರ್ಬೋದು, ವಿಶ್ವೇಶ್ವರಯ್ಯ, ಅಂದರೆ ಎಲ್ಲ ಸಾಧಕರು ಅಂತ ನಾವು ನೋಡಿದಾಗ ಅವರು ಸದಾಕಾಲ ತಮ್ಮ ಮುಂಭಾಗದ ಮೆದುಳನ್ನು ಆ್ಯಕ್ಟಿವೇಟು ಮಾಡ್ತಾಯಿದ್ರು ಅವರು. ಹಾಗಾಗಿಯೇ ಹೊಸ ಅಷ್ಟೊಂದು ಮಿಸೈಲ್ಗಳು ಅಬ್ದುಲ್ ಕಲಾಂ ಹೇಗೆ ಕಂಡುಹಿಡಿದ್ರು, ಯಾವ ರೀತಿ ಅವರಿಗೆ ಆ ಕಲ್ಪನೆ ಬಂತು, ಕೆಲವೊಂದು ಸಿದ್ಧಾಂತಗಳನ್ನು ಯಾವ ರೀತಿ ರೂಪಿಸಿದ್ರು ಅಂದರೆ, ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆದಾಗ ಹೊಸ ಸಂಶೋಧನೆಗಳು, ಆವಿಷ್ಕಾರಗಳು ಇದೆಲ್ಲ ನಾವು ಮಾಡ್ತೀವಿ. ಇದು ಆ್ಯಕ್ಟಿವೇಟ್ ಆಗಬೇಕು ಅಂತಂದರೆ ನಮ್ಮಲ್ಲಿ 2 ಥರದ ನರವ್ಯೂಹಗಳಿದೆ. ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಮು, ಇನ್ನೊಂದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ. ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಮು ಯಾವಾಗಲೂ ಏನು ಮಾಡುತ್ತೆ ಅಂತಂದರೆ, ನಮ್ಮ ಥ್ರೆಟ್ ಅಥವಾ ಏನೋ ಒಂದು ಭಯ ಇದ್ದಾಗ ಅದು ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಅದು ಆ್ಯಕ್ಟಿವೇಟ್ ಆದಾಗ ಏನು ಮಾಡುತ್ತೆ, ನಮ್ಮ ಹೃದಯ ಬಡಿತನ ಜಾಸ್ತಿ ಮಾಡುತ್ತೆ, ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿ ಮಾಡುತ್ತೆ, ನಮ್ಮ ಸ್ನಾಯುಗಳು ಒಂಥರ ಮಸಲ್ ಟೆನ್ಷನ್ ಅಂತೀವಿ, ಅಂದರೆ ರೆಡಿ ಟು ಫೈಟ್, ಈಗ ನಾನು ರೆಡಿ ಆಗಿದ್ದೀನಿ ಫೈಟ್ ಮಾಡೋಕ್ಕೆ ಅನ್ನೋ ಥರ ಮಾಡುವಂತಹದ್ದು. ಇದೆಲ್ಲ ಮಾಡುವಂತಹದ್ದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಮು. ಇದು ಒಂದು ಏನೋ ಥ್ರೆಟ್ ಇದೆ, ಹೆದರಿಕೆ ಆದಾಗ, ಒತ್ತಡ ಆದಾಗ, ಭಯ ಆದಾಗ ಮಾಡುವಂಥದ್ದು. ಸ್ವಲ್ಪ ಸಮಯದ ನಂತರ ಇದನ್ನೆಲ್ಲ ಕಡಿಮೆ ಮಾಡುವಂಥದ್ದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಅದು ಆ್ಯಕ್ಟಿವೇಟ್ ಆದರೆ ಅವಾಗೇನಾಗುತ್ತೆ, ನಮ್ಮ ಹೃದಯ ಬಡಿತದ ಜಾಸ್ತಿ ಆಗಿರುತ್ತಲ್ಲ, ಕಡಿಮೆ ಆಗ್ತಾ ಬರುತ್ತೆ. ನಂತರ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಸಮಸ್ಥಿತಿಗೆ ಬರುತ್ತೆ. ಎಲ್ಲದನ್ನೂ ಕಡಿಮೆ ಮಾಡಿ ನಮ್ಮನ್ನು ಕಾಮಾಗಿ, ಶಾಂತಿಯುತವಾಗಿ, ನೆಮ್ಮದಿಯಿಂದ, ಬ್ಲಿಸ್ಫುಲ್ಲಾಗಿ ಇರುವಂತೆ ಮಾಡುವಂಥದ್ದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮಲ್ಲಿ 10ನೆಯ ನರ್ವ್ ಇದೆ, ಅದನ್ನು ವೇಗಸ್ ನರ್ವ್ ಅಂತ ಕರಿತೀವಿ, ವ್ಯಾಗಬಾಂಡ್ ನರ್ವ್ ಅಂತಲೂ ಕರಿತೀವಿ, ಅಥವಾ ಅದನ್ನ ಗಾಡ್ಲಿ ನರ್ವ್ ಅಂತಲೂ ಕರೀತಾರೆ. ಗಾಡ್ಲಿ ನರ್ವ್ ಅಂತಂದರೆ ಒಂದು ನಿಜವಾಗ್ಲೂ ಆ ಒಂದು ನರವನ್ನು ನಾವು ಆ್ಯಕ್ಟಿವೇಟ್ ಮಾಡಿದ್ರೆ ನಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಹಾಗಾಗಿ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆದರೆ ತಕ್ಷಣ ನಮಗೆ ಆ ಒಂದು ಸಮಸ್ಯೆಗೆ ಯಾವ ರೀತಿ ಪರಿಹಾರವನ್ನು ನಾವು ಕಂಡುಹಿಡಿಯಬಹುದು ಅಂತ ನಮಗೆ ಗೊತ್ತಾಗುತ್ತೆ. ವೇಗಸ್ ನರ್ವ್ ಏನು ಮಾಡುತ್ತೆ, ಅದು ದೇಹದ ಎಲ್ಲ ಕಡೆಯೂ ಇನರ್ವೇಟ್ ಆಗಿದೆ, ಅಂದರೆ ಹೋಗಿದೆ, ಹೃದಯಕ್ಕೆ ಹೋಗಿದೆ, ಗಂಟಲಿನ ಪೋರ್ಷನಲ್ಲಿ, ಮುಖದ ಹತ್ರ, ನಂತರ ಅಲ್ಲಿಂದ ಶ್ವಾಸಕೋಶ. ಅಂದರೆ ಅದರ ಕೆಲಸ ಏನಂದರೆ, ಇಡೀ ನಮ್ಮ ದೇಹದಲ್ಲಿ ಎಲ್ಲಿ ಯಾವ ಒಂದು ಅಂಗಾಂಗದಲ್ಲಿ ತೊಂದರೆ ಆಗ್ತಾ ಇದೆ ಅದನ್ನು ಡಿಟೆಕ್ಟ್ ಮಾಡಿ ಅದನ್ನು ಮೆದುಳಿಗೆ ಆ ಒಂದು ಸಂದೇಶವನ್ನು ರವಾನೆ ಮಾಡುವಂತಹದ್ದು. ವೇಗಸ್ ನರ್ವ್ನ ನಾವು ಆ್ಯಕ್ಟಿವೇಟ್ ಮಾಡಿದ್ರೆ, ಉದ್ದೀಪನಗೊಳಿಸಿ ಮಾಡಿದಾಗ ನಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಹಾಗಾಗಿ ನಮ್ಮ ಹಿರಿಯರನ್ನು, ಪೂರ್ವಜರನ್ನು ನಾವು ನೋಡಿದಾಗ ಬಹಳಷ್ಟು ಸಂದರ್ಭದಲ್ಲಿ ಅವರು ನಡೆಸುತ್ತಿದ್ದ ಒಂದು ಅವರ ಅಭ್ಯಾಸಗಳಾಗಿರ್ಬೋದು, ಅವರ ಜೀವನ ಶೈಲಿ ಆಗಿರ್ಬೋದು, ಹವ್ಯಾಸಗಳಾಗಿರ್ಬೋದು, ಇದು ವೇಗಸ್ ನರ್ವನ್ನ ಆ್ಯಕ್ಟಿವೇಟ್ ಮಾಡ್ತಾ ಇತ್ತು ಅಂತ ಹೇಳ್ತೀವಿ. ಹಾಗಾದರೆ ಯಾವ ಪ್ರಕ್ರಿಯೆಗಳಿಂದ ನಾವು ವೇಗಸ್ ನರ್ವನ್ನ ಆ್ಯಕ್ಟಿವೇಟ್ ಮಾಡ್ಬೋದು ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ನಾವು ಕಿವಿಯನ್ನು ಮಸಾಜ್ ಮಾಡಿದಾಗ, ಈಗ ನೋಡಿ ನಾವು ಗಣಪತಿ ದೇವಸ್ಥಾನಕ್ಕೆ ಹೋದಾಗ ಕಿವಿನ ಹಿಡಿದು ನಮಸ್ಕಾರ ಮಾಡ್ತೀವಿ, ಸೂಪರ್ ಬ್ರೈನ್ ಯೋಗ ಅಂತ ಅದನ್ನ ಕರೀತಾರೆ. ಈ ಕಿವಿಗಳನ್ನು ಹಿಡಿದು ನಮಸ್ಕಾರ ಮಾಡೋಂಥದ್ದು. ಕಿವಿನ ನವಿರಾಗಿ ಮಸಾಜ್ ಮಾಡಿದಾಗ, ಹಿಂದಿನ ಕಾಲದಲ್ಲಿ ಎಷ್ಟೋ ಮನೆಗಳಲ್ಲಿ ಭಾನುವಾರ ಆಗಿದ್ದಾಗ ಎಣ್ಣೆ ಸ್ನಾನ ಅಂತ ಮಾಡಿಸೋರು, ಎಣ್ಣೆಯಿಂದ ಮಸಾಜ್ ಎಲ್ಲ ಮಾಡಿ ತಲೆ, ಕಿವಿ ಎಲ್ಲ, ಮುಖ ಎಲ್ಲ ಮಾಡಿ ಮಸಾಜ್ ಮಾಡೋರು. ಕಿವಿನ ಮಸಾಜ್ ಮಾಡಿದಾಗ, ಪಾದಗಳನ್ನು ಮಸಾಜ್ ಮಾಡಿದಾಗ ಈ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ, ಒಂದು ಅದ್ಭುತವಾದದ್ದು. ನಂತರ
ತಣ್ಣೀರನ್ನು ಕುಡಿದಾಗ, ಈಗ ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ, ನನಗೆ ತಡ್ಕೊಳಕ್ಕಾಗ್ತಾಯಿಲ್ಲ ಒತ್ತಡ ಅಂದಾಗ ತಕ್ಷಣ ನಾವೇನು ಮಾಡಬೇಕು ಅಂತಂದರೆ ತಣ್ಣೀರನ್ನು ಕುಡಿಬೇಕು. ತಣ್ಣೀರನ್ನು ಕುಡಿದಾಗೇನಾಗುತ್ತೆ, ನಮ್ಮ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ತಣ್ಣೀರಿನ ಸ್ನಾನದಿಂದನೂ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಬಹಳಷ್ಟು ನಮ್ಮ ಹಿರಿಯರೆಲ್ಲ ಹೊಳೆಗಳು, ನದಿಗಳಲ್ಲಿ ಸ್ನಾನ ಮಾಡ್ತಾಯಿದ್ರು, ಅಥವಾ ಒಂದು ಬಾವಿ ಇರ್ತಾಯಿತ್ತು, ಬಾವಿ ಕಟ್ಟೆ ಹತ್ರ ಒಂದು ಬಿಂದಿಗೆ ಇಡ್ತಾಯಿದ್ರಲ್ಲ, ನೀರನ್ನು ಹಾಕ್ಕೊಳ್ಳೋರು. ಅಂದರೆ ಅದು ಮನುಷ್ಯನನ್ನು ಸಮಸ್ಥಿತಿಗೆ ತರುವಂಥದ್ದು. ಅದಕ್ಕಿಂತ ಒಂದು ತುಂಬ ಮುಖ್ಯವಾದ ಒಂದು ಪ್ರಕ್ರಿಯೆ ಇದರಿಂದ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಮಾಡೋದು ಪ್ರಾಣಾಯಾಮ. ದೀರ್ಘವಾಗಿ ಉಸಿರು ತಗೊಂಡು ದೀರ್ಘವಾಗಿ ಉಸಿರನ್ನು ಬಿಡೋದ್ರಿಂದ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಅದಕ್ಕೆ ನೋಡಿ, ಸಾಮಾನ್ಯವಾಗಿ ಹಿರಿಯರು ಹೇಳ್ತಾರೆ, ನಿನಗೆ ಒತ್ತಡ ಉಂಟಾದಾಗ ನೀನು ದೀರ್ಘವಾಗಿ ಉಸಿರಾಡು, ಉಸಿರನ್ನು ದೀರ್ಘವಾಗಿ ತಗೋ, ದೀರ್ಘವಾಗಿ ಉಸಿರನ್ನು ಬಿಟ್ಟಾಗ ನಿನ್ನ ಒತ್ತಡ ಕಮ್ಮಿ ಆಗುತ್ತೆ. ಅಂದರೆ ಒತ್ತಡ ಉಂಟಾದಾಗ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿತ್ತು. ನಾವು ದೀರ್ಘವಾಗಿ ಉಸಿರನ್ನು ತಗೊಂಡು ಬಿಟ್ಟಾಗ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂದರೆ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗ್ತಿದೆ. ಸುಮ್ಮನೆ ನೀವು ಅಬ್ಸರ್ವ್ ಮಾಡಿ, ಕೆಲವೊಂದು ಚಲನಚಿತ್ರಗಳಲ್ಲಿ ನಾವು, ಅದು ಡಿಟೆಕ್ಟಿವ್ ಎಲ್ಲ ಇರುತ್ತಲ್ಲ, ಕ್ರೈಮ್ ಥ್ರಿಲ್ಲರ್, ಅದರಲ್ಲಿ ಅವ್ರಿಗೆ ಎಷ್ಟು ಹುಡುಕಿದ್ರೂ ಅಪರಾಧಿನ ಕಂಡುಹಿಡಿಯೋಕ್ಕಾಗ್ತಾ ಇರಲ್ಲ. ಆವಾಗ ಆ ಪೊಲೀಸ್ ಆಫೀಸರ್ ಏನು ಮಾಡ್ತಾನೆ, ಹೋಗ್ತಾನೆ, ಕನ್ನಡಿ ಮುಂದೆ ನಿಂತ್ಕೊಂಡು ಮುಖಕ್ಕೆ ತಣ್ಣೀರನ್ನು ಎರಚ್ಕೊಂತಾನೆ, ಸ್ಪ್ಲ್ಯಾಶ್, ಒಂದು 10-15 ಸೆಕೆಂಡ್. ತಕ್ಷಣ ಅವನಿಗೆ ಒಂದು ಕ್ಲೂ ಸಿಕ್ಕುತ್ತೆ, ಅಯ್ಯೋ ಏನೋ ಅದೊಂದಿತ್ತಲ್ಲ ಅಂತ. ಕಾರಣ ಏನು ಅಂತಂದರೆ, ತುಂಬ ಒತ್ತಡ ಆದಾಗ ನನಗೆ ತಲೆ ಓಡ್ತಾ ಇಲ್ಲ, ಈ ಒಂದು ಒತ್ತಡದ ಪರಿಸ್ಥಿತಿ ಯಾವ ರೀತಿ ಬರಬೇಕು ನನಗೆ ಅರ್ಥ ಆಗ್ತಾ ಇಲ್ಲ, ಸಿಗಾಕೊಂಡಿದ್ದೀನಿ, ನಾನೇನು ಮಾಡಬೇಕು ಅಂದರೆ ಹೋಗಿ ತಕ್ಷಣ ಮುಖಕ್ಕೆ ತಣ್ಣೀರನ್ನು ಎರಚ್ಕೊಂಡಾಗ ಏನಾಗುತ್ತೆ, ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗಿ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಅದು ತಕ್ಷಣ ನಿಮಗೆ ಹೇಳುತ್ತಿದ್ದು, ನೋಡು ಈ ಥರ ಮಾಡಿದ್ರೆ ನಿನ್ನ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕುತ್ತೆ ಅಂತ ಅನಾಲಿಸಿಸ್ ಮಾಡಿ, ತರ್ಕ ಮಾಡಿ, ಒಂದು 4-5 ಥರ ನಿಮಗೆ ಅದು ದಾರಿನ ಹುಡುಕೊಡುತ್ತೆ. ಈ ಥರ ಮಾಡಿದ್ರೆ ನಿನಗೆ ಈ ರೀತಿ ಪರಿಣಾಮ ಆಗುತ್ತೆ, ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ. ಸೊ ನಾವು ಯಾವುದೇ ಕೆಲಸ ಮಾಡೋದಕ್ಕೆ ಮೊದಲು ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗಿದ್ದರೆ, ಅಂದರೆ ದೀರ್ಘ ಉಸಿರಾಟ, 4, 6, 8 ಅಂತ ಅದೊಂದು ಯೂನಿವರ್ಸಲ್ ಫಾರ್ಮ್ಯುಲಾ. ಅದು 4 ಕೌಂಟು ಉಸಿರನ್ನು ತೆಗೆದುಕೊಳ್ಳೋದು, 6 ಕೌಂಟು ಉಸಿರನ್ನು ಕುಂಭಕಾಂತರ ಹಾಗೆ ಹಿಡಿದಿಟ್ಕೊಳ್ಳೋದು. ಆವಾಗ ಹೈಪಾಕ್ಸಿ ಆಗುತ್ತೆ ಮತ್ತು ಬೇಕಾದಷ್ಟು ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗುತ್ತೆ. ನಂತರ 8 ಕೌಂಟು ಉಸಿರನ್ನು ನಿಧಾನವಾಗಿ ಬಿಡೋ ಅಂಥದ್ದು ಮಾಡಿದಾಗ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಅದ್ಭುತವಾಗಿ ಆ ಒಂದು ಸಮಸ್ಯೆಗೆ ಯಾವ ರೀತಿ ಪರಿಹಾರ, ಯಾವ ಸಮಸ್ಯೆ ಬೇಕಾದ್ರೂ ಆಗ್ಬೋದು. ಉದಾಹರಣೆಗೆ ಸಿಂಪಲ್ಲಾಗಿ ಹೇಳಬೇಕು ಅಂತ ಅಂದರೆ, ಯಾವುದೋ ಒಂದು ಹುಡುಗ ಒಂದು ಪ್ರಪೋಸ್ ಮಾಡಿದ್ದಾನೆ, ಆ ಹುಡುಗಿಗೆ ಒಪ್ಕೋಬೇಕೋ ಬೇಡವೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಮೋಷ್ನಲ್ ಬ್ರೈನ್ ಏನು ಹೇಳ್ತಾ ಇದೆ ಅಂದರೆ, ನಿನ್ನ ಹಿಂದೆ ತುಂಬ ದಿನ ಸುತ್ತಾ ಇದ್ದಾನೆ, ನಿನಗೋಸ್ಕರ ಒದ್ದಾಡ್ತಾ ಇದ್ದಾನೆ, ಅವನ ಪ್ರೀತಿಯನ್ನು ಒಪ್ಕೋ, ಅವನನ್ನು ಪ್ರೀತಿಸು ಅಂತ ಹೇಳುತ್ತೆ. ಆವಾಗ ತಣ್ಣೀರನ್ನು ಕುಡಿಯೋಂಥದ್ದು ಅಥವಾ ಮುಖಕ್ಕೆ ನೀರು ಹಾಕ್ಕೊಂಡು ವೇಗಸ್ ನರ್ವ್ ಆ್ಯಕ್ಟಿವೇಟ್ ಮಾಡಿದ್ರೆ, ವೇಗಸ್ ನರ್ವ್ ಆದಾಗ ಮುಂಭಾಗದ ಮೆದುಳು ಹೇಳುತ್ತೆ, ನೋಡು ನೀನು ಇನ್ನೂ ಓದ್ತಾ ಇದೆಯಾ, ಅವನು ಸೆಟ್ಲಾಗಿಲ್ಲ, ನೀನು ಸೆಟ್ಲಾಗಿಲ್ಲ, ಇವಾಗ ನೀನೇನಾದರೂ ಅವನ ಪ್ರೀತಿ ಒಪ್ಕೊಂಡು ನೀನು ಮದುವೆ ಅಂತ ಆದರೆ ಮುಂದೆ ನಿಮ್ಮ ಜೀವನ ಯಾವ ಥರ ಇರುತ್ತೆ ನೋಡು, ಇದು ಸರಿ ಇಲ್ಲ. ಆಯಿತು, ಆ ಥರ ನಿನ್ನ ಪ್ರೀತಿನೇ ಬೇಕು ಅಂತಂದರೆ ಕಾಯಿಲಿ, ನೀನು ವಿದ್ಯಾಭ್ಯಾಸ ಮುಗಿಸು, ಚೆನ್ನಾಗಿ ಕೆಲಸ ಮಾಡು, ಅರ್ನ್ ಮಾಡಿ. ಅಂದರೆ ನಮಗೆ ಪರಿಸ್ಥಿತಿ ಮುಂದೆ ಆಗುವಂಥ ಏನು ಅನಾಹುತಗಳಾಗಬಹುದು ಅದರ ಒಂದು ಪಿಕ್ಚರ್ನ ನಮಗೆ ನಮ್ಮ ಮುಂಭಾಗದ ಮೆದುಳು ಕೊಡುತ್ತೆ. ಆದರೆ ಎಮೋಷನಲ್ ಆಗಿ, ಅಯ್ಯೋ ನನ್ನ ಅಷ್ಟೊಂದು ಪ್ರೀತಿಸ್ತಾ ಇದ್ದಾನೆ, ನನಗೋಸ್ಕರ ಕೈ ಕುಯ್ಕೊಂಡ, ನನಗೋಸ್ಕರ ರಕ್ತದಲ್ಲಿ ಪತ್ರ ಬರೆದ ಅಂತ ಅಂದ್ಕೊಳ್ಳೋದು ಎಮೋಷ್ನಲ್. ಅದು ಬರೀ ಒಂದು ತಾತ್ಕಾಲಿಕವಾಗಿರುವಂಥ ಎಮೋಷನ್ನು. ಆದರೆ ಜೀವನ ಅಂತ ಬಂದಾಗ ಬರೀ ಅಷ್ಟೇ ಆಗೋದಿಲ್ಲ. ಜೀವನ ಅಂತ ಬಂದಾಗ ಒಂದು ಕೆಲಸ ಬೇಕಾಗುತ್ತೆ, ಬದುಕಕ್ಕೆ ಬೇರೆ ಬೇರೆ ಅಂಶಗಳು ಬಹಳ ಮುಖ್ಯ. ಹಾಗಾಗಿ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಮಾಡಿದ್ರೆ ಅದು ನಮಗೆ ಎಂಥ ಸಮಸ್ಯೆ ಆದರೂ ಪ್ರತಿ ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಜಗತ್ತಿನಲ್ಲಿ ಪರಿಹಾರ ಇಲ್ಲದೇ ಇರುವ ಸಮಸ್ಯೆ ಯಾವುದೂ ಇಲ್ಲ. ಪರಿಹಾರವನ್ನು ನೀಡುವಂತಹದ್ದು ವೇಗಸ್ ನರ್ವ್. ಹಾಗಾಗಿ ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು. ಇದರ ಜೊತೆಯಲ್ಲಿ ನಾವು ಕಾಲ್ದು ಮಸಾಜ್ ಹೇಳಿದೆ, ಮತ್ತು ಒಳ್ಳೆಯ ಒಂದು ಪ್ರೋಬಯಾಟಿಕ್ ಅಂತ ಅಂತೀವಿ. ಪ್ರೋಬಯಾಟಿಕ್ ಅಂತಂದರೆ ಮೊಸರು, ಮಜ್ಜಿಗೆ ಈ ಥರದನ್ನು ಕೂಲಿಂಗ್ ಆಗಿರುವಂಥ ಆಹಾರ ಸೇವನೆ ಮಾಡಿದಾಗ್ಲೂ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಕಾರಣ ನಮ್ಮ ಕರುಳಿನಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಗಳಿದೆ. ವೇಗಸ್ ನರ್ವ್ ಕರುಳಿನಲ್ಲೂ ಇದೆ. ಎಂಟರಿಕ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ. ನಮ್ಮಲ್ಲಿ 3 ಥರದ ನರ್ವಸ್ ಸಿಸ್ಟಮು: ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಎಂಟರಿಕ್ ನರ್ವಸ್ ಸಿಸ್ಟಮ್. ಅದಕ್ಕೆ ನೋಡಿ,
ಏನೋ ಒಂದು ತೊಂದರೆ ಆದರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಆಮೇಲೆ ಹೊಟ್ಟೆ ನಮಗೆ ಆಹಾರ ಊಟ ಮಾಡೋಕ್ಕಾಗಲ್ಲ. ಈಗ ಏನೋ ಒಂದು ಸಮಸ್ಯೆ, ಅನ್ನ ಸೇರ್ತಾ ಇಲ್ಲ, ಊಟ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಗ್ಯಾಸ್ಟ್ರೈಟಿಸ್ ಥರ ಆಗ್ಬೋದು, ಸಂಕಟ, ಹೊಟ್ಟೆಯಲ್ಲಿ ಸಂಕಟ ಅಂತ ಅಂತೀವಿ. ಕಾರಣ ನಮ್ಮ ಎಂಟರಿಕ್ ನರ್ವಸ್ ಸಿಸ್ಟಮ್ಮು ನಮ್ಮ ಮೆದುಳಿನ ಜೊತೆ ಕನೆಕ್ಟ್ ಆಗಿರೋದ್ರಿಂದ ನಮ್ಮ ಭಾವನೆಗಳು ಆ ಒಂದು ಹೊಟ್ಟೆಯಲ್ಲಿ ನಾವು ಏನು ಆಹಾರ ಸೇವನೆ ಮಾಡ್ತೀವಿ ಅಲ್ಲಿ ನಮಗೆ ತೋರಿಸುತ್ತೆ. ವೇಗಸ್ ನರ್ವ್ ಇರುತ್ತೆ. ಹಾಗಾಗಿ ಈ ಥರ ಮತ್ತು ಮ್ಯೂಸಿಕ್ ಕೇಳೋ ಅಂಥದ್ದು ಬಹಳ ಅದ್ಭುತವಾಗಿ ವೇಗಸ್ ನರ್ವ್ನ ಆ್ಯಕ್ಟಿವೇಟ್ ಮಾಡೋದು ಮ್ಯೂಸಿಕ್ ಕೇಳೋ ಅಂಥದ್ದು. ಅಥವಾ ಅದನ್ನು ಗುನುಕ್ತೀವಲ್ಲ, ಹಾಡನ್ನು ಗುನುಕ್ತಾ ಇದ್ದಾಗ, ಹಾಡನ್ನು ಪೂರ ಹಾಡು ಹೇಳ್ದೆ ಹೋದರೂ ಗುನುಕ್ತಾ ಇದ್ದಾಗಲೂ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಗಾರ್ಗ್ಲಿಂಗ್ ಅಂತ ಮಾಡ್ತಾರೆ ಕೆಲವರು. ಹಳೆ ಕಾಲದವರು ನೋಡಿ, ಬೆಳಗ್ಗೆ ಎದ್ದಾಗ ಉಪ್ಪು ನೀರನ್ನ ಗಂಟ್ಲಲ್ಲಿ ಹಾಕ್ಕೊಂಡು ಗಾರ್ಗ್ಲಿಂಗ್, ಏಕೆ ಅಂತಂದರೆ ಅಲ್ಲಿ ವೇಗಸ್ ನರ್ವ್ ಇನರ್ವೇಟ್ ಆಗಿದೆ. ಅದು ಮಾಡಿದಾಗ್ಲೂ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಹಾಡು ಹೇಳೋದು, ಹಾಡು ಕೇಳೋದು, ಗುನುಗೋದು, ಇದರಿಂದನೂ ಸಹ ವೇಗಸ್ ನರ್ವ್ನ ಆ್ಯಕ್ಟಿವೇಟ್ ಮಾಡ್ಬೋದು. ತುಂಬ ಅದ್ಭುತವಾಗಿ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗೋವಂಥದ್ದು ತಣ್ಣೀರಿನಿಂದ, ಜೊತೆಯಲ್ಲಿ ಬ್ರೀದಿಂಗಿಂದ. ಪ್ರಾಣಾಯಾಮ, ಅದಕ್ಕೋಸ್ಕರನೇ ಪ್ರಾಣಾಯಾಮ ಮಾಡಬೇಕು ಅಂತಾರೆ. ಜಗತ್ತಿನಲ್ಲಿ ಮುಂದಿನ ದಿನದಲ್ಲಿ ಮನುಷ್ಯ ಚೆನ್ನಾಗಿರಬೇಕು ಅಂತಂದರೆ ಯೋಗ, ಧ್ಯಾನ, ಪ್ರಾಣಾಯಾಮ, ಈ ಮೂರು ಮನುಷ್ಯ ಚೆನ್ನಾಗಿರಬೇಕು ಅಂದರೆ ಒಂದು ಯಶಸ್ಸಿನ ಕೀಲಿಗಳು ಅಂತ ಅನ್ಬೋದು. ಇದನ್ನು ಯಾರು ಮಾಡ್ತಾರೆ ಖಂಡಿತವಾಗಲೂ ಅವರ ಪರಿಪೂರ್ಣ ಆರೋಗ್ಯ, ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಎಲ್ಲ ಥರದ ಆರೋಗ್ಯನೂ ಅವರು ಹೊಂದುತ್ತಾರೆ. ಮೇಡಮ್, ತಣ್ಣೀರು ಅಂತ ನೀವು ಹೇಳಿದ್ರಿ, ನಾರ್ಮಲ್ ವಾಟರಾ ಅಥವಾ ಫ್ರಿಡ್ಜ್ ವಾಟರಾ? ತುಂಬ ಟೆನ್ಷನ್ ಆದಾಗ ಫ್ರಿಜ್ ವಾಟ್ರ್ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ, ಬೇಗ ಎಫೆಕ್ಟ್ ಆಗುತ್ತೆ. ಇಲ್ಲ ಅಂತಂದರೆ ತಣ್ಣೀರು, ಒಟ್ಟಿನಲ್ಲಿ ಬಿಸಿ ನೀರು ಹಾಕ್ಬಾರ್ದು, ತಣ್ಣೀರು ಸ್ಪ್ಲ್ಯಾಶ್ ಅದನ್ನು ಎರಚ್ಕೋಬೇಕು. ಎರಚ್ಕೊಂಡಾಗ ಒಂಥರ ಕೂಲ್ ಆಗುತ್ತೆ ಅದು. ಹಾಗಾಗಿ ಈಗ ನೀವು ನೋಡಿರ್ಬೋದು, ಒಂದು ನಾವು ವಿಷ್ಣು ಲಕ್ಷ್ಮಿ ಒಂದು ಫೋಟೋ ನೋಡಿರ್ತೀವಲ್ಲ, ನಾವು ಏನಂದರೆ ಯಾವುದರ ಹಿಂದೆ ಇರುವ ವೈಜ್ಞಾನಿಕತೆನ ನಾವು ನೋಡೋದಿಲ್ಲ. ನಾವು ದೇವರು ಅಂದರೆ ಪೂಜೆ ಮಾಡಬೇಕು, ಭಕ್ತಿ, ಇಷ್ಟು ಬಿಟ್ಟರೆ ಅದರ ಹಿಂದಿರುವ ವೈಜ್ಞಾನಿಕತೆ ಏನು ಅಂತ ನಾವು ನೋಡಿದಾಗ, ವಿಷ್ಣು ಲಕ್ಷ್ಮಿ ಫೋಟೋ ನೋಡಿದಾಗ ಏನಂತಾರೆ, ವಿಷ್ಣು ಒಂದು ಯೋಗ ನಿದ್ರೆಯಲ್ಲಿದ್ದಾರೆ, ಲಕ್ಷ್ಮಿ ಅವರ ಕಾಲನ್ನ ಒತ್ತಾ ಇದ್ದಾರೆ ಅಂತ. ಇಲ್ಲಿ ಆ್ಯಕ್ಚುಲಾಗಿ ಇನ್ನೊಂದು ಥರ ಇಂಟರ್ಪ್ರಿಟ್ ಇದನ್ನು ಮಾಡೋದಾದರೆ, ಲಕ್ಷ್ಮಿ ಕಾಲನ್ನು ಮೆಸೇಜ್ ಮಾಡ್ತಾ ಇರೋದ್ರಿಂದ ವಿಷ್ಣುವಿನ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗಿದೆ. ಹಾಗಾಗಿ ಯಾರೇ ಬಂದು ಏನೇ ಕಷ್ಟ ಅಂತ ಕೇಳಿದ್ರು, ರಾಮನ ಅವತಾರ, ಕೃಷ್ಣನ ಅವತಾರ, ಎಲ್ಲ ಅವತಾರಗಳು ಧರಿಸಿ ಬಂದು ಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕೆ ಲಕ್ಷ್ಮಿ ಎಲ್ಲೋ ಒಂದು ಕಡೆ ಪ್ರೇರಣೆ. ಏಕೆಂದರೆ ವೇಗಸ್ ನರ್ವ್ನ ಅವರು ಆ್ಯಕ್ಟಿವೇಟ್ ಮಾಡ್ತಾ ಇರೋದ್ರಿಂದ ವಿಷ್ಣು ಆ ಕಷ್ಟಗಳಿಗೆ ಸ್ಪಂದಿಸಿ ಈ ಸಮಸ್ಯೆ, ಈಗ ರಾಕ್ಷಸರ ಸಮಸ್ಯೆ ಅಂದಾಗ ಒಂದು ಪರಿಹಾರ ಕೊಡಬೇಕು. ಸೊ ಯಾವ ರೀತಿ ರಾಮನಾಗಿ ಹುಟ್ಟಿ, ಕೃಷ್ಣನಾಗಿ ಹುಟ್ಟಿ, ಈ ಥರ ಅದನ್ನು ನಾವು ಇನ್ನೊಂದು ಥರ ಇಂಟರ್ಪ್ರೇಟ್ ಮಾಡ್ಬೋದು. ಅದೇ ರೀತಿ ಕೃಷ್ಣನ ಕೊಳಲಿನ ನಾದ, 16,000 ಗೋಪಿಕಾ ಸ್ತ್ರೀಯರು ಅಂತ ಅದನ್ನು ನಾವು ಬೇರೆ ಥರ ತಗೊಂಡ್ಬಿಡ್ತೀವಿ. ನಾವು ಅಂದರೆ ಫ್ಲರ್ಟ್ ಮಾಡಿಬಿಡೋದು ಅಂದರೆ ಕೃಷ್ಣನ ಥರ ಅಂತ. ಎಷ್ಟು ಮಿಸ್ಇಂಟರ್ಪ್ರಿಟೇಷನ್ ಅಂದರೆ ನಾವೆಲ್ಲ ತಿಳ್ಕೊಳ್ಳೋದು ಅಷ್ಟೇ. ಸೂಪರ್ಫಿಷಿಯಲ್ ಆಗಿ ಮೇಲೆ ನೋಡಿಬಿಟ್ಟು ಕೃಷ್ಣನಿಗೆ ತುಂಬ ಜನ ಫ್ರೆಂಡ್ಸ್ಗಳು, ಗರ್ಲ್ ಫ್ರೆಂಡ್ಸ್ ಇದ್ದರು, 16,000. ಕೃಷ್ಣಂಗೆ 16,000 ಆದರೆ ನನಗೆ ಯಾಕೆ 2-3 ಇರಬಾರ್ದು? ನಾವು ಇಂಟರ್ಪ್ರೇಟ್ ಮಾಡೋದೆಲ್ಲ ಈ ಥರ ತಪ್ಪು. ಅದರ ಹಿಂದಿರುವ ಸೈನ್ಸ್ ಏನಂದರೆ, ಕೃಷ್ಣ ಅಂದರೆ ಕಾನ್ಷಿಯಸ್, ಕೃಷ್ಣ ಅಂದರೆ ಒಬ್ಬ ವ್ಯಕ್ತಿ ಅಂತಲ್ಲ, ಹೈಯರ್ ಕಾನ್ಷಿಯಸ್. ಕೃಷ್ಣ ಬೇರೆ ಬೇರೆ ಸಂದರ್ಭದಲ್ಲಿ ಮೆದುಳಿನ ಬೇರೆ ಬೇರೆ ಭಾಗಗಳನ್ನು ಆ್ಯಕ್ಟಿವೇಟ್ ಮಾಡಿದರು. ಕೃಷ್ಣ ಅಂತ ಹೋಲ್ ನೋಡಿದಾಗ ಹೈಯರ್ ಕಾನ್ಷಿಯಸ್, ಮುಂಭಾಗದ ಮೆದುಳನ್ನು ಸಂಪೂರ್ಣವಾಗಿ ಆ್ಯಕ್ಟಿವೇಟ್ ಮಾಡಿರೋದು ಶಿವ, ಕೃಷ್ಣ ಅಂತಲೇ ಹೇಳ್ಬೋದು. ಶಿವನೂ ಅಷ್ಟೇ, ಯಾವಾಗಲೂ ಹೈಯರ್ ಕಾನ್ಷಿಯಸ್ ಅಂತೀವಿ. ಕೃಷ್ಣನೂ ಅಷ್ಟೇ. ಕೃಷ್ಣನ ಕೊಳಲಿದೆಯಲ್ಲ, ಅದು ವೇಗಸ್ ನರ್ವ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಮ್ಯೂಸಿಕ್ಕು, ಅದಕ್ಕೆ ನೋಡಿ ಎಲ್ಲ ಇನ್ಸ್ಟ್ರೂಮೆಂಟ್ಗೂ ಹೋಲಿಸಿದ್ರೆ ಕೊಳಲು ತುಂಬ ಬೇಗ ನಮಗೆ ಕನೆಕ್ಟ್ ಆಗಿಬಿಡುತ್ತೆ. ಮತ್ತು ನಮ್ಮನ್ನು ಕೂಲ್ ಡೌನ್ ಮಾಡೋದು, ಒತ್ತಡವನ್ನು, ಗೋಪಿಕಾ ಸ್ತ್ರೀಯರ ಒತ್ತಡವನ್ನು ನಿವಾರಣೆ ಕೃಷ್ಣ ಮಾಡ್ತಾಯಿದ್ರು ಹೊರತು ಅವ್ರ ಜೊತೆ ಹಾಡು ಹೇಳ್ತಿದ್ರು, ಕೊಳಲು ನುಡಿಸ್ತಿದ್ರು. ಅವರನ್ನು ಒತ್ತಡ ನಿವಾರಣೆ ಮಾಡಿ ಒಬ್ಬ ಕೌನ್ಸಿಲರ್ ಥರ, ಆಪ್ತ ಸಮಾಲೋಚಕನಾಗಿ ಕೆಲಸ ಮಾಡ್ತಾಯಿದ್ರು ಹೊರತು ಫ್ಲೈಟ್ ಅಂತ ನಾವು ತಪ್ಪು ತಿಳ್ಕೊಂಡಿದ್ದೀವಲ್ಲ, ಅದಲ್ಲ. ಕೃಷ್ಣನೇ ಬೇರೆ. ಸೈಂಟಿಫಿಕ್ಕಾಗಿ ಕೃಷ್ಣ ಅದ್ಭುತ, ಒಬ್ಬ ಸೈಕಿಯಾಟ್ರಿಸ್ಟ್ ಥರ. ಮಾನಸಿಕ ರೋಗಗಳು ಅಂದರೆ ಎಲ್ಲ ಥರದ್ದನ್ನು ಆಪ್ತ ಸಮಾಲೋಚಕ. ಏಕೆ ಅಂತಂದರೆ ಯಾವ ಸಂದರ್ಭದಲ್ಲಿ, ಈಗ ಮಹಾಭಾರತದ ಸಂದರ್ಭದಲ್ಲಿ ಅರ್ಜುನನಿಗೆ ತನ್ನ ಎದುರು ತಾತ ಇದ್ದಾರೆ, ತನ್ನ ಎದುರು ತನ್ನ ಗುರುಗಳು
ತುಂಬ ಅವರಿಗೆ ಅರ್ಜುನ ಅಂದರೆ ದ್ರೋಣಾಚಾರ್ಯರಿಗೆ ಅತ್ಯಂತ ಪ್ರೀತಿ ಪಾತ್ರ. ಅಂಥವ್ರ ಎದುರಿಗೆ ನಾನು ಯುದ್ಧ ಮಾಡಬೇಕು ಅಂದಾಗ ಯಾರಿಗೂ ಸಾಧ್ಯ ಇಲ್ಲ ಜಗತ್ತಿನಲ್ಲಿ ಎದುರು ಹಾಕ್ಕೊಳ್ಳೋಕ್ಕೆ. ಅಂಥ ಸಂದರ್ಭದಲ್ಲಿ ಭಗವದ್ಗೀತೆಯನ್ನು ಹೇಳಿ ಆ ಒಂದು ಧರ್ಮಕ್ಕೋಸ್ಕರ ನಾನು ಇದು ನಡೆಸ್ತಾ ಇರೋದು. ಮತ್ತು ಇದೆಲ್ಲ ಮಾಯೆ. ಯಾರು ಮರಣ ಹೊಂದಿದ್ರೆ ಅವರು ಬರೀ ದೇಹನ ತ್ಯಾಗ ಮಾಡ್ತಾರೆ ಹೊರತು ಆತ್ಮ ಅಮರ ಅಂತ ಅರ್ಜುನನಿಗೆ ಹೇಳಿ ಕನ್ವಿನ್ಸ್ ಮಾಡಿ ಆ ಯುದ್ಧನ ಮಾಡಿಸ್ಬೇಕು ಅಂತಂದರೆ ಹೈಯರ್ ಕಾನ್ಷಿಯಸ್ ಇದ್ದ ಮನುಷ್ಯ ಮಾತ್ರ ಈ ಥರ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಈಗೋಯಿಸ್ಟಿಕ್ ಆಗಿ ನಾವು ಸಣ್ಣ ಸಣ್ಣ ವಿಚಾರಗಳಿಗೂ ಬಹಳಷ್ಟು ತಪ್ಪುಗಳನ್ನು ಮಾಡ್ತೀವಿ. ಸೊ ಇದೆಲ್ಲ ವೇಗಸ್ ನರ್ವ್ನ ಆ್ಯಕ್ಟಿವೇಟ್ ಯಾವ ರೀತಿ ಮಾಡ್ಕೋಬೇಕು, ಯಾವ ರೀತಿ ಮಾಡ್ಕೊಂಡ್ರೆ ಏನಾಗುತ್ತೆ. ವೇಗಸ್ ನರ್ವ್ ಆ್ಯಕ್ಟಿವೇಟ್ ಮಾಡಿದ್ರೆ ಎಲ್ಲ ಕೃಷ್ಣನ ಥರ ಆಲೋಚನೆ ಮಾಡ್ಬೋದು. ಯಾವ ಸಂದರ್ಭದಲ್ಲಿ ಕೃಷ್ಣ ಯಾವಾಗಲೂ ಮುಗುಳು ನಗ್ತಿರ್ತಾರೆ, ಯಾವ ಸಂದರ್ಭದಲ್ಲೂ ಕೃಷ್ಣ ಕೋಪ ಮಾಡ್ಕೊಂಡಿದ್ದೇ ಇಲ್ಲ. ಕೃಷ್ಣನಿಗೆ ಅವಮಾನ ಆದಾಗ್ಲೂ ಅವರು ಮುಗುಳು ನಗೆಯೇ ಇರ್ತಾರೆ. ಅಂದರೆ ಎಲ್ಲ ಸಂದರ್ಭದಲ್ಲಿ ತಾಳ್ಮೆಯಿಂದ ಒತ್ತಡಗಳನ್ನು ಸಮಸ್ಯೆಗಳನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋದಾದರೆ ವೇಗಸ್ ನರ್ವ್, ಗಾಡ್ಲಿ ನರ್ವ್ ಅಂತ ಕರಿತೀವಿ. ಈ ಗಾಡ್ಲಿ ನರ್ವ್ನ ನಾವು ಆ್ಯಕ್ಟಿವೇಟ್ ಮಾಡಿದಾಗ ಸಮಸ್ಯೆ ಯಾವುದೇ ಆಗಲಿ ಸಮಸ್ಯೆಯನ್ನು ಅದ್ಭುತವಾಗಿ ನಿವಾರಣೆ ಮಾಡ್ಬೋದು. ಯಾವುದೇ ಸಮಸ್ಯೆ ಆಗಲಿ ಅದಕ್ಕೆ ಒಂದು ಪರಿಹಾರ ಇದೆ. ಆದರೆ ಪರಿಹಾರ ನಮಗೆ ಏನಕ್ಕೆ ಸಿಕ್ಕಲ್ಲ ಅಂದರೆ ಸಮಸ್ಯೆ ಬಂದಾಗ ಒತ್ತಡಕ್ಕೆ ಒಳಗಾಗ್ಬಿಡ್ತೀವಿ. ಹಿಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗಿ ಮುಂಭಾಗದ ಮೆದುಳು ಕಂಪ್ಲೀಟು ತಟಸ್ಥ ಆಗುತ್ತೆ. ನಮಗೆ ಏನೂ ಗೊತ್ತಾಗಲ್ಲ, ಕಂಪ್ಲೀಟು ಬ್ಲ್ಯಾಂಕ್. ಈಗ ನೋಡಿ, ಇತ್ತೀಚೆಗೆ ರಾಯ್ ಅವರು ಒಂದು ಸ್ಯೂಸೈಡ್ ಮಾಡ್ಕೊಂಡ್ರು. ಅವರು ತುಂಬ ಶ್ರೀಮಂತ ವ್ಯಕ್ತಿ, ಸಾವಿರಾರು ಕೋಟಿ ಇದ್ದಂಥವರು. ಅವರಿಗೆ ಬಂದಿದ್ದ ಸಮಸ್ಯೆನ ಅವರು ಬಹಳ ಸುಲಭವಾಗಿ ನಿವಾರಣೆ ಮಾಡ್ಕೋಬಹುದಾಗಿತ್ತು. ಪ್ರಾಣ ಕಳ್ಕೊಳ್ಳೋ ಅಂಥದ್ದು ಏನೂ ಇರಲಿಲ್ಲ. ಆದರೆ ಏನಕ್ಕೆ ಆ ಥರ ಆಯಿತು ಅಂದರೆ ಅತ್ಯಂತ ನಾವು ಶ್ರೀಮಂತಿಕೆ ಹೆಚ್ಚಾದಂತೆ ಏನಾಗ್ತಾ ಇರುತ್ತೆ ಅಂದರೆ ಈ ಬಿಸ್ನೆಸ್ ಕ್ಲಾಸಲ್ಲಿ ಆಧ್ಯಾತ್ಮಿಕ ಆರೋಗ್ಯದಿಂದ ಅವರಿಗೆ ಕೊರತೆ ಇರುತ್ತೆ. ಈಗ ಕಾಫಿ ಡೇ ಸಿದ್ಧಾರ್ಥ ಅವರು ಸ್ವಲ್ಪ ಮಾನಸಿಕ ಖಿನ್ನತೆ ಇತ್ತು ಅಂತಂದರು. ಇವರು ಸಹ ಯಾರ ಜೊತೆ ಬೆರೀತಾ ಇರಲಿಲ್ಲ, ಏನೋ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದರು. ಡಿಸ್ಟರ್ಬ್ ಆದಾಗಲೇ ಮನುಷ್ಯ ಆತ್ಮಹತ್ಯೆಗೆ ಅವನು ಒಳಗಾಗೋದು. ಯಾಕೆ ಅವನು ಡಿಸ್ಟರ್ಬ್ ಆಗ್ತಾನೆ ಅಂದರೆ ಅವನಿಗೆ ಆಧ್ಯಾತ್ಮಿಕವಾಗಿ ಅವನಿಗೆ ಆ ಒಂದು ಆರೋಗ್ಯ ಇರಲ್ಲ. ಮತ್ತು ಈ ವೇಗಸ್ ನರ್ವ್ ಆ್ಯಕ್ಟಿವೇಶನ್ನು ಗೊತ್ತಿರೋದಿಲ್ಲ, ಅದು ಗೊತ್ತೇ ಇಲ್ಲ ಅವ್ರಿಗೆ. ಯಾವಾಗಲೂ ಸದಾಕಾಲ ಹಿಂಭಾಗದ ಮೆದುಳು ಎಷ್ಟು ಹಣ ಸಂಪಾದನೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಆ ಥರ. ಆದರೆ ನಾನು ಯಾವ ರೀತಿ ಮಾಡಿದ್ರೆ ಒಳ್ಳೆಯದು, ಯಾವ ರೀತಿ ಮಾಡಿದ್ರೆ ತೊಂದರೆ ಆಗುತ್ತೆ ಅಂತ ಜಡ್ಜ್ ಮಾಡೋದಿದೆಯಲ್ಲ, ಜಡ್ಜ್ ಮಾಡೋದು ಮುಂಭಾಗದ ಮೆದುಳು. ಆ್ಯಕ್ಷನ್ ಮಾಡೋದು. ಈಗ ಇನ್ನೊಂದು ಸಿಂಪಲಾಗಿ ಹೇಳಬೇಕು ಅಂದರೆ, ಒಂದು ಸುಂದರವಾದ ಹುಡುಗಿ ಹೋಗ್ತಾ ಇದ್ದಾಳೆ ಅಂತ ಇಟ್ಕೊಳ್ಳಿ. ಆ ಹುಡುಗಿನ ನೋಡಬೇಕು ಅಂತ ಎಲ್ಲ ನೋಡ್ತಾರಲ್ವ, ಆ ನೋಡಬೇಕು ಅನ್ನೋದು ಹಿಂಭಾಗದ ಮೆದುಳು. ಆದರೆ ನೋಡು, ಆ ಹುಡುಗಿಯ ಕುತ್ತಿಗೆಯಲ್ಲಿ ಒಂದು ಕರಿಮಣಿ ಸರ ಇದೆ, ಅವಳು ಮದುವೆ ಆದವಳು, ಅವಳ ನೋಡಬಾರ್ದು, ನೀನು ಆ ದೃಷ್ಟಿಲಿ ನೋಡಬಾರ್ದು ಅನ್ನೋದು ಮುಂಭಾಗದ ಮೆದುಳು. ಇಲ್ಲ ಹಂಗಾದರೂ ನಾನು ನೋಡ್ತೀನಿ ಅನ್ನೋದು ಇದ್ದಾಗ ಯಾವ ಥರ ಅಂದರೆ ಹಿಂಭಾಗದ ಮೆದುಳು ಹೈಜಾಕ್ ಆಗಿರುತ್ತೆ, ಸಿಕ್ಕಾಬಟ್ಟೆ ಅದು ಓವರ್ ಆ್ಯಕ್ಟಿವ್ ಆಗಿರುತ್ತೆ ಏನೇ ಆದರೂ. ಅದಕ್ಕೋಸ್ಕರನೇ ಇತ್ತೀಚಿನ ದಿನದಲ್ಲಿ ನಾವು ಅನೈತಿಕತೆ ಎಲ್ಲ ಕಡೆ ಯಾಕೆ ಜಾಸ್ತಿ ಆಗ್ತಿದೆ ಅಂದರೆ ಮುಂಭಾಗದ ಮೆದುಳನ್ನು ವೇಗಸ್ ನರ್ವ್ನ ಆ್ಯಕ್ಟಿವೇಟ್ ಮಾಡ್ಕೊತಾ ಇಲ್ಲ, ಸದಾಕಾಲ ಹಿಂಭಾಗದಲ್ಲೇ ಇರ್ತಾರೆ. ಲೈಂಗಿಕತೆ ಅಂದರೆ ಅದರಲ್ಲಿ ಲೈಂಗಿಕತೆಯೂ ಹಿಂಭಾಗದಿಂದನೇ ಭಾವನೆಗಳು ಉಂಟಾಗೋದು. ಆಮೇಲೆ ಕೋಪ ಆಗ್ಬೋದು, ಭಯ, ಮತ್ತು ಎಲ್ಲ ಥರದ್ದು ನಾವು ಏನು ಅರಿಷಡ್ ವರ್ಗಗಳು ಅಂತೀವಲ್ಲ ಅದೆಲ್ಲ ಇರೋದು ಹಿಂಭಾಗದಲ್ಲಿ. ಮುಂಭಾಗದಲ್ಲಿರೋದು ಪರಿಪೂರ್ಣತೆ, ಪ್ರಬುದ್ಧತೆ ಅಂತ ಹೇಳಬಹುದು. ನೀವು ಮಾತಾಡ್ತಾ ಆಗ ಹೇಳಿದ್ರಿ ಲವ್ ಪ್ರಪೋಸ್ ಅಂತ. ಯೂಶ್ವಲಿ ನಮ್ಮ ಯುವಜನತೆ ಹೇಳೋವಂಥದ್ದು ಹುಡುಗರು ಬೇಗ ಮೂವ್ ಆನ್ ಆಗಲ್ಲ, ಹುಡುಗಿರು ಬೇಗ ಮೂವ್ ಆನ್ ಆಗ್ತಾರೆ ಅಂತ. ಇತ್ತೀಚೆಗೆ ಒಂದು ಸಿನಿಮಾ ಕೂಡ ಬಂತು, ದಿ ಗರ್ಲ್ ಫ್ರೆಂಡ್ ಅಂತ, ರಶ್ಮಿಕಾ ಮಂದಣ್ಣ ಅವ್ರದ್ದು. ಆ ಸಿನಿಮಾದಲ್ಲಿ ಪ್ರೀತಿ ಮಾಡೋ ಹುಡುಗ ಸಿಕ್ಕಾಪಟ್ಟೆ ಪೊಸೆಸಿವ್ ಆಗ್ತಾನೆ ಹುಡುಗಿ ವಿಚಾರದಲ್ಲಿ. ಇದು ಆ ಹುಡುಗಿಯ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಸೊ ಅವಳು ಆಮೇಲೆ ಬ್ರೇಕಪ್ ಮಾಡ್ಕೊಳ್ಳುವಂಥದ್ದು. ಇನ್ನೊಮ್ಮೆ ಏನಾಗುತ್ತೆ, ಹುಡುಗ ಹುಡುಗಿಗೆ ಪ್ರಪೋಸ್ ಮಾಡ್ತಾನೆ, ಆ ಹುಡುಗಿ ಒಪ್ಕೊಳ್ಳೋದಿಲ್ಲ. ನಾನು ನಿನ್ನನ್ನು ಫ್ರೆಂಡಾಗಿ ನೋಡಿದ್ದೀನಿ, ಫ್ರೆಂಡಾಗಿ ಇರೋದಕ್ಕೆ ಇಷ್ಟ ಅಂತ ಹೇಳ್ತಾಳೆ. ಆದರೆ ಆ ಹುಡುಗ ನಾನು ನಿನ್ನನ್ನು ಲವ್ ಮಾಡ್ತಾ ಇದ್ದೀನಿ, ಲವರ್ ಆಗಿ ಇದ್ದರೆ ಓಕೆ, ಇಲ್ಲ ಅಂತಂದರೆ ನಿನ್ನ ಸ್ನೇಹನೂ ಬೇಡ, ಏನೂ ಬೇಡ ಅಂತ ಹೇಳೋದುಂಟು. ಇದನ್ನು ನಾವು ಸಿನಿಮಾದಲ್ಲೂ ಕೂಡ ನೋಡ್ತಾ ಇರ್ತೀವಿ. ಇದಕ್ಕೂ ಮೆದುಳಿನ ರಚನೆಗೂ ಏನಾದರೂ ಸಂಬಂಧ ಇದೆಯಾ? ಮೆದುಳಿನ ರಚನೆ ಅಂತ ಅದ್ರ ಜೊತೆಗೆ ಹಾರ್ಮೋನ್ಗಳನ್ನು ನಾವು ನೋಡಬೇಕು. ವಿಕಾಸದ ಹಂತದಲ್ಲಿ ನಾವು ನೋಡಬೇಕಾದ್ರೆ ಹೆಣ್ಣಿನ ಮೆದುಳು ಯಾವ ಥರ ಡೆವಲಪ್ ಆಗಿದೆ ಅಂತಂದರೆ, ಹೆಣ್ಣಿನ ಮೆದುಳಲ್ಲಿ ಸೆಕ್ಯೂರ್ಡ್ ಫೀಲಿಂಗ್ ಬೇಕು ಹೆಣ್ಣಿಗೆ. ಅದಕ್ಕೆ ನೋಡಿ, ಇದು ಬರೀ ಮನುಷ್ಯ ಅಲ್ಲ, ಪ್ರಾಣಿಗಳನ್ನು ನೀವು ನೋಡ್ಬೋದು, ಪಕ್ಷಿಗಳನ್ನು ನೋಡ್ಬೋದು. ನೀವು ಯಾವ ಗಂಡು ಪಕ್ಷಿ ತುಂಬ ಚೆನ್ನಾಗಿರುತ್ತೆ,
ಪಕ್ಷಿ ಎಲ್ಲದು ಮನುಷ್ಯ ಬಿಟ್ಟು ಇನ್ನೆಲ್ಲ ಪ್ರಾಣಿಗಳಲ್ಲಿ ಗಂಡು ತುಂಬ ಚೆನ್ನಾಗಿರುತ್ತೆ, ತುಂಬ ಆಕರ್ಷಣೀಯವಾಗಿರುತ್ತೆ. ಅದರಲ್ಲಿ ನವಿಲು ನೋಡ್ಬೋದು, ಗಂಡು ನವಿಲಿಗೆ ಮಾತ್ರ ಅಷ್ಟೆಲ್ಲ ರೆಕ್ಕೆ ಪುಕ್ಕ ಅಷ್ಟು ಚೆನ್ನಾಗಿರೋದು, ಹೆಣ್ಣು ನವಿಲಿಗೆ ಅಷ್ಟೊಂದು ಪುಕ್ಕಗಳಿರೋಲ್ಲ. ಅದೇ ರೀತಿ ತುಂಬ ಚೆನ್ನಾಗಿ ಒಂದು ಹಾಡು ಅಂದರೆ ಕೂಗ ಅಂಥದ್ದು ಗಂಡು ಪಕ್ಷಿಗಳು, ಹೆಣ್ಣು ಪಕ್ಷಿಗೆ ವಾಯ್ಸು ಅಷ್ಟು ಚೆನ್ನಾಗಿರೋದಿಲ್ಲ. ಎಲ್ಲ ಪ್ರಾಣಿಗಳಲ್ಲೂ ಗಂಡು ತುಂಬ ಸುಂದರವಾಗಿರುತ್ತೆ, ತುಂಬ ಬಲಿಷ್ಠವಾಗಿರುತ್ತೆ. ಇಲ್ಲಿ ಫೀಮೇಲ್ ಸೆಲೆಕ್ಷನ್ ಅಂತ ಕರಿತೀವಿ ನಾವು. ಮೊದಲಿನಿಂದಲೂ ವಿಕಾಸದಲ್ಲಿ ನಾವು ನೋಡ್ಕೊಂಡು ಬಂದಿರೋದು ಹೆಣ್ಣು ಸೆಲೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು, ಯಾವುದು ಬಲಿಷ್ಠ, ಯಾವುದು ನನಗೆ ರಕ್ಷಣೆ ಕೊಡುತ್ತೆ ಅನ್ನೋದು ಆ ಹೆಣ್ಣಿಗೆ ಕನ್ಫರ್ಮ್ ಆದ ಮೇಲೆ ಆ ಪಕ್ಷಿ ಅದ್ರ ಜೊತೆ ಹೋಗುತ್ತೆ. ಇನ್ನೊಂದು ಪಕ್ಷಿಲಿ ಅದು ಗಂಡು ಪಕ್ಷಿ ಗೂಡುಗಳನ್ನು ಕಟ್ಟುತ್ತೆ, ಸುಮಾರು ಪಕ್ಷಿಗಳು ಗೂಡು ಕಟ್ಟುತ್ತೆ. ಹೆಣ್ಣು ಪಕ್ಷಿ ಪ್ರತಿಯೊಂದು ಗಂಡಿನ ಗೂಡನ್ನು ಹೋಗಿ ಹೋಗಿ ಪರೀಕ್ಷೆ ಮಾಡುತ್ತೆ, ಯಾವ ಗೂಡು ತುಂಬ ಚೆನ್ನಾಗಿರುತ್ತೆ. ಇದು ಹೆಂಗೆ ಅಂದರೆ ಮನೆಯೆಲ್ಲ ಕಟ್ಟಿ ನಾವು ಇಟ್ಕೊಂಡು ಹುಡುಗಿಗೆ ತೋರಿಸ್ದಂಗೆ, ಯಾವ ಮನೆ ಚೆನ್ನಾಗಿದೆ ಅಂದರೆ ಅವ್ರನ್ನ ಮದುವೆ ಆಗ್ತೀನಿ ಅನ್ನೋ ಥರ. ಇದೆಲ್ಲ ಪ್ರಾಣಿಗಳಲ್ಲಿ ನಾವು ನೋಡಿರೋ ಅಂಥದ್ದು ಫೀಮೇಲ್ ಸೆಲೆಕ್ಷನ್. ಹಿಂದಿನ ಕಾಲದಲ್ಲಿ ಸ್ವಯಂವರ ಇತ್ತು ನೋಡಿ. ಸ್ವಯಂವರ ಏನಕ್ಕೆ ಅಂತಂದರೆ ಯಾರನ್ನ ಚೆನ್ನಾಗಿದ್ದಾರೆ ಅವ್ರನ್ನ ನೀನು ಆಯ್ಕೆ ಮಾಡ್ಬೋದು ಅಂತ. ಈಗ ಬದಲಾವಣೆಗಳಾಗಿದೆ. ಫೀಮೇಲ್ದು ಯಾವ ಥರ ಅಂತಂದರೆ ಯಾವಾಗಲೂ ಸೆಕ್ಯೂರ್ಡ್ ಫೀಲಿಂಗ್ನ ಆಕೆ ಇಷ್ಟಪಡ್ತಾಳೆ. ಒಂದು ರಿಲೇಷನ್ ಅಂತ ಬಂದಾಗ, ಗಂಡು ಹೆಣ್ಣು ಪ್ರೀತಿಸೋಕ್ಕೆ ಆರಂಭಿಸಿದಾಗ ಹುಡುಗನಿಗೆ ಟೆಸ್ಟೋಸ್ಟಿರಾನ್ ಬಿಡುಗಡೆ ಆಗುತ್ತೆ. ಟೆಸ್ಟೋಸ್ಟಿರಾನ್ ಲೈಂಗಿಕತೆಯನ್ನು ಇದು ಮಾಡೋದು. ಅವನ ದೃಷ್ಟಿಲಿ ಬೇರೆ ತಲೆಯಲ್ಲಿ ಏನೂ ಇರೋದಿಲ್ಲ, ಅವಳು ಸಿಕ್ಕಬೇಕು ಅನ್ನೋದಷ್ಟೇ. ಆದರೆ ಇವಳಿಗೆ ಬಿಡುಗಡೆ ಆಗೋದು ಆಕ್ಸಿಟಾಸಿನ್. ಇವಳಿಗೆ ಎಷ್ಟೋ ಜನ ಬಿಡುಗಡೆ ಆಗಲ್ಲ, ಲೈಂಗಿಕ ಹಾರ್ಮೋನ್ ಬಿಡುಗಡೆ ಆಗಲ್ಲ. ಇವಳಿಗೆ ಬಾಂಡಿಂಗ್, ಇವಳು ಲವ್ ಅಂತ ಅದನ್ನು ಇಟ್ಕೊತಾಳೆ, ಅವನು ಲವ್ ಅಂತ ಇಟ್ಕೊಂಡಿರಲ್ಲ. ಬಿಗಿನಿಂಗಲ್ಲಿ ಅವನಿಗೆ ಲೈಂಗಿಕತೆನೇ ಪ್ರಯಾರಿಟಿ ಆಗಿರುತ್ತೆ, ಇವಳಿಗೆ ಲೈಂಗಿಕತೆ ಪ್ರಯಾರಿಟಿ ಅಲ್ಲ, ಇವಳಿಗೆ ಆಕ್ಸಿಟಾಸಿನ್ನು, ಲವ್, ಟ್ರಸ್ಟ್ ಇದು ಜಾಸ್ತಿ. ಹಾಗಾಗಿ ಏನಾಗುತ್ತೆ ಅಂದರೆ ತುಂಬ ದಿನ ನಂತರ ಅವನಿಗೆ ಆಕ್ಸಿಟಾಸಿನ್ ಬಿಡುಗಡೆ ಆಗುತ್ತೆ, ತುಂಬ ರಿಲೇಷನಲ್ಲಿದ್ದು ತುಂಬ ದಿನ ಆದಮೇಲೆ. ಆದರೆ ಇವಳಿಗೆ ಆಕ್ಸಿಟಾಸಿನ್ನೇ ಜಾಸ್ತಿ ಇರುತ್ತೆ, ಆ ನಂತರ ಯಾವುದೋ ಒಂದು ಪಾಯಿಂಟಲ್ಲಿ ಎಸ್ಟ್ರೋಜನ್ ಹಾರ್ಮೋನು ಬಿಡುಗಡೆ ಆಗೋದು. ಹಾಗಾಗಿ ಸಾಮಾನ್ಯವಾಗಿ ಹುಡುಗಿಯರು ಒಂದು ರಿಲೇಷನ್ ಅಂತ ಬಂದಾಗ ಪ್ರೊಟೆಕ್ಷನ್ನ ನೋಡ್ತಾರೆ, ಸೆಕ್ಯೂರ್ಡ್ ಫೀಲಿಂಗು. ನನಗೆ ಅವನು ಅನ್ನ ಆಗ್ತಾನ, ನನ್ನ ಚೆನ್ನಾಗಿ ಇಟ್ಕೊಂಡಿರ್ತಾನೆ. ಈಗ ಬಿಗಿನಿಂಗಲ್ಲಿ ಇಬ್ಬರು ಪರಿಚಯ ಆಗ್ಬೋದು, ಒಂದು ಪ್ರೀತಿಯಲ್ಲಿ ಬೀಳ್ಬೋದು, ನಂತರ ಆಕೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾಳೆ, ನಾನು ಮುಂದಿನ ದಿನದಲ್ಲಿ ಚೆನ್ನಾಗಿ ಇವನ ಜೊತೆ ಬದುಕ್ತೀನಾ ಇಲ್ವಾ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಅವನಿಗೆ ಅದು ತಲೆಯಲ್ಲಿ ಬರೋದೇ ಇಲ್ಲ. ಕೊನೆಗೇನಾಗುತ್ತೆ, ಇವಳಿಗೆ ಒಂದು ಅರಿವು ಬರುತ್ತೆ. ಆ ಮೂವಿಲೂ ಅದೇ ಥರನೇ ಗೊತ್ತಾಗೋಗುತ್ತೆ, ಇವನ ಜೊತೆ ಇದ್ದರೆ ನನ್ನ ಜೀವನ ನರಕ ಆಗೋಗುತ್ತೆ ಅಂತ. ಬ್ರೇಕಪ್ ಆಗಾಗ ಹುಡುಗರುಗಳು ಅನ್ಕೊಂತಾರೆ, ನಾನು ಅಷ್ಟು ಚೆನ್ನಾಗಳನ್ನ ನೋಡ್ಕೊಂಡಿದ್ದೆ, ನನಗೆ ಮೋಸ ಮಾಡಿದ್ಲು, ನನಗೆ ಕೈ ಕೊಟ್ಲು ಅಂತ ಅನ್ಕೊಂತಾರೆ. ಅಲ್ಲ, ಹೆಣ್ಣಿನ ಮೆದುಳೆ ಆ ಥರ ಕೆಲಸ ಮಾಡುತ್ತೆ. ವಿಕಾಸದ ಹಂತದಲ್ಲಿ ಇದೇ ಥರ. ಆಮೇಲೆ ಆ ಒಂದು ಪಾಯಿಂಟಲ್ಲಿ ಅವಳಿಗೆ ತುಂಬ ದುಃಖ ಆಗುತ್ತೆ. ನಂತರ ಬಹಳ ಸುಲಭವಾಗಿ ಅದನ್ನು ಆಕೆ ಮರಿತಾ ಬರ್ತಾಳೆ. ಇದು ನೇಚರ್. ಇದನ್ನು ಯಾವಾಗ ಹುಡುಗರು ಹೆಣ್ಣು ಮಕ್ಕಳಿಗೆ ಬೈಬಾರ್ದು. ನೋಡು, ನನ್ನ ಪ್ರೀತಿಸಿದ್ಲು, ಈಗ ನನ್ನ ಮರೆತು ಮದುವೆ ಆಗಿ ಆರಾಮಾಗಿದ್ದಾಳೆ ಅಂತಂದರೆ ದಟ್ ಈಸ್ ದ ನೇಚರ್ ಆಫ್ ದ ಫೀಮೇಲ್. ಅಲ್ಲೇನು ಮಾಡೋಕ್ಕಾಗಲ್ಲ. ಇದಕ್ಕೆ ನನಗೆ 2 ಕನಸು ಮೂವಿನೂ ನೀವು ನೋಡಬಹುದು. ರಾಜ್ಕುಮಾರ್ ಮಂಜುಳಾ ಅವರು ಒಂದು ಕಲ್ಪನಾ, ಅವರು ಎಷ್ಟೋ ವರ್ಷ ಆದ್ರೂ ಆ ಒಂದು ಪ್ರೀತಿಯ ನೆನಪಿನಲ್ಲೇ ಇದ್ದರೆ, ಇವಳು ಮದುವೆ ಆಗಿಬಿಟ್ಟು ಒಂದು ಮಗುನೂ ಆಗ್ಬಿಟ್ಟಿರುತ್ತೆ. ಆದರೆ ಆ ಕ್ಷಣಕ್ಕೆ ತುಂಬಾ ನೋವಿರುತ್ತೆ ಆಕೆಗೆ. ಆದರೆ ಗ್ರ್ಯಾಜುವಲ್ ಆಗಿ ಏನು ಮಾಡಿಬಿಡ್ತಾಳೆ ಅವಳು, ಸೆಕ್ಯೂರ್ಡ್ ಫೀಲಿಂಗ್ ಅಂತ ಯೋಚನೆ ಮಾಡೋದ್ರಿಂದ. ಕಾರಣ ಎಸ್ಟ್ರೋಜನ್ ಹಾರ್ಮೋನು ಮತ್ತು ಮೆದುಳಿನ ಭಾಗಗಳಿದೆಯಲ್ಲ, ಅದು ಯಾವಾಗಲೂ ಮುಂದಿನ ದಾರಿಯನ್ನು ಯೋಚನೆ ಮಾಡುತ್ತೆ. ಪುರುಷನಿಗೆ ಆ ಥರ ಅಲ್ಲ. ಒಂದು ಯಾವಾಗಲೂ ಏನು ಅಂತಂದರೆ ಲೈಂಗಿಕತೆ ಅಷ್ಟೇ. ಈ ವಿಕಾಸದಲ್ಲೂ ಹಾಗೆ. ಈಗ ಗಂಡು ಪ್ರಾಣಿಗೆ ಏನು ಅಂತಂದರೆ ಮಿಲನ ಆಗಬೇಕು ಅಷ್ಟೇ. ಆದರೆ ಹೆಣ್ಣಿಗೆ ಮಿಲನ ಆದ ನಂತರ ಆ ಮಗುವನ್ನು, ಅದರ ಮರಿಗಳನ್ನು ಕಾಪಾಡ್ಕೋಬೇಕು, ಅದರ ಮಗುವನ್ನು ಕಾಪಾಡ್ಕೋಬೇಕು ಅನ್ನುವುದು ಇದು ವಿಕಾಸದ ಹಂತದಲ್ಲಿ ಹಾಗೆ ಬಂದಿರೋದ್ರಿಂದ ಈಗಲೂ ಹಾಗೇನೆ. ತಾಯಿಗೆ ಯಾವಾಗಲೂ ಪ್ರಯಾರಿಟಿ ಮಕ್ಕಳುಗಳು, ಅವ್ರಿಗೆ ಊಟ ಹಾಕಬೇಕು, ಅವ್ರು ನೋಡ್ಕೋಬೇಕು. ತಂದೆ ಪ್ರಯಾರಿಟಿ ಸ್ವಲ್ಪ ಬೇರೆ ಇರುತ್ತೆ. ಹಾಗಾಗಿ ಮೆದುಳಿನ ರಚನೆಯಲ್ಲೂ ಬದಲಾವಣೆ ಇದೆ, ಮತ್ತು ನಮ್ಮಲ್ಲಿ ಇರುವಂಥ ಹಾರ್ಮೋನುಗಳಲ್ಲೂ ಬದಲಾವಣೆ ಇದೆ. ಆದರೆ ಪುರುಷರಿಗೆ ಏನಾಗುತ್ತೆ ಅಂದರೆ, ಅವರು ಆ ಕ್ಷಣಕ್ಕೆ ಅವ್ರಿಗೇನು ಅನಿಸೋದಿಲ್ಲ, ಆದರೆ ಆ ನೋವು ಇರುತ್ತಲ್ಲ ತುಂಬ ದಿನ ಇರುತ್ತದು. ಈ ಬ್ರೇಕಪ್ ಆಗಿರೋದು ಹೆಣ್ಣು ಮಕ್ಕಳಷ್ಟು ಬಹಳ ಸುಲಭವಾಗಿ ಇಲ್ಲಿ ಏನಾಗುತ್ತೆ ಅಂದರೆ, ಏನಕ್ಕೆ ಈ ಥರ ನಮ್ಮ ನ್ಯೂರಾನ್ಸ್ ಡೆವಲಪ್ ಆಗಿದೆ ಅಂದರೆ, ಹಿಂದೆ ಎಲ್ಲ ಏನಾಗ್ತಾ ಇತ್ತು, ಗಂಡು ಯುದ್ಧಕ್ಕೆ ಹೋಗ್ತಾ ಇದ್ದ, ಅಥವಾ ಗಂಡು ಏನು ಮಾಡ್ತಿದ್ದ, ಕಾಡಿಗೆ ಆಹಾರಕ್ಕೆ ಹೋಗ್ತಾ ಇದ್ದ, ಓದೋನು ಬರ್ತಾನೆ ಇರ್ತಿರ್ಲಿಲ್ಲ, ಅಲ್ಲಿ ಯಾವುದೋ ಒಂದು ಪ್ರಾಣಿಯನ್ನು ತಿನ್ಕೊಳ್ತಾ ಇತ್ತು. ಇವಳೇನು ಮಾಡ್ತಾಯಿದ್ಲು, ಮಗು ಇರೋದು, ವಯಸ್ಸಾದವ್ರು ಇರೋದು, ಅದನ್ನು ಮರೆತು ಅವ್ರನ್ನೆಲ್ಲ ನೋಡ್ಕೊಳ್ಳೋಳು. ಆಮೇಲೆ ನಂತರದ ಹಂತದಲ್ಲಿ ರಾಜರುಗಳೆಲ್ಲ ಇದ್ದಾಗ ಯುದ್ಧಗಳು ನಡೆಯೋದು, ಎಷ್ಟು ಯುದ್ಧಗಳು. ಯುದ್ಧಕ್ಕೆ ಹೋದವರು ವಾಪಸ್ಸೇ ಬರ್ತಿರಲಿಲ್ಲ. ಆವಾಗ ಹೆಣ್ಣೇನು ಮಾಡ್ತಾಯಿದ್ಲು, ಅವಳು ಮಕ್ಕಳನ್ನ ನೋಡ್ಕೊಂಡು. ಹಾಗಾಗಿ ಅದು ಒಂದು ಎವಲ್ಯೂಷನಲ್ಲೇ ಬಂದ್ಬಿಟ್ಟಿದೆ.
ಗಂಡಸು ತೀರೋದ್ರೂ ಹೆಂಗಸರು ಮಕ್ಕಳನ್ನ ನೋಡ್ಕೊತಾರೆ. ಅಂದರೆ ಆ ಭಾವನೆಯನ್ನು ಅವರು ಅಂಕಿಟ್ಕೊಂಡು ಅವರು ಇದು ಮಾಡ್ತಾರೆ. ಆದರೆ ಗಂಡಸರಿಗೆ ಆಗಲ್ಲ. ಅವರಿಗೆ ತುಂಬ ವರ್ಷಗಳು ಅವರ ಫಸ್ಟ್ ಲವ್ ಅವ್ರಿಗೆ ಕಾಡ್ತಾನೆ ಇರುತ್ತೆ ಎಷ್ಟೇ ವರ್ಷ ಆದ್ರೂ. ಹಾಗಾಗಿ ಹೆಂಗಸರಿಗೆ ಜವಾಬ್ದಾರಿಗಳಿರುತ್ತಲ್ಲ, ಅಂದರೆ ಅವಳದು ಪ್ರಯಾರಿಟಿಗಳು ಬೇರೆ. ಎಸ್ಟ್ರೋಜನ್ ಹಾರ್ಮೋನು, ಆಕ್ಸಿಟಾಸಿನ್ನು, ಈ ಹಾರ್ಮೋನುಗಳ ಒಂದು ಇದರಿಂದ ಆ ಪ್ರಯಾರಿಟಿಗಳು ಬೇರೆ ಆಗೋದ್ರಿಂದ ಆಕೆ ಸಾಮಾನ್ಯ ಜೀವನವನ್ನು ಮರೆತು ಎಲ್ಲದನ್ನು ನಡೆಸ್ತಾಳೆ. ಸ್ಪರ್ಧಾತ್ಮಕ ಯುಗದಲ್ಲಿದ್ದೀವಿ, ಎಲ್ಲರೂ ಧಾವಂತದ ಬದುಕಿನಲ್ಲಿ ಓಡ್ತಾ ಇರ್ತೀವಿ. ಇದಕ್ಕೆ ಒಂಥರ ಬೋನಸ್ ಫ್ರೀ ಅನ್ನೋ ಥರ ಒತ್ತಡ ಅನ್ನೋಂಥದ್ದು ಬರುತ್ತೆ. ಯಾಕೆ ಒತ್ತಡ ಆಗುವಂಥದ್ದು? ಇದನ್ನು ಹೇಗೆ ನಿಭಾಯಿಸೋದು? ಒಂದು ಒಳ್ಳೆ ಪ್ರಶ್ನೆ. ಏಕೆ ಅಂತಂದರೆ ಇದರದ ವೈಜ್ಞಾನಿಕತೆ ನಾವೆಲ್ಲ ತಿಳ್ಕೊಂಡ್ರೆ ತುಂಬ ಚೆನ್ನಾಗಿ ಒತ್ತಡದ ನಿರ್ವಹಣೆಯನ್ನು ನಾವು ಮಾಡಬಹುದು. ಒತ್ತಡ ಅನ್ನೋದು ನಮ್ಮ ಸರ್ವೈವಲ್ ಮೆಕ್ಯಾನಿಸಮ್, ಬದುಕಿಗಾಗಿ ನಮ್ಮ ದೇಹದಲ್ಲಿ ನಡೆಯುವಂಥ ಒಂದು ಪ್ರಕ್ರಿಯೆ. ನಮಗೇನೂ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಮಗೆ ಒತ್ತಡ ಉಂಟಾಗೋದು. ಒತ್ತಡ ಯಾವ ರೀತಿ ಹುಟ್ಟಿತು ಅಂತ ನಾವು ನೋಡೋದಾದರೆ, ಆದಿವಾಸಿ ಮನುಷ್ಯ, ನಮ್ಮ ಪೂರ್ವಜರು ಅಂತ ನಾವು ನೋಡಿದಾಗ ಕಾಡಿನಲ್ಲಿ ವಾಸ ಆಗಿದ್ದಂಥ ಮನುಷ್ಯ ಅವನು ಕಾಡಿನಲ್ಲಿ ಇದ್ದಾಗ ಪ್ರತಿ ನಿಮಿಷದಲ್ಲೂ ಅವನಿಗೆ ಒಂದು ಕಾಡು ಪ್ರಾಣಿಗಳ ಭಯ ಇತ್ತಿತ್ತು. ಕಾಡಿಗೆ ಬೇಟೆಯಾಡೋಕ್ಕೆ ಅವನು ಹೋಗ್ತಿದ್ದ, ಅಥವಾ ಹಣ್ಣು ಅದನ್ನೆಲ್ಲ ಸಂಗ್ರಹ ಮಾಡೋಕ್ಕೆ ಹೋದಾಗ ಹುಲಿ ಬರ್ಬೋದಾಗಿತ್ತು, ಸಿಂಹ ಬರ್ಬೋದಾಗಿತ್ತು. ಅವಾಗ ಏನಾಗ್ತಿತ್ತು, ಅದು ಅವನನ್ನು ತಿಂದ್ಬಿಡೋದು. ಆವಾಗ ದೇಹದಲ್ಲಿ ಒಂದು ಮೆಕ್ಯಾನಿಸಮ್ಮು ಆರಂಭ ಆಯಿತು. ಅದು ಯಾವ ಥರ ಅಂದರೆ, ನನಗೆ ಅಪಾಯ ಅಂತ ಗೊತ್ತಾದಾಗ ನನ್ನ ದೇಹ ನನಗೆ ಅಲರ್ಟ್ ಮಾಡೋ ಅಂಥದ್ದು. ದೇಹದ ಒಳಗಡೆ ಬಹಳಷ್ಟು ಬದಲಾವಣೆಗಳಾಗುತ್ತೆ. ಈಗ ಎದುರುಗಡೆ ಒಂದು ಹುಲಿ ಬಂತು ಅಂದರೆ ನನ್ನ ದೇಹದಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತೆ. ಆ ಬದಲಾವಣೆಯಿಂದ ನಾನೇನು ಮಾಡ್ತೀನಿ ಅಂದರೆ, ಒಂದೋ ಹುಲಿ ಜೊತೆ ಹೋರಾಟ ಮಾಡ್ತೀನಿ, ಅಥವಾ ಮರ ಹತ್ಬಿಟ್ಟು ಕೂತ್ಕೊಂತೀನಿ. ಅಂದರೆ ಫೈಟ್ ಆರ್ ಫ್ಲೈಟ್. ಫ್ಲೈಟ್ ಅಂದರೆ ಓಡೋಗೋದು ಅಲ್ಲಿಂದ, ಅಥವಾ ಫೈಟ್ ಅಂದರೆ ಆ ಹುಲಿ ಅಥವಾ ಯಾವುದೋ ಒಂದು ಕಾಡು ಪ್ರಾಣಿ ಅಂತಲೇ ಇಟ್ಕೊಳ್ಳಿ, ಅದರ ಜೊತೆ ನಾನು ಹೋರಾಟ ನಡೆಸೋದು. ಈಗ ಸುಮ್ಮನೆ ಎದುರುಗಡೆ ಹುಲಿ ಬಂದಾಗ ದೇಹದಲ್ಲಿ ಏನೂ ಬದಲಾವಣೆ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ನಾನು ಓಡೋಗೋದು ಇಲ್ಲ, ಅಥವಾ ಅದ್ರ ಜೊತೆ ಫೈಟು ಮಾಡಲ್ಲ. ದೇಹದಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕು. ಯಾವ ಥರ ಬದಲಾವಣೆ ಅಂದರೆ, ನನಗೆ ಶಕ್ತಿ ಜಾಸ್ತಿ ಬೇಕು, ಗ್ಲೂಕೋಸು ಜಾಸ್ತಿ ಬೇಕು, ಫೈಟ್ ಮಾಡಬೇಕಲ್ವಾ, ಅದಕ್ಕೋಸ್ಕರ. ಹಾಗಾಗಿ ರಕ್ತದಲ್ಲಿ ಸಕ್ಕರೆ ಪ್ರಮಾಣ, ಗ್ಲೂಕೋಸ್ ಪ್ರಮಾಣ ಜಾಸ್ತಿ ಆದರೆ ನನಗೆ ಎನರ್ಜಿ ಇರುತ್ತೆ, ನಾನು ಅದ್ರ ಜೊತೆ ಹೋರಾಟ ಮಾಡ್ತೀನಿ. ಆಮೇಲೆ ಇದಾಗಬೇಕು ಅಂದರೆ, ಅದೆಲ್ಲ ಎನರ್ಜಿ ಸಿಗಬೇಕು ಅಂದರೆ ಹೃದಯ ಬಡಿತ ಜಾಸ್ತಿ ಆಗಬೇಕು, ರಕ್ತದೊತ್ತಡ ಜಾಸ್ತಿ ಆಗಬೇಕು, ಹೃದಯ ಬಡಿತ ಜಾಸ್ತಿ ಆಗಬೇಕು. ಆಮೇಲೆ ನಮ್ಮ ಮಸಲ್ ಎಲ್ಲ ಟೆನ್ಸ್ ಆಗಬೇಕು. ಈಗ ನೋಡಿ, ಯಾರನ್ನ ನೋಡೋ ಕೋಪ ಬಂದಾಗ ಮಸಲ್ ಟೆನ್ಷನ್ ಆಗಿಬಿಡುತ್ತೆ, ಮುಷ್ಟಿ ಹಿಡ್ಕೊಂಡಿರ್ತಾರೆ ಹೊಡೆಯೋದಕ್ಕೆ ಅಲ್ವಾ. ಇದೆಲ್ಲ ಆದಾಗ ಮಾತ್ರ ನಮಗೆ ಓಡೋಗೋದು ಅಥವಾ ಅದ್ರ ಜೊತೆ ಹೋರಾಟ ಮಾಡೋದನ್ನು ನಾವು ಮಾಡ್ತೀವಿ. ಇಷ್ಟೆಲ್ಲ ಬದಲಾವಣೆ ಯಾವಾಗ ಆಗುತ್ತೆ ಅಂದರೆ, ನನಗೆ ಎದುರುಗಡೆ ಒಂದು ಥ್ರೆಟ್ ಅಂತ ಬಂತು, ಒಂದು ಅಪಾಯ ಬಂತು. ಅಪಾಯ ಬಂದಾಗ ಒತ್ತಡವನ್ನು ಕ್ರಿಯೇಟ್ ಮಾಡುತ್ತದು. ಒತ್ತಡ ಹೈಪೋಥಲಾಮಸ್ಸು ಅದನ್ನು ನೋಡಿ ರೆಕಗ್ನೈಸ್ ಮಾಡುತ್ತೆ. ರೆಕಗ್ನೈಸ್ ಮಾಡಿದ ತಕ್ಷಣ ದೇಹದಲ್ಲಿ ಈ ಬದಲಾವಣೆಗಳು ಆಗೋಕ್ಕೆ ಕಾರಣ ಏನು ಅಂತಂದರೆ, ಹೈಪೋಥಲಾಮಸ್ ಇದೆ. ಈಗ ನಾನು ನೋಡ್ತೀನಿ, ಹುಲಿ ಝೂಲ್ ನೋಡಿದಾಗ ಭಯ ಆಗಲ್ಲ ನನಗೆ, ಹುಲಿನ ಎದುರುಗಡೆ ನೋಡಿದಾಗ ಭಯ ಆಗುತ್ತೆ. ಸೊ ಏನಾಗುತ್ತೆ, ನಮ್ಮ ಮೆದುಳಿನಲ್ಲಿ ಹೈಪೋಥಲಾಮಸ್ ಅಂತ ಒಂದು ಭಾಗ ಇದೆ. ಅದರಿಂದ CRH, ಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಅಂತ ಒಂದು ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಅದೇನು ಮಾಡುತ್ತೆ, ನನ್ನ ಪಿಟ್ಯೂಟರಿ ಅಂತ ಇನ್ನೊಂದು ಸಣ್ಣ ಒಂದು ನ್ಯೂರಾನ್ ಗ್ರಂಥಿ ಇದೆ, ಅಲ್ಲಿ ಹೋಗಿ ಅಲ್ಲಿ ACTH, ಅಡ್ರಿನೋಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್ ಅಂತ ಇನ್ನೊಂದು ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಆ ಹಾರ್ಮೋನು ಹಾಗೆ ಬಂದು ನಮ್ಮ ಅಡ್ರಿನಲ್ ಗ್ಲ್ಯಾಂಡ್ ಅಂತ ಇದೆ, ನಮ್ಮ ಕಿಡ್ನಿ ಮೇಲೆ ಒಂದು ಟೋಪಿ ಆಕಾರದ ಒಂದು ಇದು, ಅದರ ಅಡ್ರಿನಲ್ ಕಾರ್ಟೆಕ್ಸ್, ಅಡ್ರಿನಲ್ ಮೆಡುಲ್ಲಾ ಅಂತ ಇದೆ, ಅಲ್ಲಿ ಆ್ಯಕ್ಟ್ ಮಾಡಿ ಅಲ್ಲಿಂದ ನಮಗೆ ಕಾರ್ಟಿಸಾಲ್, ಒತ್ತಡದ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಕಾರ್ಟಿಸಾಲು, ಅಡ್ರಿನಾಲಿನು, ನಾರ್ ಅಡ್ರಿನಾಲಿನು ಇವೆಲ್ಲ ನಮಗೆ ಒತ್ತಡ ಉಂಟಾದಾಗ ಬಿಡುಗಡೆಯಾಗುವ ಹಾರ್ಮೋನು. ಈ ಹಾರ್ಮೋನು ಯಾವಾಗ ಬಿಡುಗಡೆಯಾಗುತ್ತೆ, ನಾನು ಹೇಳಿದೆ, ದೇಹದಲ್ಲಿ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಯಿತು, ಹೃದಯ ಬಡಿತ ಜಾಸ್ತಿ ಆಯಿತು, ನಮ್ಮ ರಕ್ತದೊತ್ತಡ ಜಾಸ್ತಿ, ಇದೆಲ್ಲ ಆದಾಗ ಏನು ಮಾಡ್ತೀನಿ, ನಾನು ಒತ್ತಡವನ್ನು ನಿಭಾಯಿಸುವ ಶಕ್ತಿಯನ್ನು ಪಡಿತೀನಿ. ಇದು ಮೆಕ್ಯಾನಿಸಮ್ಮು. ಆವಾಗ ಈ ಒಂದು ಕ್ರಿಯೆ ನಡೀತಾ ಇತ್ತು, ಇವಾಗಲೂ ಅದೇ ನಡೀತಿದೆ. ಅದರಲ್ಲಿ ಏನೂ ಬದಲಾವಣೆ ಇಲ್ಲ. ಆದರೆ ಒತ್ತಡ ಕಾರಕಗಳು ಬದಲಾವಣೆ ಆಗಿದೆ. ಹಿಂದೆ ಹುಲಿ ಒತ್ತಡ ಕಾರಕ ಆಗಿತ್ತು. ಹುಲಿ ನೋಡಿದಾಗ ನನಗೆ ಭಯ ಆಗ್ತಿತ್ತು, ಒತ್ತಡ ಉಂಟಾಗ್ತಿತ್ತು. ಆನೆ ಬರ್ತಾಯಿತ್ತು, ಒತ್ತಡ ಆಗ್ತಾಯಿತ್ತು. ಈ ಥರ ಹುಲಿ, ಸಿಂಹ, ಆನೆ, ಕಾಡು ಪ್ರಾಣಿಗಳು, ಹಾವಿರ್ಬೋದು, ಇವೆಲ್ಲ. ಅಥವಾ ಅವನು ಎಲ್ಲೋ ಬೆಟ್ಟದ ಹತ್ರ ಎಲ್ಲೋ ಹೋಗಿದ್ದ, ತುಂಬ ಹೈಟ್ ಇತ್ತು, ಅದು ನೋಡಿದಾಗ ಒತ್ತಡ, ಈ ಥರದ್ದೆಲ್ಲ ಒತ್ತಡ ಕಾರಕಗಳು. ಇವಾಗ ಆಧುನಿಕ ಯುಗದಲ್ಲಿ ಇದ್ಯಾವುದು ಒತ್ತಡ ಕಾರಕ ಅಲ್ಲ. ಇವಾಗಿನ ಒತ್ತಡ ಕಾರಕಗಳು ನಮ್ಮ ಜಾಬ್ ಆಗಿರ್ಬೋದು, ನಮಗೆ ಹಣ ಆಗಿರ್ಬೋದು, ನಮ್ಮ ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಅಥವಾ ಈ ಥರದ್ದು ಎಲ್ಲ ಬೇರೆ ಬೇರೆ ಒತ್ತಡ ಕಾರಕಗಳು ಬೇರೆ ಆಗಿದೆ.
ಆದರೆ ಮೆಕ್ಯಾನಿಸಮ್ ಅದೇನೆ, ಸೇಮ್ ಅದೇ ಮೆಕ್ಯಾನಿಸಮು. ಮೊದಲೆಲ್ಲ ಏನಾಗ್ತಾಯಿತ್ತು, ಹುಲಿ ಬಂದು ಹೋಗ್ತಾ ಇತ್ತಲ್ಲ, ಅದು ಒಂದು ಸಣ್ಣ ಸಮಯದಲ್ಲಿ ಒಂದು 10-15 ನಿಮಿಷದಲ್ಲಿ ಅದು ಕ್ಲಿಯರ್ ಆಗ್ತಿತ್ತು. ಇವಾಗ ಏನಾಗ್ತಾ ಇದೆ, ಆ ಥರ ಪರಿಸ್ಥಿತಿ ಇಲ್ಲ. ಆಫೀಸಲ್ಲಿ ಬಂದರೆ ಬಾಸ್ ಅವ್ರನ್ನ ನೋಡಿದಾಗ ಒತ್ತಡ ಆಗ್ತಾಯಿದೆ, ಅಯ್ಯೋ ಬೈತಾರೆ, ದಿನ ಬೈತಾರೆ, ಕಿರಿಕಿರಿ ಮಾಡ್ತಾರೆ. ಸೊ ಅಲ್ಲಿಂದ ಸಹೋದ್ಯೋಗಿ ಹತ್ರ ಹೋದರೆ ಅವರು ಹಿಂದೆ ಎಲ್ಲ ಮಾತಾಡ್ತಾರೆ, ಒಂಥರ ಒಳ್ಳೆ ಟರ್ಮ್ಸ್ ಅಲ್ಲಿಲ್ಲ, ಅಲ್ಲಿ ಒತ್ತಡ ಆಯಿತು. ಆ ಒತ್ತಡ ಹಾಗೇ ಇತ್ತು. ಇಲ್ಲಿ ಬಂದಾಗ ಇಲ್ಲಿ ಒತ್ತಡ ಆಯಿತು. ಇಲ್ಲಿಂದ ಪುನಃ ಕೆಲಸದ ಒತ್ತಡ, ನಿನಗೆ ಟಾರ್ಗೆಟ್ ಕೊಟ್ಟಿರ್ತಾರೆ. ಈಗ ನೋಡಿ IT ಅವ್ರಿಗೆಲ್ಲ ತುಂಬ ಒತ್ತಡ ಜಾಸ್ತಿಯಾಗಿ ಅವರು ಬಹಳಷ್ಟು ತೊಂದರೆಗಳು ಅನುಭವಿಸೋದು ಟಾರ್ಗೆಟು. ಈ ಟಾರ್ಗೆಟ್ನ ನೀನು ರೀಚ್ ಮಾಡಲಿಲ್ಲ ಅಂದರೆ ನಿನ್ನ ತೆಗೆದಾಕ್ತೀನಿ ಕೆಲಸದಿಂದ, ಅಂದರೆ ಇನ್ಸೆಕ್ಯೂರ್ಡ್ ಫೀಲಿಂಗು, ಅಯ್ಯೋ ತೆಗೆದಾಕಿದ್ರೆ ನಾನು ಏನು ಮಾಡೋದಪ್ಪ ಅಂತ. ಒಂದು ಮನೆಗೆ ಬಂದರೆ ಮಕ್ಕಳ ಒಂದು ಕಾಟ, ಅವ್ರಿಗೆ ಟ್ಯೂಷನ್ ಕಳಿಸ್ಬೇಕು, ಪಾಠ ಓದಿಸ್ಬೇಕು, ಹೆಣ್ಮಕ್ಳಿಗಾದರೆ ಅಡುಗೆ ಮಾಡಬೇಕು, ಅತ್ತೆ ಮಾವನ ನೋಡ್ಕೋಬೇಕು, ಆಮೇಲೆ ವಯಸ್ಸಾದವ್ರಿಗಾದರೆ ಆರೋಗ್ಯದ ಸಮಸ್ಯೆ, ಈ ಥರದ್ದು ಇದೇನಾಗ್ತಾಯಿದೆ, ಒತ್ತಡ ಕಾರಕಗಳು ಬೆಳಗ್ಗೆಯಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಕಂಟಿನ್ಯೂಸ್ ಆಗಿದೆ. ಇದರ ಜೊತೆಗೆ ನ್ಯೂಸಲ್ಲಿ ಬರೋ ಅಂತಹ ವಾರ್ ಬಗ್ಗೆ, ಈಗ ಇರಾನ್ ಇಸ್ರೇಲ್ ವಾರ್ ನೋಡ್ತೀವಿ, ಅಲ್ಲೇನೋ ಒಂದು ಮಿಸೈಲ್ ಹಾಕಿದ್ರು ಅಂದರೆ ನಾವು ಇಂಡಿಯಾದಲ್ಲಿ ಕೂತಿರ್ತೀವಿ, ಏನೂ ಆಗಲ್ಲ, ಅಲ್ಲೇ ಒತ್ತಡ, ಅಯ್ಯೋ ಹೆಂಗಾಗ್ತಾ ಇದೆ, ಆ ಬಿಲ್ಡಿಂಗಳೆಲ್ಲ ಬಿದ್ದೋಗ್ತಿದೆ, ಜನ ಸಾಯ್ತಿದ್ದಾರೆ. ಈ ಥರ ಒತ್ತಡ ಕಾರಕಗಳು ನಮ್ಮ ದಿನನಿತ್ಯದ ಜೀವನದಲ್ಲಿ ಬೆಳಗ್ಗೆ ಎದ್ದಾಗಿಂದ ರಾತ್ರಿಯವರೆಗೂ ಇದೆ. ಮೊದಲು ಹುಲಿ ಸಿಂಹ ಎಲ್ಲೋ ದಿನದಲ್ಲಿ ಒಂದು ಬಾರಿ ಅಥವಾ ಯಾವಾಗಲೂ ಸಿಗ್ತಾಯಿತ್ತು. ಬಟ್ ಇವಾಗ ಬೆಳಗ್ಗೆ ಎದ್ದಾಗಿಂದ ಒತ್ತಡಕಾರಕ ರಾತ್ರಿ ಮಲಗುವವರೆಗೂ ಏನಾಗ್ತಾ ಇದೆ, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿನೇ ಇರುತ್ತೆ, ಹೃದಯ ಬಡಿತ ಜಾಸ್ತಿ ಆಗ್ತಾನೇ ಇರುತ್ತೆ. ಇದೆಲ್ಲ ಆದಾಗ ಮನುಷ್ಯನಿಗೆ ನಾನಾ ರೀತಿಯ ಕಾಯಿಲೆಗಳು, ಅದರಲ್ಲಿ ಮಧುಮೇಹ ಆಗಿರ್ಬೋದು, ಬೊಜ್ಜುತನ ಆಗಿರ್ಬೋದು, ಥೈರಾಯ್ಡ್ ತೊಂದರೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳಾಗಿರ್ಬೋದು, ಬಂಜೆತನ, PCOD ಪ್ರಾಬ್ಲಮ್ಗಳು, ಎಲ್ಲ ಕಾಯಿಲೆಗಳಿಗೂ ಮೂಲ ಒತ್ತಡ ಅಂತಲೇ ಹೇಳ್ಬೋದು. ಮೆಕ್ಯಾನಿಸಮ್ ಒಂದೇ, ಆದರೆ ಅದು ಈಗ ನಮ್ಮ ಒತ್ತಡ ಕಾರಕಗಳೇನೇನಿದೆ ಅವು ಮಾತ್ರ ಬೇರೆ. ಹಾಗಾಗಿ ಒತ್ತಡ ನಿರ್ವಹಣೆ ಇಂದಿನ ಶತಮಾನದಲ್ಲಿ ಈ ಜಗತ್ತಿನಲ್ಲಿರುವ ಬಹಳ ದೊಡ್ಡ ಒಂದು ಕ್ವೆಶ್ಚನ್ ಮಾರ್ಕ್. ಯಾವ ರೀತಿ ಒತ್ತಡವನ್ನು ನಿವಾರಣೆ ಮಾಡ್ಕೋಬೇಕು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಹಾಗಾಗಿ ಇದು ಬಹಳ ಮುಖ್ಯ. ನಾವು ಇದನ್ನು ಬೇಸಿಕ್ಕಾಗಿ ತಿಳ್ಕೋಬೇಕು. ಹೆಂಗೆ ನಾವು ಒತ್ತಡವನ್ನು ನಿರ್ವಹಣೆ ಮಾಡಬೇಕು ಅಂತ ಗೊತ್ತಿದ್ದರೆ ಖಂಡಿತವಾಗಲೂ ಅದ್ಭುತವಾಗಿ ಒತ್ತಡದ ನಿರ್ವಹಣೆಯನ್ನು ನಾವು ಮಾಡ್ತಾ ಬರಬಹುದು. ಈಗ ದಿನದಿಂದ ದಿನಕ್ಕೆ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಈಗ ನೀವು 10 ಮನೆಯನ್ನು ತಗೊಂಡ್ರೆ ಅಲ್ಲಿ 2 ಮನೇಲಿ ಯಾರಿಗಾದರೂ ಒಂದು ರೀತಿಯ ಕ್ಯಾನ್ಸರ್ ಇದ್ದೇ ಇರುತ್ತೆ. ಈಗ ಅದರಲ್ಲೂ ಕೆಲವು ಮಹಿಳೆಯರಿಗೆ ಮಕ್ಕಳಾಗಿರೋದಿಲ್ಲ, ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗುವಂಥ ಸಾಧ್ಯತೆ ಕೂಡ ಜಾಸ್ತಿ ಆಗ್ತಿದೆ. ಯಾಕೆ ಅಂತ ಬಹಳ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕ್ಯಾನ್ಸರು ಇದ್ರ ಬಗ್ಗೆ ನಾನು ಒಂದು ಪುಸ್ತಕನೂ ಸಹ ಬರೆದಿದ್ದೀನಿ, ಸಪ್ನಾ ಬುಕ್ ಹೌಸಿಂದ ಅದು ರಿಲೀಸ್ ಆಗಿತ್ತು. ಮತ್ತು ಬಹಳ ಮಾಲಿಕ್ಯುಲರ್ ಲೆವೆಲಲ್ಲಿ ಡೆಪ್ತಾಗಿ ನಾನು ಇದನ್ನು ಪಾಠ ಮಾಡ್ತೀನಿ. ಈ ಕ್ಯಾನ್ಸರ್ ಅನ್ನೋದಿದೆಯಲ್ಲ, ಒಬ್ಬ ಜನಸಾಮಾನ್ಯರ ಭಾಷೆಯಲ್ಲಿ ಹೇಳೋದಾದರೆ ಜೀವಕೋಶಗಳಿಗೆ ಹುಚ್ಚು ಹಿಡಿಯೋದನ್ನು ಕ್ಯಾನ್ಸರ್ ಅಂತ, ಸೆಲ್ಸ್ ಹ್ಯಾವ್ ಗಾನ್ ಮ್ಯಾಡ್ ಅಂತ ಅಂತೀವಿ. ಅಲ್ಲೇನಾಗುತ್ತೆ ಅಂದರೆ ಹೈ ಸೆಲ್ಯುಲಾರ್ ಪ್ರಾಲಿಫರೇಷನ್ ಆ್ಯಂಡ್ ಡಿಫ್ರೆನ್ಸಿಯೇಷನ್. ಹಂಗಂದ್ರೆ ಅರ್ಥ, ಜೀವಕೋಶಗಳು ಅನಿಯಂತ್ರಿತ ಸ್ಥಿತಿಯಲ್ಲಿ ಡಿವೈಡ್ ಆಗ್ತಾಯಿದೆ, ಹೆಚ್ಚಾಗ್ತಾ ಇದೆ, ಮತ್ತು ಡಿಫ್ರೆನ್ಸಿಯೇಷನು ಆಗ್ತಾಯಿದೆ. ತಾನು ಏನು ಕೆಲಸ ಮಾಡಬೇಕು ಆ ಕೆಲಸ ಮಾಡೋದನ್ನು ಬಿಟ್ಟು ಬೇರೆ ಬೇರೆ ಕೆಲಸಗಳನ್ನು ಮಾಡೋದು. ಇದು ಕ್ಯಾನ್ಸರ್ನ ಸಿಂಪಲ್ಲಾಗಿ ಡೆಫಿನಿಷನ್ನ ಹೇಳ್ಬೋದು. ಈ ಕ್ಯಾನ್ಸರ್ ಉಂಟಾಗಲು ಕಾರ್ಸಿನೋಜೆನ್ ಅಂತ ಕರಿತೀವಿ. ಕ್ಯಾನ್ಸರ್ ಕಾರಕಗಳಿಂದಾಗಿ ನಮ್ಮ DNA ರೂಪಾಂತರ ಅಥವಾ ಮ್ಯೂಟೇಷನ್ಗಳಾಗಿ ಕ್ಯಾನ್ಸರ್ ಉಂಟಾಗುವಂಥದ್ದು. $1 ಬಿಲಿಯನ್ ಕ್ವೆಶ್ಚನ್ ಜಗತ್ತಿನಲ್ಲಿ ಎಲ್ಲರೂ ಕೇಳಿದ್ದೇನು ಅಂದರೆ, ಕ್ಯಾನ್ಸರ್ ಏನಕ್ಕೆ ಬರುತ್ತೆ? ಏನಕ್ಕೆ ಬರುತ್ತೆ ಅಂದರೆ ನಮ್ಮ ಆನುವಂಶೀಯ ವಸ್ತುವಿನಲ್ಲಿ ಉಂಟಾಗುವ ರೂಪಾಂತರದಿಂದ ಕ್ಯಾನ್ಸರ್ ಬರುತ್ತೆ. ಹಾಗಾದರೆ ರೂಪಾಂತರ ಯಾವ ರೀತಿ ಆಗುತ್ತೆ ಅಂದರೆ, ಕ್ಯಾನ್ಸರ್ ಕಾರಕಗಳು ಅದರಲ್ಲಿ ಕೆಮಿಕಲ್ಸ್ಗಳಾಗಿ ರಾಸಾಯನಿಕ ಆಗಿರ್ಬೋದು, ಭೌತಿಕ ಕಾರಣ ಆಗಿರ್ಬೋದು, ಅಥವಾ ಜೈವಿಕ ಕಾರಣ, ಫಿಸಿಕಲ್, ಕೆಮಿಕಲ್, ಬಯಾಲಜಿಕಲ್ ಫ್ಯಾಕ್ಟರ್ಸ್ ಕಾರ್ಸಿನೋಜನ್ಸಿಂದ ಬರೋಂತಹದ್ದು. ಈಗ ಒಂದು ಪ್ರಶ್ನೆ ಕೇಳಿದ್ರಿ, ಸ್ತನ ಕ್ಯಾನ್ಸರ್ ಅಥವಾ ಬ್ರೆಸ್ಟ್ ಕ್ಯಾನ್ಸರು ಲೀಡಿಂಗ್ ಕಾಸ್ ಆಫ್ ಡೆತ್ ಇನ್ ಫೀಮೇಲ್ ಯಾವುದು? ಕ್ಯಾನ್ಸರಲ್ಲಿ ಪುರುಷರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರು, ಮಹಿಳೆಯರನ್ನು ನಾವು ನೋಡಿದ್ರೆ ಬ್ರೆಸ್ಟ್ ಕ್ಯಾನ್ಸರ್. ಕಾರಣ ಇದ್ರದ್ದು ಆನುವಂಶೀಯತೆ ತುಂಬ ಸ್ಟ್ರಾಂಗ್ ಆಗಿದೆ. ಇನ್ಹೆರಿಟೆನ್ಸ್ ಪ್ಯಾಟ್ರನ್ ಇದೆಯಲ್ಲ ತುಂಬ ಜಾಸ್ತಿ. ಏನಾಗುತ್ತೆ, ಒಂದು ಕುಟುಂಬ ಅಂತ ನೀವು ನೋಡಿದಾಗ ಕುಟುಂಬದಲ್ಲಿ ಯಾರಿಗಾದರೂ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು ಅಂತಂದರೆ, ಒವೇರಿಯನ್ ಕ್ಯಾನ್ಸರ್ ಇತ್ತು, ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಇತ್ತು ಅಂದರೆ ಆ ಕುಟುಂಬದಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳಿಗೆ ಬರುವ ಸಾಧ್ಯತೆ ಇದೆ. ಬಂದೇ ಬರುತ್ತೆ ಅಂತಲ್ಲ, ಬರುವ ಸಾಧ್ಯತೆ ಬೇರೆಯವರಿಗೆ ಹೋಲಿಸಿದರೆ ಹೆಚ್ಚು. ಒಂದು ಬೆಸ್ಟ್ ಎಕ್ಸಾಂಪಲ್ಲು ಏಂಜಲಿನಾ ಜೂಲಿ ಅಂತ ನೀವು ಹಾಲಿವುಡ್ ಅವರು ನಟಿಯನ್ನು ಕೇಳಿರ್ಬೋದು. ಆಕೆಯ ತಾಯಿ ಬ್ರೆಸ್ಟ್ ಕ್ಯಾನ್ಸರಿಂದ ಮರಣವನ್ನು ಅಪ್ಪಿದ್ರು. ಆಕೆಯ ಚಿಕ್ಕಮ್ಮನಿಗೂ ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು.
ಆಕೆ ಏನು ಮಾಡಿದ್ಲು, ಹೋಲ್ ಜೀನೋಮ್ ಸೀಕ್ವೆನ್ಸಿಂಗ್ ಅಂತ ಆಕೆಯ ಜೀನ್ಸ್ಗಳಲ್ಲಿ ಏನಾದರೂ ಮ್ಯೂಟೇಷನ್ಗಳಾಗಿದೆಯಾ ಅಂತ ನೋಡಿದಾಗ BRCA1 ಮತ್ತು BRCA2 ಅಂತ 2 ಜೀನ್ಗಳಿದೆ, ಅದರಲ್ಲಿ ಮ್ಯೂಟೇಷನ್ ಆಗಿದ್ದು ಗೊತ್ತಾಯಿತು. ಆಕೆ ಏನು ಮಾಡಿದ್ಲು ಅಂದರೆ ಮ್ಯಾಮೆಕ್ಟಮಿ, ಬ್ರೆಸ್ಟನ್ನು ತೆಗೆಸಿ ಆಮೇಲೆ ಕಾಸ್ಮೆಟಿಕ್ ಸರ್ಜರಿನ ಮಾಡಿಸ್ಕೊಂಡ್ಳು. ಅಂದರೆ ಪ್ರಿಕಾಷನ್, ಅದು ವೆಸ್ಟರ್ನರ್ಸ್ ಎಲ್ಲ ಮಾಡ್ತಾರೆ, ನಮ್ಮಲ್ಲಿ ಆ ಥರ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಸ್ತನ ಕ್ಯಾನ್ಸರ್ ಇದೆಯಲ್ಲ, ಇದು ಬಹಳ ಇನ್ಹೆರಿಟೆನ್ಸ್ ಪ್ಯಾಟ್ರನ್ ಇದೆಯಲ್ಲ, ಅಂದರೆ ವಂಶಾವಳಿ, ನಮ್ಮ ವಂಶದಿಂದ ಅಂದರೆ ಹಿಂದಿನವರಿಂದ ನಮಗೆ ಬರುವ ಸಾಧ್ಯತೆ ಜಾಸ್ತಿ. ಕೋಲನ್ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರು, ಇದು ಜೆನೆಟಿಕ್ ಕಾಂಪೊನೆಂಟ್, ಇನ್ಹೆರಿಟೆನ್ಸ್ ಕಾಂಪೊನೆಂಟ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಮತ್ತು ಇತ್ತೀಚೆಗೆ ನಾವು ನೋಡಿದ್ದೀವಿ, ಬಹಳಷ್ಟು ವೈದ್ಯರು ಸಹ ಹೇಳ್ತಾರೆ, ಯಾರು ಮಗು ಆಗಿರೋದಿಲ್ಲ ಅಂಥವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ, ಅದಕ್ಕೆ ಮದುವೆ ಆಗಿ ಮಕ್ಕಳನ್ನ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾರೆ. ಇದಕ್ಕೆ ಕಾರಣ ಏನು ಅಂತಂದರೆ, ನಮ್ಮ ಹೆಣ್ಣಿನ ಒಂದು ಹಾರ್ಮೋನ್ಗಳನ್ನು ನಾವು ನೋಡಿದಾಗ ಹಿಂದಿನ ಕಾಲದಲ್ಲಿ ಈ ಬ್ರೆಸ್ಟ್ ಕ್ಯಾನ್ಸರ್ ಪ್ರಮಾಣ ಕಡಿಮೆ ಇತ್ತು. ಒಂದು ಅವೇರ್ನೆಸ್ ಇಲ್ಲ ಅಂತಲೂ ಹೇಳ್ತಾರೆ, ಮತ್ತು ಕಡಿಮೆ ಇತ್ತು. ಕಾರಣ ಏನು ಅಂತಂದರೆ, ಒಂದು ಹೆಣ್ಣು ಅಂತಂದಾಗ ಮಿನಿಮಮ್ ಒಂದು 6 ಜನ ಮಕ್ಕಳಿರ್ತಾಯಿದ್ರು, ಒಂದು 6 ಜನ. ಅದಕ್ಕಿಂತ ಮೊದಲು 10, 12 ಎಲ್ಲ ಇತ್ತು, ನಂತರ 6, 4, ಆಮೇಲೆ 2 ಮಕ್ಕಳು ಎಲ್ಲ. ಏನಾಗುತ್ತೆ ಅಂತಂದರೆ, ಈ ಎಸ್ಟ್ರೋಜನ್ ಎನ್ನುವುದು ಫೀಮೇಲ್ ಹಾರ್ಮೋನ್, ಅದು ಈ ನಾವು ಮೆನಿಸ್ಟ್ರೇಷನ್ ಅಂತ ಹುಡುಗಿ ಋತುಮತಿ ಆದಾಗಿಂದ ಮೆನೋಪಾಸ್ ಋತುಚಕ್ರ ನಿಲ್ಲುತ್ತಲ್ಲ ಅಲ್ಲಿಯವರೆಗೂ ಎಸ್ಟ್ರೋಜನ್ ಹಾರ್ಮೋನ್ ಇರುತ್ತೆ. ಎಸ್ಟ್ರೋಜನ್ ಹಾರ್ಮೋನ್ನು ಎಷ್ಟು ದೀರ್ಘಾವಧಿಯಲ್ಲಿ ಹೆಣ್ಣು ಮಕ್ಕಳಲ್ಲಿರುತ್ತೆ ಆವಾಗ ಸ್ತನ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ. ಕಾರಣ ಈ ಎಸ್ಟ್ರೋಜನ್ ಹಾರ್ಮೋನು ಈ ಮೆಮರಿ ಗ್ಲ್ಯಾಂಡ್ ಸೆಲ್ಸ್ ಇರುತ್ತಲ್ಲ ಅದರ ಮೇಲೆ ಆ್ಯಕ್ಟ್ ಮಾಡುತ್ತೆ. ಇಲ್ಲಿ ಒಂದು ಮಗು ಆಗಬೇಕು ಅಂತಂದರೆ, ಒಂದು ಪ್ರೆಗ್ನೆನ್ಸಿ ಆದಾಗ ಏನಾಗುತ್ತೆ, ಎಸ್ಟ್ರೋಜನ್ ನಿಂತೋಗುತ್ತೆ. ಎಸ್ಟ್ರೋಜನ್ನು ಇವೆಲ್ಲ ಯಾವ ಥರ ಅಂತಂದರೆ, ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನ್ ಬಿಡುಗಡೆ ಮಾಡೋದು, ಅಂದರೆ ಅಂಡಾಣುನ ಬಿಡುಗಡೆ ಮಾಡೋಲ್ಲ. ಗರ್ಭಿಣಿಯಾದಾಗ ಅಂಡಾಣು ಬಿಡುಗಡೆ ಆಗೋಲ್ಲ. ಆಕೆ ಗರ್ಭವತಿಯಾಗಿ ಮಗು ಹುಟ್ಟಿ ಮಗುವಿಗೆ ಹಾಲು ನೀಡಿ ಮಾಡುವ ಒಂದು 2 ವರ್ಷದಲ್ಲಿ ಎಸ್ಟ್ರೋಜನ್ ಪ್ರಮಾಣ ಕಡಿಮೆ ಇರುತ್ತೆ. ಸೊ ಆಕೆಗೆ 2 ವರ್ಷ ಎಸ್ಟ್ರೋಜನ್ ಹಾರ್ಮೋನಿನಿಂದ ರಕ್ಷಣೆ ಸಿಕ್ಕಿತು. ಒಂದು ಮಗುವಿಗೆ 2 ವರ್ಷ ಅಂತ ಇಟ್ಕೊಳ್ಳಿ, 6 ಮಕ್ಕಳು ಅಂದರೆ 12 ವರ್ಷ. 12 ವರ್ಷಗಳ ಕಾಲ ಆಕೆಗೆ ಎಸ್ಟ್ರೋಜನ್ ಹಾರ್ಮೋನಿಂದ ರಕ್ಷಣೆ ಸಿಕ್ತು. ಅಂದರೆ ಅಷ್ಟು ವರ್ಷಗಳ ಕಾಲ ಆಕೆಯ ದೇಹದಲ್ಲಿ ಎಸ್ಟ್ರೋಜನ್ ಹಾರ್ಮೋನ್ ಬಿಡುಗಡೆಯಾಗುವುದು ತುಂಬ ಕಡಿಮೆ ಇತ್ತು. ಅದು ಈ ಸ್ತನದ ಮತ್ತು ಏನು ಜೀವಕೋಶ ಇದೆ ಅದರ ಮೇಲೆ ಯಾವ ರೀತಿ ಕೆಟ್ಟ ಪರಿಣಾಮ ಬೀರಲಿಲ್ಲ. ಮತ್ತು ಹೆಣ್ಣು ಗರ್ಭಿಣಿಯಾದಾಗ ಈ ಸ್ತನದಲ್ಲಿರುವ ಜೀವಕೋಶಗಳಲ್ಲಿ ಬೇರೆ ಥರ ಮೆಚುರೇಷನ್ ಆಗುತ್ತೆ. ಮೆಚುರಿಟಿ ಅಂದರೆ ಅದರಲ್ಲಿ ಸ್ವಲ್ಪ ಬದಲಾವಣೆಗಳಾಗ್ತಾ ಬರುತ್ತೆ. ಬದಲಾವಣೆ ಆದಾಗ ಅದಕ್ಕೆ ಎಸ್ಟ್ರೋಜನಿಂದ ತೊಂದರೆ ಆಗೋಲ್ಲ. ಹಾಗಾಗಿ ಯಾವ ಹೆಣ್ಣು ತಾಯಿ ಆಗ್ತಾಳೆ ಅವಳಿಗೆ ಈ ಒಂದು ಸ್ತನ ಕ್ಯಾನ್ಸರ್ ಬರುವ ಸಾಧ್ಯತೆ ಕಡಿಮೆ. ಅದು ಹೆಚ್ಚು ಮಕ್ಕಳಾದಷ್ಟು ಪ್ರೊಟೆಕ್ಷನ್ ಜಾಸ್ತಿ. ಒಂದು ಮಗುವಿಗೆ 2 ವರ್ಷ ಅಂದರೆ 6 ಮಕ್ಕಳಿಗೆ 12 ವರ್ಷ ಆಯಿತು. ಹಾಗಾಗಿ 12 ವರ್ಷ ನಿಮಗೆ ಪ್ರೊಟೆಕ್ಷನ್ ಸಿಕ್ತು ಅಂತಂದರೆ ಸ್ತನ ಕ್ಯಾನ್ಸರ್ ಬರುವ ಸಾಧ್ಯತೆ ಕಡಿಮೆ. ಈಗ ಮಗುವೇ ಇಲ್ಲ, ಮದುವೆನೇ ಆಗಿಲ್ಲ, ಮಕ್ಕಳೇ ಇಲ್ಲ ಅಂದಾಗ ಎಸ್ಟ್ರೋಜನ್ನು ಆ ಒಂದು ಬ್ರೆಸ್ಟ್ ಸೆಲ್ ಮೇಲೆ ಅದು ರಿಯಾಕ್ಟ್ ಮಾಡ್ತಿರುತ್ತೆ. ಮತ್ತು ಅದರದ್ದು ಒಂದು ಬದಲಾವಣೆ ಆಗಬೇಕು, ಮೆಚುರೇಷನ್ ಆಗಬೇಕು, ಆಗೋದಿಲ್ಲ. ಅದು ಯಾವಾಗ ಮೆಚುರೇಷನ್ ಆಗುತ್ತೆ ಅಂದರೆ ಆಕೆ ಗರ್ಭವತಿಯಾದಾಗ ಆಗೋದು. ಗರ್ಭವತಿಯಾಗಿ ಮಗುವಿಗೆ ಹಾಲು ನೀಡಿದಾಗ ಮಾತ್ರ ಆಗುವಂಥ ಪ್ರಕ್ರಿಯೆಗಳಿದು. ಇದು ಯಾವಾಗ ಆಗೋದಿಲ್ಲ, ಅತಿ ಸುಲಭವಾಗಿ ಎಸ್ಟ್ರೋಜನ್ನ ಅದರ ಮೇಲೆ ರಿಯಾಕ್ಟ್ ಮಾಡೋದು. ಏಕೆಂದರೆ ಈ ಸೆಲ್ಸ್ಗಳ ಮೇಲೆ ರೆಸೆಪ್ಟಾರ್ಸ್ ಇರುತ್ತೆ, ಎಸ್ಟ್ರೋಜನ್ ಹಾರ್ಮೋನ್ ಅದಕ್ಕೆ ಬೈಂಡ್ ಆಗುತ್ತೆ. ಅದು ಒಂದು ಕಾರಣ. ಇನ್ನೊಂದು ಕಾರಣ, ಮೊದಲೆಲ್ಲ ಋತುಮತಿ ಆಗೋಂಥದ್ದು ಒಂದು 16 ವರ್ಷ 18 ವರ್ಷ ಈ ಥರ ಇತ್ತು. ಈಗೇನಾಗಿದೆ, 10 ವರ್ಷದ ಮಗು 12 ವರ್ಷದ ಮಗುಗೆ ಋತುಮತಿಗಳು ಆಗಿಬಿಡ್ತಾರೆ. ಕಾರಣ ನಾವು ಸೇವಿಸುವ ಆಹಾರ ಅಂತಲೇ ಹೇಳ್ಬೋದು. ಇಲ್ಲೇನಾಗ್ತಾ ಇದೆ ಅಂದರೆ ಅತಿಯಾಗಿ ಒಂದು ಮಾಂಸಾಹಾರ ಸೇವನೆ, ಅದರಲ್ಲೂ ಮುಖ್ಯವಾಗಿ ಕೋಳಿ, ಈ ಫಾರ್ಮ್ ಕೋಳಿ ಅಂತ ಅಂತೀವಲ್ಲ, ಅದಕ್ಕೆ ಏನು ಮಾಡ್ತಾರೆ ಅಂದರೆ ಹೆಚ್ಚಿನ ಪ್ರಮಾಣದ ಗ್ರೋತ್ ಹಾರ್ಮೋನುಗಳನ್ನು ಇಂಜೆಕ್ಟ್ ಮಾಡ್ತಾರೆ. ಮತ್ತು ಅತಿಯಾದ ಆ್ಯಂಟಿಬಯೋಟಿಕ್ಸ್ಗಳು, ಏಕೆಂದರೆ ಕಾಯಿಲೆ ಬರಬಾರ್ದು ಮತ್ತು ಹೆಚ್ಚು ಅದು ಪ್ರೊಡಕ್ಟಿವ್ ಆಗಿರಬೇಕು ಅಂತ. ಇದನ್ನು ನಾವು ಸೇವನೆ ಮಾಡಿದಾಗ ಏನಾಗುತ್ತೆ, ಈ ಗ್ರೋತ್ ಹಾರ್ಮೋನು ಹೆಣ್ಣು ಮಕ್ಕಳ ದೇಹಕ್ಕೆ ಹೋದಾಗ, ಹೆಣ್ಣು ಗಂಡು ಅವರಲ್ಲಿ ಈ ಹದಿಹರೆಯ ಬಹಳ ಬೇಗ ಬಂದ್ಬಿಡುತ್ತೆ, ಪ್ರಿಪೋನ್ ಆಗಿಬಿಡುತ್ತೆ. ಋತುಮತಿಯರಾಗೋದು 16-18 ವರ್ಷಕ್ಕೆ ಆಗೋಂಥ ಹೆಣ್ಣು ಮಕ್ಕಳು 10 ವರ್ಷ 8 ವರ್ಷಕ್ಕೆ ಋತುಮತಿಯರಾಗುವಂಥ ಸಾಧ್ಯತೆ ಇದೆ. 10 ಅಥವಾ 12 ವರ್ಷಕ್ಕೆ ಋತುಮತಿಯರಾದರೆ 50 ವರ್ಷದವರೆಗೂ ಟೈಮು, ಅಲ್ಲಿವರೆಗೂ ನಿಮಗೆ ಎಸ್ಟ್ರೋಜನ್ ಹಾರ್ಮೋನು ಬಿಡುಗಡೆ ಆದರೆ ಅದು
ನಮಗೆ ಇದು ಒಂದು ಸ್ತನ ಕ್ಯಾನ್ಸರ್ ಅಂತ ನಾವು ಏನು ಹೇಳ್ತೀವಿ ಅದು ಉಂಟು ಮಾಡುವ ಸಾಧ್ಯತೆ, ನಾನು ಎಲ್ಲರಿಗೂ ಬರುತ್ತೆ ಅಂತ ಹೇಳ್ತಾ ಇಲ್ಲ, ಸಾಧ್ಯತೆಗಳು ಜಾಸ್ತಿ. ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್, ಮೇನ್ ರಿಸ್ಕ್ ಫ್ಯಾಕ್ಟರ್, ಇದು ಬಹಳ ಪ್ರಮುಖವಾದ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಸಂಶೋಧನೆಗಳಿಂದ ಪ್ರೂವ್ ಆಗಿದೆ. ಹಾಗಾಗಿ ಎಸ್ಟ್ರೋಜನ್ನಿಂದ ರಕ್ಷಣೆ ಪಡಿಬೇಕು ಅಂದರೆ ಮಕ್ಕಳಾಗಬೇಕು. 2 ಮಕ್ಕಳಾದರೆ 4 ವರ್ಷ ಪ್ರೊಟೆಕ್ಷನ್ನು, 3 ಮಕ್ಕಳಾದರೆ 6 ವರ್ಷ ಪ್ರೊಟೆಕ್ಷನ್ನು. ಏಕೆಂದರೆ ಅದರದ್ದು ಡಿಫ್ರೆನ್ಸಿಯೇಷನ್ ಆಗುತ್ತೆ, ಮೆಚೂರ್ ಆಗಿ ಡಿಫ್ರೆನ್ಸಿಯೇಷನ್ ಆಗುತ್ತಲ್ಲ ಬ್ರೆಸ್ಟ್ ಸೆಲ್ಗಳು, ಆವಾಗ ಅದಕ್ಕೆ ತೊಂದರೆ ಕಡಿಮೆ ಆಗುತ್ತೆ. ಮೇಡಮ್, ಗರ್ಭಿಣಿ ಸ್ತ್ರೀಯರಿಗೆ ಬಯಕೆ ಜಾಸ್ತಿ, ಕ್ರೇವಿಂಗ್ಸ್ ಜಾಸ್ತಿ ಅಂತ ಹೇಳ್ತಾರೆ. ಗರ್ಭಿಣಿ ಸ್ತ್ರೀ ಸೇವಿಸುವ ಆಹಾರ ಮಗುವಿನ ಆರೋಗ್ಯದ ಮೇಲೆ, ಮಗುವಿನ ಬೆಳವಣಿಗೆ ಮೇಲೆ ಪ್ರಭಾವ ಬೀರುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಹಾಗಾದರೆ ಗರ್ಭಿಣಿ ಸ್ತ್ರೀ ಯಾವ ರೀತಿಯ ಆಹಾರವನ್ನು ಸೇವನೆ ಮಾಡಬೇಕು? ಜೊತೆಗೆ ಮಾನಸಿಕ ಆರೋಗ್ಯ ಕೂಡ ತುಂಬ ಮುಖ್ಯ ಆಗುವಂಥದ್ದು. ಹೌದು, ಖಂಡಿತ. ನಾವು ಸೇವಿಸುವ ಆಹಾರ ಮತ್ತು ಆಕೆ ಇರುವ ಪರಿಸರ, ಅಂದರೆ ಅದು ಮಾನಸಿಕ ಆರೋಗ್ಯ. ಆಕೆ ಯಾವ ಆಹಾರವನ್ನು ಸೇವನೆ ಮಾಡ್ತಾಳೆ ನೇರವಾಗಿ ಅದು ಮಗುವಿನ ಮೆದುಳಿನ ಬೆಳವಣಿಗೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೀನಿ, 1 ಸೆಕೆಂಡಿಗೆ 7,000 ನರವ್ಯೂಹಗಳು ಬೆಳೀತಾ ಇರುತ್ತೆ. ಇಮ್ಯಾಜಿನ್ ಮಾಡಿ, 1 ಸೆಕೆಂಡ್ಗೆ 7,000 ಡಿವೈಡ್ ಆಗ್ತಾ ಇರುತ್ತೆ ನರಕೋಶಗಳು. ಅಷ್ಟು ತೀವ್ರಗತಿಯಲ್ಲಿ ಮಗುವಿನ ಮೆದುಳು ಬೆಳವಣಿಗೆ ಆಗಬೇಕಾದ್ರೆ ಅದಕ್ಕೆ ಪೂರಕವಾಗಿ ಬಹಳಷ್ಟು ಆಹಾರಗಳನ್ನು ಆಕೆ ಸೇವನೆ ಮಾಡಬೇಕಾಗುತ್ತೆ. ಅದಕ್ಕೆ ನೋಡಿ, ವೈದ್ಯರು ಹೇಳ್ತಾರಲ್ವ, ಗರ್ಭಿಣಿ ಸ್ತ್ರೀ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿ ಸಮತೋಲನದ ಆಹಾರ, ಅದರಲ್ಲಿ ಕಾರ್ಬೋಹೈಡ್ರೇಟ್ ಇರಬೇಕು, ಪ್ರೋಟೀನ್ ಯುಕ್ತವಾಗಿರಬೇಕು, ಮತ್ತು ಅದರಲ್ಲಿ ಫ್ಯಾಟು ಇರಬೇಕು, ಟ್ರಾನ್ಸ್ ಫ್ಯಾಟ್ ಇರಬಾರ್ದು, ಒಳ್ಳೆಯ ಫ್ಯಾಟ್ ಇರಬೇಕು, ಮಿನರಲ್ಸ್ಗಳು, ವೈಟಮಿನ್ಗಳು, ಖನಿಜಾಂಶ, ಲವಣಾಂಶ, ವಿಟಮಿನ್ಗಳು ಇವೆಲ್ಲ ಇರಬೇಕು ಅಂತಾರೆ. ಹೇಗೆ ಎಲ್ಲದನ್ನು ಅಂತಂದರೆ ಹಣ್ಣುಗಳು, ಸೊಪ್ಪು, ತರಕಾರಿಗಳು, ಅದರ ಜೊತೆಗೆ ರಾಗಿ, ಈ ಜಾಸ್ತಿ ನಾರಿನಾಂಶ ಇರೋದು ಜೋಳ, ಇವೆಲ್ಲ ಕಾರ್ಬೋಹೈಡ್ರೇಟ್ಗಳಾಗುತ್ತೆ. ಪ್ರೋಟೀನಲ್ಲಿ ಮೊಳಕೆ ಕಾಳುಗಳು, ಈ ಥರದ್ದನ್ನೆಲ್ಲ, ಮತ್ತು ಹಾಲು, ಮೊಟ್ಟೆ ಇವೆಲ್ಲ ಸೇವನೆ ಮಾಡೋದು ಬಹಳ ಮುಖ್ಯ. ಇದರಲ್ಲಿ ಪ್ರಮುಖವಾಗಿ ಗರ್ಭಿಣಿ ಮಹಿಳೆಯರು ಮರೀಲೇಬಾರ್ದು, ಅವರು ಖಂಡಿತ ಸೇವನೆ ಮಾಡಲೇಬೇಕಾಗಿರೋದು ಒಂದು ಫೋಲಿಕ್ ಆ್ಯಸಿಡ್ ರಿಚ್ ಅಂತ ಕರಿತೀವಿ. ಫೋಲಿಕ್ ಆ್ಯಸಿಡ್ ಅಂತಂದರೆ ಒಂದು ಅಮೈನೋ ಆಸಿಡ್, ಅದು ನಾವು ಪ್ರೋಟೀನಲ್ಲಿ ಇರುವಂಥದ್ದು, ವಿಟಮಿನ್ ಬಿ ಕಾಂಪ್ಲೆಕ್ಸಲ್ಲಿ ಬರುವಂಥದ್ದು. ಅದು ಏನು ಮಾಡುತ್ತೆ ಅಂತಂದರೆ, ನಮ್ಮ ಫೋಲೇಟ್ ಮೆಟಬಾಲಿಸಮ್ ಅಂತ ಇದೆ, ನಮ್ಮ ದೇಹದಲ್ಲಿ ನಡೆಯುವಂಥ ಫೋಲೇಟ್ ಮೆಟಬಾಲಿಸಮ್ ಅಂತ. ಫೋಲೇಟ್ ಮೆಟಬಾಲಿಸಮಲ್ಲಿ ನಮ್ಮ ದೇಹದಲ್ಲಿ ಪ್ಯೂರಿನ್ ಮತ್ತು ಪಿರಮಿಡಿನ್ ಅಂತೇಳಿ ನಮ್ಮ DNA ಒಳಗಡೆ ಇರುವಂಥ ನ್ಯೂಕ್ಲಿಯೋಟೈಡ್ಸ್ಗಳು ಉತ್ಪಾದನೆಯಾಗಬೇಕು. ಅದಕ್ಕೆ ಈ ಫೋಲಿಕ್ ಆ್ಯಸಿಡ್ ಬಹಳ ಮುಖ್ಯ. ವಿಟಮಿನ್ ಬಿ ಕಾಂಪ್ಲೆಕ್ಸು, ವಿಟಮಿನ್ B6, ವಿಟಮಿನ್ B12 ಎಲ್ಲ ನಾವು ಹೇಳ್ತೀವಿ. ಇದನ್ನ ಮಹಿಳೆ ಸೇವನೆ ಮಾಡಬೇಕು. ಪ್ರತಿದಿನ ಒಂದು ದಿನಕ್ಕೆ 400 mg ಅಷ್ಟು ಆಕೆ ಗರ್ಭಿಣಿ ಆಗುವುದಕ್ಕೆ ಮೊದಲಿಂದನೇ ಆರಂಭ ಮಾಡಬೇಕು ಫೋಲಿಕ್ ಆ್ಯಸಿಡ್ನ. ಮತ್ತು ಗರ್ಭಾವಸ್ಥೆಯಲ್ಲೂ ವೈದ್ಯರೇ ಹೇಳ್ತಾರೆ, ಇಲ್ಲ ಅಂತಂದ್ರೂ ತಗೋಬೋದು, ಅದೇನು ಅದರಿಂದ ತೊಂದರೆ ಏನೂ ಆಗೋದಿಲ್ಲ. ಈ ಥರ ಮಾತ್ರೆಗಳನ್ನು ಸೇವನೆ ಮಾಡ್ಬೋದು. ಇದರ ಜೊತೆಗೆ ಪಾಲಕ್ ಸೊಪ್ಪು ಗೊತ್ತಿರ್ಬೋದು ನಿಮಗೆ, ಇದು ವೆರಿ ರಿಚ್ ಇನ್ ಫೋಲಿಕ್ ಆ್ಯಸಿಡ್ ಅಂತ ಅನ್ಬೋದು. ಈ ಫೋಲಿಕ್ ಆ್ಯಸಿಡ್ ಯಥೇಚ್ಛವಾಗಿರೋದ್ರಿಂದ ಪಾಲಕ್ ಸೊಪ್ಪಿನ ಸೇವನೆ ಮಾಡೋವಂಥದ್ದು, ಅದಕ್ಕೆ ಹೇಳಿದ್ದು ಸೊಪ್ಪು, ಹಣ್ಣು, ತರಕಾರಿಗಳು ಇದನ್ನೆಲ್ಲ ಸೇವನೆ ಮಾಡ್ತಾ ಬಂದರೆ ಮೆದುಳಿನ ಬೆಳವಣಿಗೆಗೆ ಪೂರಕವಾಗಿದೆ. ನಂತರ ಇದರ ಹೊರತಾಗಿ ಮಗುವಿನ ಮೆದುಳಿನ ಬೆಳವಣಿಗೆ, ಮಗು ಹುಟ್ಟಿದ ನಂತರನೂ ಅದಕ್ಕೂ ಕೊಡ್ಬೋದು. ಅಥವಾ ಗರ್ಭಿಣಿ ಸ್ತ್ರೀಯು ಸೇವನೆ ಮಾಡಬೇಕಾದಂಥ ಆಹಾರಗಳು ಯಾವುದು ಅಂತ ನಾವು ನೋಡೋದಾದರೆ, ನುಗ್ಗೆ ಸೊಪ್ಪು ತುಂಬಾ, ಅದರಲ್ಲಿ ಹೇರಳವಾಗಿರುವ ರಾಸಾಯನಿಕಗಳಿದೆಯಲ್ಲ, ಆ ಮೆದುಳಿನ ಬೆಳವಣಿಗೆಗೆ ಅತ್ಯಂತ ಪೂರಕವಾಗಿದೆ. ಕಾರಣ ಅದೇನು ಮಾಡುತ್ತೆ ಅಂತಂದರೆ, ನಮ್ಮ ದೇಹದಲ್ಲಿ ಒಂದು ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಮತ್ತು ನಮ್ಮ ಮೆದುಳಿನಲ್ಲಿ ಬಿಡುಗಡೆಯಾಗುವಂತಹ ಕೆಲವೊಂದು ವಿಷಗಳನ್ನು ನಿರ್ವಿಷಯುಕ್ತ ಮಾಡುತ್ತೆ. ಹಾಗಾಗಿ ಮತ್ತು ಮೆದುಳಿನ ಜೀವಕೋಶಗಳು ಗ್ಲುಕೋಸನ್ನು ಹೆಚ್ಚು ತೆಗೆದುಕೊಳ್ಳೋದಕ್ಕೆ ಅದು ಸಹಾಯ ಮಾಡುತ್ತೆ. ಅದು ಮೊದಲನೇದಾಗಿ ಅದು. ನಂತರ ಬಾದಾಮಿನೂ ಅಷ್ಟೇ, ಅದರಲ್ಲಿ ಒಳ್ಳೆ ಫ್ಯಾಟ್ ಇರೋದರಿಂದ ಅದು ಸಹ ಮೆದುಳಿನ ಬೆಳವಣಿಗೆಗೆ ಪೂರಕವಾಗಿದೆ. ತುಪ್ಪ ಅದನ್ನು ಸೇವನೆ ಮಾಡಬೇಕು, ಏಕೆಂದರೆ ಬ್ಯೂಟ್ರಿಕ್ ಆ್ಯಸಿಡ್ ಇರುತ್ತೆ. ನಮ್ಮ ಮೆದುಳಿನ ನರಕೋಶಗಳು ಮೈಲಿನ್ ಅಂತ ಇದೆ, ಮೈಲಿನ್ ಶೀಟ್ ಅಂತ ಅಂತೀವಿ, ಅದು ಸರಿಯಾಗಿ ಬೆಳವಣಿಗೆ ಆಗಬೇಕು ಅಂತಂದರೆ ತುಪ್ಪವನ್ನು ಸೇವನೆ ಮಾಡಬೇಕು. ನೆಲ್ಲಿಕಾಯಿ ಆಮ್ಲ, ಅದು ಏಕೆಂದರೆ ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ಅದು ಸಹ ಮೆದುಳಿನ ಬೆಳವಣಿಗೆಗೆ ಪೂರಕ ಆಗಿದೆ. ಇದರ ಜೊತೆಯಲ್ಲಿ ನಾವು ಟರ್ಮರಿಕ್, ಅರಿಶಿನ ಇದೆಯಲ್ಲ, ಅರಿಶಿನವನ್ನು ಎಲ್ಲೆಲ್ಲಿ ಸಾಧ್ಯವೋ ನಾವು ಆಹಾರದಲ್ಲಿ ಅದನ್ನು ಬಳಕೆ ಮಾಡ್ಕೊತಾ ಬಂದರೆ ಅದು ಏನು ಮಾಡುತ್ತೆ ಅಂತಂದರೆ, ನಮ್ಮ ನರಕೋಶಗಳನ್ನು BDNF, ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಅಂತೀವಿ, ಅದನ್ನು ಚೆನ್ನಾಗಿ ಬಿಡುಗಡೆ ಮಾಡೋದಕ್ಕೆ ಅದು ಒಂದು ಪ್ರಮುಖವಾದದ್ದು.
ಅದ್ರ ಜೊತೆಗೆ ವಾಲ್ನಟ್ ಅಂತ ನೀವು ಕೇಳಿರ್ಬೋದು, ಆಕ್ರೋಟ್ ಅಂತ ಕರಿತೀವಿ. ಅದು ಅಷ್ಟೇ, ಅದರ ಆಕಾರನೇ ಮೆದುಳಿನ ಥರ ಇದೆ. ಅದು ಪ್ರಕೃತಿ ನಿಜವಾಗ್ಲೂ ವಿಸ್ಮಯ ಅಂತಲೇ ಅನ್ಬಹುದು. ನಮ್ಮ ದೇಹದಲ್ಲಿ ಏನೇನೋ ಅಂಗಾಂಗಗಳಿದೆ, ಹೊರಗಡೆನೂ ಸಹ ಅದನ್ನು ನಾವು ನೋಡ್ತೀವಿ. ಹಾಗಾಗಿ ಅದರ ಸೇವನೆಯನ್ನು ಸಹ ನಾವು ಮಾಡ್ಬೋದು. ಪಾಲಕ್ ಸೊಪ್ಪನ್ನ ನಾನು ಹೇಳಿದೆ, ಅದನ್ನು ಮಾಡಬೇಕು ಅಂತ. ಇದರ ಜೊತೆಯಲ್ಲಿ ಎಳ್ಳನ್ನು ಅಂದರೆ ತುಂಬ ಅತಿಯಾದ ಪ್ರಮಾಣದಲ್ಲ, ಯಾಕೆಂದರೆ ಗರ್ಭಿಣಿ ಆಗಿರ್ತಾರೆ ಅಥವಾ ಮಕ್ಕಳಿಗೆ ನಾವು ಎಳ್ಳುಂಡೆಗಳನ್ನು ಕೊಡೋ ಅಂಥದ್ದು, ಕಡಲೆಕಾಯಿ ಉಂಡೆ, ಎಳ್ಳುಂಡೆ ಇದೆಲ್ಲ ಇತ್ತಲ್ಲ, ಅದನ್ನು ಎಳ್ಳುಂಡೆ ಕೊಡೋ ಅಂಥದ್ದು. ಇದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ನಮಗೆ ತಿನ್ನಬೇಕಾಗಿರೋಂಥದ್ದು ಬಾಳೆಹಣ್ಣು. ಅದರಲ್ಲಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ಗಳು ಇದೆ, ಪೊಟ್ಯಾಷಿಯಮ್ ಇದೆ. ಪೊಟ್ಯಾಷಿಯಮ್ ಇದೆಯಲ್ಲ, ಅದು ನಮ್ಮ ನ್ಯೂರಾನ್ಗಳಿಗೆ ಬಹಳ ಪ್ರಮುಖವಾದದ್ದು. ಹಾಗಾಗಿ ಈ ಥರದ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ತಾ ಬಂದರೆ ಗರ್ಭಿಣಿನೂ ಮಾಡ್ಬೋದು, ಆಮೇಲೆ ಮಕ್ಕಳಿಗೂ ಇದನ್ನು ಕೊಡ್ತಾ ಬರ್ಬೋದು. ಮೆದುಳು ತುಂಬ ಅದ್ಭುತವಾಗಿ ಬೆಳವಣಿಗೆ ಹೊಂದುತ್ತೆ. ಅದು ಗರ್ಭಿಣಿಗೆ ಬೇಕೇ ಬೇಕಿದು. ಯಾಕೆಂದರೆ ಮೆದುಳು ತುಂಬ ತೀವ್ರಗತಿಯಲ್ಲಿ ಬೆಳವಣಿಗೆ ಆಗ್ತಿರೋದ್ರಿಂದ ಆಹಾರ ಬಹಳ ಮುಖ್ಯ. ಇದರ ಜೊತೆಗೆ ಪರಿಸರ ಅಂತಂದಾಗ ಸಾಮಾನ್ಯವಾಗಿ ನೋಡಿ, ಯಾವುದೇ ಒಂದು ಕುಟುಂಬದಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್, ಕುಟುಂಬದಲ್ಲಿ ತುಂಬ ದೌರ್ಜನ್ಯ, ಗಲಾಟೆ, ಜಗಳ ಈ ಥರ ಎಲ್ಲ ಇದ್ದಂಥ ಸಂದರ್ಭದಲ್ಲಿ ಹುಟ್ಟುವ ಮಗುವಿಗೆ ಅದು ಒಂದು ಖಿನ್ನತೆ ಬರುತ್ತೆ, ಅಥವಾ ಅದಕ್ಕೆ ಅಡ್ವರ್ಸಿಟಿ ಕ್ವಿಷೆಂಟ್ ಅಂತೀವಿ, ಸಮಸ್ಯೆಗಳನ್ನು ಎದುರಿಸೋಕ್ಕಾಗೋದಿಲ್ಲ, ಮಂಕಾಗಿರುತ್ತೆ, ಮತ್ತು ಮಾನಸಿಕವಾಗಿ ದುರ್ಬಲ ಆಗಿರುತ್ತೆ ಮಗು. ಹಾಗಾಗಿ ಇಲ್ಲಿ ತಾಯಿಯ ಮಾನಸಿಕ ಆರೋಗ್ಯ ನೇರವಾಗಿ ಮಗುವಿನ ಮೆದುಳಿನ ಒಂದು ಬೆಳವಣಿಗೆ ಏನಿದೆ ಅದರ ಮೇಲೆ ನೇರ ಪರಿಣಾಮ ಬೀರುತ್ತೆ. ಇದನ್ನು ಎಪಿಜೆನೆಟಿಕ್ ಫಿನಾಮಿನನ್ ಅಂತ ಕರಿತೀವಿ. ಎಪಿಜೆನೆಟಿಕ್ ಅಂದರೆ DNA ಬದಲಾವಣೆ ಆಗ್ತಿಲ್ಲ, ಆದರೆ ಪರಿಸರದಲ್ಲಿರುವ ಅಂಶಗಳಿಂದಾಗಿ DNA ಆ ಜೀನ್ಸ್ಗಳನ್ನು, ನಾನು ತುಂಬ ಜೀನ್ಸ್ಗಳ ಬಗ್ಗೆ ಹೇಳಿದೆ, ಮೆದುಳಿನ ಬೆಳವಣಿಗೆ ಯಾವ ರೀತಿ ಆಗುತ್ತೆ ಅಂತ. ಆ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗಬೇಕು ಅಂತಂದರೆ ಪರಿಸರನೂ ಪೂರಕವಾಗಿದೆ. ಒಳ್ಳೆಯ ಪರಿಸರವನ್ನು ನಾವು ಕೊಟ್ಟಾಗ ಶಾಂತಿಯಾಗಿರೋಂಥದ್ದು, ಆಕೆ ಸಂತೋಷವಾಗಿರುವಂತಹದ್ದು. ಅದಕ್ಕೋಸ್ಕರ ನೋಡಿ, ಆ ಗರ್ಭಿಣಿ ಇದ್ದಾಗ ಆಕೆ ಒಂದು ಒಳ್ಳೆಯ ಪುಸ್ತಕಗಳನ್ನು ಓದಬೇಕು. ರಾಮಾಯಣ, ಮಹಾಭಾರತ ಅಂದರೆ ಮೌಲ್ಯಾಧಾರಿತ ಪುಸ್ತಕಗಳನ್ನು ಓದೋದು. ಅಂದರೆ ಆವಾಗ ಏನಾಗುತ್ತೆ ಅಂದರೆ ಮನಸ್ಸು ಶಾಂತವಾಗಿರುತ್ತೆ, ಆ ಥರದ್ದು ಓದೋದು. ಮತ್ತು ಕುಟುಂಬದಲ್ಲೂ ಆಕೆಯನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋ ಅಂಥದ್ದು. ಗರ್ಭ ಸಂಸ್ಕಾರ ಅಂತಲೇ ಈಗ ಮಾಡ್ತಾರೆ. ಅಂದರೆ ಆ ಸಂದರ್ಭದಲ್ಲಿ ಆಕೆಯ ಮಾನಸಿಕ ಸ್ಥಿತಿನ ನಾವು ತುಂಬ ಚೆನ್ನಾಗಿ ಇಟ್ಕೊಳ್ಳೋಂಥದ್ದು. ದೇವಸ್ಥಾನಗಳಿಗೆ ಹೋಗೋ ಅಂಥದ್ದು, ಹರಿಕತೆ ಕೇಳೋ ಅಂಥದ್ದು, ಭಜನೆಗಳು, ಈ ಥರ ಒಂಥರ ಸಾತ್ವಿಕ ಇದು ಅಂತ ಅಂತೀವಲ್ಲ, ಅದು ಎಷ್ಟು ಆಕೆಯಲ್ಲಿ ಇರುತ್ತೋ ಆ ಮಗುವಿಗೆ ಆಕೆಯ ಮನಸ್ಥಿತಿ ಏನಿರುತ್ತೆ ನೇರವಾಗಿ ಕನೆಕ್ಟ್ ಆಗಿರುತ್ತದೆ. ಆಕೆ ಏನು ಆಲೋಚನೆ ಮಾಡ್ತಾಳೆ ಅದು ನೇರವಾಗಿ ಮಗುವಿನ ಮೇಲೆ ಎಫೆಕ್ಟ್ ಆಗ್ತಾ ಬರುತ್ತೆ. ಅದಕ್ಕೆ ಆ ಸಂದರ್ಭದಲ್ಲಿ ಅತಿಯಾದ ಒತ್ತಡ ಆಗಿರ್ಬೋದು, ಜಗಳಗಳಾಗಿರ್ಬೋದು, ಒಂಥರ ನಾವು ಏನು ನೆಗೆಟಿವ್ ಅಂತ ಅಂತೀವಲ್ವ, ನಕಾರಾತ್ಮಕವಾಗಿ ಥಿಂಕ್ ಮಾಡೋದು, ಇವೆಲ್ಲ ಏನಾಗುತ್ತೆ ಅಂದರೆ ಮಗುವಿನ ಮೇಲೆ ಪರಿಣಾಮ ಬೀರಿ ಮುಂದಿನ ದಿನದಲ್ಲಿ ಮಗು ಸಹ ಅದೇ ಥರದ ಒಂದು ಸ್ಥಿತಿಯನ್ನು ತಲುಪುವಂಥದ್ದು. ಸಮಸ್ಯೆ ಎದುರಿಸೋಕ್ಕಾಗೋದಿಲ್ಲ, ಸದಾಕಾಲ ಭಯ, ಹೈಪರ್ ವಿಜಿಲೆನ್ಸು, ಹೆದರಿಕೆ, ಮುನ್ನುಗ್ಗೋಕ್ಕಾಗಲ್ಲ, ಆಮೇಲೆ ಓದಿರೋದು ಮರ್ತೋಗೋ ಅಂಥದ್ದು, ಈ ಥರದ್ದೆಲ್ಲ ತೊಂದರೆಗಳನ್ನು ನಾವು ಮಕ್ಕಳಲ್ಲಿ ನೋಡಬಹುದು. ಹಾಗಾಗಿ ತಾಯಿಯ ಒಂದು ಮಾನಸಿಕ ಸ್ಥಿತಿ ಮತ್ತು ಪರಿಸರ ಅನ್ಬೋದು ಮತ್ತು ಆಹಾರ ನೇರವಾಗಿ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ. ಹೆಚ್ಚಾಗಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರುವಂತಹ ಹಣ್ಣು, ಸೊಪ್ಪು, ತರಕಾರಿಗಳು ಇವೆಲ್ಲ ಬ್ಯಾಲೆನ್ಸ್ ಡಯೆಟನ್ನು ಆಕೆ ಸೇವನೆ ಮಾಡ್ತಾ ಬಂದರೆ ವೈಟಮಿನ್ ರಿಚ್ ಇರಬೇಕು. ವೈಟಮಿನ್ಗಳೆಲ್ಲ ವೈಟಮಿನ್ ಇ, ವೈಟಮಿನ್ ಎ, ವೈಟಮಿನ್ ಈ ಥರದ ಸಿ ಇವೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾಗ ಮಗುವಿನ ಮೆದುಳು ಬೆಳವಣಿಗೆ ಚೆನ್ನಾಗಾಗುತ್ತೆ. ಅದರ ಜೊತೆಯಲ್ಲಿ ಅದರ ಕೆಲವು ಜೀನ್ಗಳು, ಎಪಿಜೆನೆಟಿಕ್ ಅಂತ ಕೆಲವೊಂದು ಸ್ಟ್ರೆಸ್ ರಿಲೇಟೆಡ್ ಜೀನ್ಗಳಿದೆ, ಕೆಲವು ಆ ಜೀನ್ಗಳು ಸಪ್ರೆಸ್ ಆಗುತ್ತೆ. ಜಾನಸ್ ಕೈನೇಸ್ ಅಂತ ಇದೆ, AMPK ಪಾತ್ವೆ ಇದೆ, ಮ್ಯಾಪ್ ಕೈನೆಸ್ ಪಾತ್ವೆ ಇದೆ, P38 ಪಾತ್ವೆ, ಇವೆಲ್ಲ ಸಪ್ರೆಸ್ ಆಗುತ್ತೆ. ಆಮೇಲೆ ಇದು NR3C1 ಅಂತ ಒಂದು ಜೀನ್ ಇದೆ, ಗ್ಲೂಕೋಕಾರ್ಟಿಕಾಯ್ಡ್ ರೆಸೆಪ್ಟಾರ್ ಜೀನ್ ಅಂತ. ಇದರ ಡಿಮಿಥೈಲೇಷನ್ ಆಗುತ್ತೆ. ಡಿಮಿಥೈಲೇಷನ್ ಆದಾಗ ಆ ನಂತರ ಮಗು ಎಂಥ ಸಮಸ್ಯೆ ಬಂದರೂ ಅದನ್ನು ಎದುರಿಸುವಂಥ ಶಕ್ತಿ ಇರುತ್ತೆ. ಯಾವುದೇ ಸಮಸ್ಯೆ ಬರಲಿ ಅದ್ಭುತವಾಗಿ, ಏನೇ ಸಮಸ್ಯೆ ಫೇಲ್ ಆಗ್ತಾನೆ ತಲೆ ಕೆಡಿಸ್ಕೊಳ್ಳಲ್ಲ, ತಗೊಂತಾನೆ ನೆಕ್ಸ್ಟು. ಅಂದರೆ ಆ ಮಟ್ಟದ ರಿಸಿಲಿಯನ್ಸ್ ಅಂತೀವಿ, ಅಂದರೆ ಬೌನ್ಸ್ ಬ್ಯಾಕ್. ಏನೇ ಕೊಟ್ಟರು ಅಯ್ಯೋ ನಾನು ಮಾಡ್ತೀನಿ ಬಿಡು, ಇಷ್ಟೇನಾ, ಇದಕ್ಕೆ ಯಾಕೆ ಅನ್ನೋ ಥರ ಒಂದು ಆ್ಯಟಿಟ್ಯೂಡ್ ಇರುತ್ತೆ. ಆದರೆ ಅದು ಯಾವುದೂ ಇಲ್ಲದ ಮಗು ಸಣ್ಣ ಸಣ್ಣ ವಿಚಾರಕ್ಕೂ ಹೆದರ್ಕೊಳ್ಳೋಂಥದ್ದು, ಏನು ಮಾಡೋಕ್ಕಾಗದೇ ಇರೋಂಥ ಸ್ಥಿತಿಯನ್ನು ತಲುಪಿಬಿಡುತ್ತೆ. ಓಕೆ ಮೇಡಮ್, ಕೊನೆಯ ಪ್ರಶ್ನೆ,
ವಿಕಾರಜನಕಗಳು ಅಂತ ಅಂದರೆ ಏನು? ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಟೆರಟೋಜನ್ ಅಂತ ಕರಿತೀವಿ. ವಿಕಾರಜನಕ ಅಂತಂದರೆ ಇವು ರಾಸಾಯನಿಕಗಳು. ಈ ರಾಸಾಯನಿಕಗಳು ಬೆಳೆಯುತ್ತಿರುವ ತಾಯಿ ಏನಾದರೂ ಗರ್ಭಿಣಿಯಾಗಿದ್ದರೆ ಅಕಸ್ಮಾತ್ ಆಕೆ ಏನಾದರೂ ಈ ಒಂದು ರಾಸಾಯನಿಕಗಳನ್ನು ಅರಿವಿಲ್ಲದೆ ಸೇವನೆ ಮಾಡಿದ್ರೆ ಹುಟ್ಟುವ ಮಗು ಅಂಗವೈಕಲ್ಯತೆಯನ್ನು ಹೊಂದಿರುತ್ತೆ. ಬುದ್ಧಿಮಾಂದ್ಯ ಮಗುವಾಗಿರ್ಬೋದು, ಕೈಕಾಲು ಬೆಳವಣಿಗೆ ಆಗದೇ ಇರಬಹುದು, ಕಿವಿ ಕೇಳದೇ ಇರೋಂಥದ್ದು, ಕಣ್ಣು ಕಾಣದೇ ಇರೋಂಥದ್ದು, ಮತ್ತು ಒಟ್ಟಿನಲ್ಲಿ ಮಗು ಅನಾರೋಗ್ಯ ಮಗುನ ನಾವು ನೋಡ್ಬೋದು. ಈ ಎಲ್ಲ ರಾಸಾಯನಿಕಗಳ ಗುಂಪು, ಯಾವ್ಯಾವ ರಾಸಾಯನಿಕಗಳು ಮಗುವಿನ ಬೆಳವಣಿಗೆಯನ್ನು ಕುಂಠಿತ ಮಾಡುತ್ತೆ ಅವುಗಳನ್ನು ನಾವು ವಿಕಾರಜನಕಗಳು ಅಂತ ಕರಿತೀವಿ. ಸುಮ್ಮನೆ ನೀವು ಗೂಗಲ್ ಮಾಡಿ ನೋಡಿ, ಎಷ್ಟು ದೊಡ್ಡ ಒಂದು ಲಿಸ್ಟ್ ಇದೆ ಅದು ವಿಕಾರಜನಕಗಳು. ವೈಟಮಿನ್ ಎ ತುಂಬ ಜಾಸ್ತಿ ಆದರೂ ಅದರಿಂದನೂ ಸಹ ತೊಂದರೆಗಳಾಗುವಂಥ ಸಾಧ್ಯತೆ ಇದೆ. ಇದಕ್ಕೆ ಒಂದು ಕ್ಲಾಸಿಕಲ್ ಒಂದು ಎಕ್ಸಾಂಪಲ್, ಒಂದು ಕೇಸ್ ಸ್ಟಡಿ ಇದೆ. ಇದು ಯಾವುದು ಅಂತ ಅಂದರೆ ಥಾಲಿಡೋಮೈಡ್ ಮಕ್ಕಳು ಅಂತ ಕರಿತೀವಿ ಅವ್ರನ್ನ. ನೀವು ಗೂಗಲೆಲ್ಲ ಮಾಡಿ ನೋಡಿದ್ರೆ ಅದು ಒಂದು ಆ ಕತೆ ಬಂದ್ಬಿಡುತ್ತೆ, ಏನು ಥಾಲಿಡೋಮೈಡ್ ಮಕ್ಕಳು ಅಂದರೆ. ಈ ವಿಕಾರಜನಕ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು. ಯುರೋಪ್ನಲ್ಲಿ ಒಂದು 50 ವರ್ಷಗಳ ಹಿಂದೆ ಏನಾಯಿತು, ಗರ್ಭಿಣಿ ಸ್ತ್ರೀಯರು ತಲೆ ಸುತ್ತು ವಾಂತಿ ಎಲ್ಲ ಆಗ್ತಾ ಇತ್ತಲ್ಲ, ಆವಾಗ ವೈದ್ಯರ ಹತ್ರ ಹೋಗಿ ಅವರು ಈ ಒಂದು ಸಮಸ್ಯೆಗೆ ಏನಾದರೂ ಪರಿಹಾರ ಅಂದಾಗ ಅವರು ಒಂದು ಮಾತ್ರೆಯನ್ನು ಅವರಿಗೆ ಕೊಟ್ಟರು. ಅದನ್ನು ಥಾಲಿಡೋಮೈಡ್ ಅನ್ನೋದು ಒಂದು ಡ್ರಗ್, ಅದರದ್ದು ಮಾತ್ರೆ, ಅದನ್ನು ಕೊಟ್ಟರು. ಅದನ್ನು ತಗೊಂಡಾಗ ಸರಿ ಆಗ್ತಾಯಿತ್ತು. ನಂತರ ಇಡೀ ಯುರೋಪಲ್ಲಿ 50,000ಕ್ಕೂ ಹೆಚ್ಚು ಮಕ್ಕಳಿಗೆ ಕೈ ಕಾಲೇ ಇಲ್ಲ. ಆ ಥರ ಮಗು ಹುಟ್ಟಿದೆ, ಕೈ ಕಾಲು ಬೆಳವಣಿಗೆ ಆಗಿಲ್ಲ. ಆಶ್ಚರ್ಯ ಆಯಿತು. ಕಾರಣ ಏನು ಅಂತ ಹುಡುಕಿ ನೋಡಿದಾಗ ಗೊತ್ತಾಯಿತು, ಇದಕ್ಕೆ ಕಾರಣ ಗರ್ಭಿಣಿಯಾಗಿದ್ದಾಗ ಆಕೆ ಸೇವಿಸಿರುವ ಈ ಒಂದು ಥಾಲಿಡೋಮೈಡ್ ಡ್ರಗ್, ಅದು ವಿಕಾರಜನಕ. ಇದೇನು ಮಾಡಿದೆ, ಯಾವ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗಿ ಮಗುವಿನ ಕೈ ಕಾಲು ಮೆದುಳು ಎಲ್ಲ ಬೆಳವಣಿಗೆ ಆಗಬೇಕು ಅವುಗಳನ್ನು ನಿಷ್ಕ್ರಿಯ ಮಾಡಿಬಿಟ್ಟಿದೆ. ಸೊ ಏನಾಗಿದೆ, ಮಗು ಹುಟ್ಟಿದಾಗ ಅದಕ್ಕೆ ಬೆಳವಣಿಗೆಯ ತೊಂದರೆ, ಅಂಗವೈಕಲ್ಯತೆಗಳು ಉಂಟಾಗಿದೆ. ನಂತರ ಗೊತ್ತಾಯಿತು, ಅದ್ರ ಮೇಲೆ ಕ್ಲೇಮ್ ಮಾಡಿ ಕೋರ್ಟ್ಗೆಲ್ಲ ಹೋಗಿ ದೊಡ್ಡ ಇದು ನಡೀತದೋ. ಅದೇ ಥರ ಬೇಕಾದಷ್ಟು ವಿಕಾರಜನಕಗಳು ನಾವು ಸೇವಿಸುವ ಆಹಾರದಲ್ಲಿದೆ, ಎಲ್ಲ ಕಡೆನೂ ಇದೆ, ನಮಗೆ ಅರಿವಿಲ್ಲ ಅದು. ಆದರೆ ಬೇರೆಯವ್ರಿಗೇನು ತೊಂದರೆ ಆಗೋಲ್ಲ. ಈಗ ನಾನೇನಾದರೂ ಥಾಲಿಡೋಮೈಡ್ ತಗೊಂಡ್ರೆ ಅದು ತಗೊಂತಾರೆ, ಡ್ರಗ್ ಇದೆ, ಅದು ತೊಂದರೆ ಆಗಲ್ಲ. ಒಬ್ಬ ಗರ್ಭಿಣಿ ಸ್ತ್ರೀ ತಗೊಂಡಾಗ ತೊಂದರೆ ಆಗುತ್ತೆ. ಅದಕ್ಕೋಸ್ಕರನೇ ಗರ್ಭಿಣಿಯರು ವೈದ್ಯರ ಅನುಮತಿ ಇಲ್ಲದೆ ಡೋಲೋ 650 ತಗೋಬಾರ್ದು. ಓಕೆ. ಈಗ ತಲೆನೋವ್ತಾ ಇದೆ, ಜ್ವರ ಬರ್ತಾ ಇದೆ, ಡೋಲೋ 650, ಏಕೆಂದರೆ ಅದು ಭಾರತೀಯರ ಪೆಪ್ಪರ್ಮೆಂಟ್ದು. ಏನಾಯಿತು, ಡೋಲೋ 650, ತಲೆನೋವು ಡೋಲೋ 650, ಸ್ವಲ್ಪ ಮೈ ಬೆಚ್ಚಗಾಯ್ತಾ ಡೋಲೋ 650. ಈ ಕೋವಿಡ್ ಆದಮೇಲೆ ಒಂಥರ ಅದು ಎಲ್ಲರೂ ಅವ್ರ ಬ್ಯಾಗಲ್ಲಿ ಅದನ್ನ ಇಟ್ಕೊಂಡ್ಬಿಟ್ಟಿರ್ತಾರೆ ಅಲ್ವಾ. ಆದರೆ ಬೇರೆಯವ್ರಿಗೆ ಏನು ತೊಂದರೆ ಇಲ್ಲ, ತಿನ್ನಿ ನೀವು ಚಾಕ್ಲೇಟ್ ಥರನೇ. ಆದರೆ ಗರ್ಭಿಣಿಯರು ಮಾತ್ರ ವೈದ್ಯರ ಅನುಮತಿ ಇಲ್ಲದೆ ತಲೆನೋವು, ಜ್ವರ, ಹೊಟ್ಟೆ ಏನೇ ಬಂದರೂ ವೈದ್ಯರ ಅನುಮತಿ ಇಲ್ಲದೆ ಯಾವುದನ್ನೂ ತಗೊಳ್ಳಾಗಿಲ್ಲ. ಕಾರಣ ಬೇಕಾದಷ್ಟಿದೆ, ಲಿಸ್ಟೇ ಇದೆ ಅದರದ್ದು. ವಿಕಾರಜನಕಗಳು ಅಂತ ನೋಡ್ರೆ ದೊಡ್ಡ ಲಿಸ್ಟೇ ಇದೆ. ಅದಕ್ಕೆ ನೋಡಿ, ಗರ್ಭಿಣಿಯರು ಸಾಮಾನ್ಯವಾಗಿ ಹೊರಗಡೆ ಆಹಾರ ಸೇವನೆ ಮಾಡಬಾರ್ದು. ಕಾರಣ ಏನು ಅಂತಂದರೆ, ನಾವು ಹೊರಗಡೆ ಹೋಟೆಲ್ ಅಥವಾ ಚಾಟ್ಸ್ ಏನೋ ಹೋಗ್ತೀವಲ್ವ, ಅದರಲ್ಲಿ ಕಲರಿಂಗ್ ಏಜೆಂಟ್ಗಳು ಹಾಕಿರ್ಬೋದು, ಕಲರ್ಸ್ಗಳು ಅಲ್ವಾ, ಆಮೇಲೆ ಪ್ರಿಸರ್ವೇಟಿವ್ಗಳು ಹಾಕಿರ್ಬೋದು, ಫುಡ್ ಅಡಿಟಿವ್ಸ್ಗಳು ಹಾಕಿರ್ಬೋದು. ಇದರಲ್ಲಿ ಯಾವ ರಾಸಾಯನಿಕ ವಿಕಾರಜನಕ ಅಂತ ಗೊತ್ತಿಲ್ಲ ನಮಗೆ. ಹಾಕದವ್ರಿಗೂ ಗೊತ್ತಿಲ್ಲ, ತಿನ್ನೋವ್ರಿಗೂ ಗೊತ್ತಿಲ್ಲ, ಏಕೆಂದರೆ ನಮಗೆ ಇವೆಲ್ಲ ಸೈನ್ಸ್ ಏನೂ ಗೊತ್ತಿಲ್ಲ. ಹಾಗಾಗಿ ಏನಾಗುತ್ತೆ, ಅದನ್ನು ಸೇವನೆ ಮಾಡಿದಾಗ ಗೊತ್ತಿಲ್ಲದೆ ಎಲ್ಲೋ ಒಂದು ಕಡೆ ಬೆಳೆಯುತ್ತಿರುವ ಮಗುವಿಗೆ ಅದು ಎಲ್ಲೋ ಒಂದು ತೊಂದರೆಯನ್ನು ಮಾಡಿಬಿಡುತ್ತೆ. ಇನ್ನೊಂದು ಕ್ಲಾಸಿಕಲ್ ಎಕ್ಸಾಂಪಲ್ ನಮ್ಮ ದೇಶದ್ದೇ ಅಂತ ತಗೊಂಡ್ರೆ, ಕಾಸರಗೋಡು ಗೊತ್ತಿದ್ದೇನೆ ಅಲ್ವಾ ನಿಮಗೆ, ಮಂಗಳೂರಿನ ಹತ್ರ ಇರುವ ಕಾಸರಗೋಡು, ಕೇರಳ ಕರ್ನಾಟಕ ಬಾರ್ಡ್ರಲ್ಲಿ ಎಂಡೋಸಲ್ಫಾನ್ ಅಂತ ಒಂದು ಕೀಟನಾಶಕ, ಒಂದು ಬಹಳ ವೆರಿ ಸ್ಟ್ರಾಂಗ್ ಕೀಟನಾಶಕ. ಅದು DDT ಅವೆಲ್ಲ ಕೇಳಿದ್ದೀರಲ್ವ ಕೀಟನಾಶಕ. ಅದನ್ನು ಸಿಂಪಡಣೆ ಮಾಡಿದ್ರೆ ಯಾವ ಕೀಟನೂ ಬರೋದಿಲ್ಲ, ಅಷ್ಟು ಸ್ಟ್ರಾಂಗ್ ಅದು. ರೈತರಿಗೆ ಅದು ಒಂಥರ ಹಬ್ಬದ ಥರ, ಇದು ನಾನು ಸ್ಪ್ರೇ ಮಾಡಿಬಿಟ್ರೆ ನನ್ನ ಬೆಳೆ ಚೆನ್ನಾಗಿರುತ್ತೆ ಅಂತ. ಅದನ್ನು ಏನು ಮಾಡಿದ್ರು, ಯಥೇಚ್ಛವಾಗಿ ಎಂಡೋಸಲ್ಫಾನ್ನ ಬಳಕೆ ಮಾಡಿದ್ರು. ಅದರ ಬಗ್ಗೆ ಏನೂ ಅರಿವಿಲ್ಲ, ಅದರಿಂದ ಏನಾಗುತ್ತೆ ಅನ್ನೋದು ಯಾವುದೂ ಪರಿಣಾಮದ ಬಗ್ಗೆ ಗೊತ್ತಿಲ್ಲ. ಅದು ಮಾಡಿದಾಗ ಅದೇನಾಯಿತು, ಮಳೆ ಬಂದಾಗ ಎಲ್ಲ ಗ್ರೌಂಡ್ ವಾಟ್ರಿಗೆ ಹೋಗಿ ಅದು ಶೇಖರಣೆ ಆಯಿತು, ಗಾಳಿಲಿ, ನೀರಲ್ಲಿ, ಆಹಾರದಲ್ಲಿ, ಎಲ್ಲ ಕಡೆ.
ಅಲ್ಲಿ ಹುಟ್ಟಿದ ಮಕ್ಕಳಿಗೆ ಎಲ್ಲ ಮಕ್ಕಳು ಒಂಥರ ಭಯಂಕರವಾಗಿದ್ದರು. ಅಂಗವೈಕಲ್ಯತೆ, ತಲೆ ದಪ್ಪ, ಮ್ಯಾಕ್ರೋಸೆಫಾಲಿ, ಕೈ ಬೆಳೆದಿಲ್ಲ, ಕಾಲು ಬೆಳೆದಿಲ್ಲ, ಮುಖ ಹೇಗೆಗೋಯ್ತು, ಮೆಂಟಲಿ ರಿಟಾರ್ಡೇಷನು, ಮತ್ತು ಗಂಡಸರಿಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಮು, ಸ್ಪರ್ಮ್ ವೀರ್ಯಾಣು ಬಿಡುಗಡೆ ಆಗ್ತಿಲ್ಲ, ಹೆಣ್ಣು ಮಕ್ಕಳಿಗೆ ಅಂಡಾಣು ಬಿಡುಗಡೆ ಆಗ್ತಿಲ್ಲ, ಹುಟ್ಟೋ ಮಕ್ಕಳಿಗೆ ತೊಂದರೆಗಳು ಮತ್ತು ಗರ್ಭಪಾತಗಳು ಇದೆಲ್ಲ ಆಯಿತು. ನೋಡಿದಾಗ ಗೊತ್ತಾಯಿತು ಇದಕ್ಕೆ ಕಾರಣ ಎಂಡೋಸಲ್ಫಾನ್ ಅಂತ. ಬ್ಯಾನ್ ಮಾಡಿದ್ರು ಅದನ್ನು. ಎಂಡೋಸಲ್ಫಾನ್ ಅದಕ್ಕೆ ಪರಿಹಾರಗಳನ್ನು ನೀಡಿದ್ರು ಯಾರಿಗೆ ಅದರಿಂದ ತೊಂದರೆ ಆಗಿದೆ. ಬಟ್ ಆ ಮಕ್ಕಳನ್ನ ನೀವು ಸುಮ್ಮನೆ ಫೋಟೋಗಳನ್ನು ಗೂಗಲಲ್ಲಿ ನೋಡಿ ಭಯಾನಕವಾಗಿರುತ್ತೆ. ಆ ಮಕ್ಕಳು ಅವರು ಎದ್ದೇಳಕ್ಕೂ ಆಗೋದಿಲ್ಲ. ಅವರು ಆ ಥರದ್ದು ದೊಡ್ಡವರಾಗಿದ್ದಾರೆ ಎಲ್ಲ. ಈಗಲೂ ಸಹ ಒಂದೊಂದು ಕುಟುಂಬದಲ್ಲಿ 2-3 ಜನಕ್ಕೆ ಅಫೆಕ್ಟ್ ಆಗಿದೆ ಅದು. ಇದು ಒಂದು ವೆರಿ ಸ್ಟ್ರಾಂಗ್ ವಿಕಾರಜನಕ, ಟೆರಟೋಜನ್ ಇದು. ಹಾಗಾಗಿ ಈ ಟೆರಟೋಜನ್ನು ರಾಸಾಯನಿಕಗಳಿದೆಯಲ್ಲ, ಕಾರ್ಸಿನೋಜನ್ ಆಗ್ಬೋದು, ಕ್ಯಾನ್ಸರ್ ಉಂಟು ಮಾಡ್ಬೋದು, ಅಥವಾ ಟೆರಟೋಜನ್ ವಿಕಾರಜನಕ ಆಗ್ಬೋದು, ಅಥವಾ ಅದರಿಂದ ನಮ್ಮ DNA ಬದಲಾವಣೆ ಮಾಡಿ ನಮಗೆ ನಾನಾ ರೀತಿಯ ಆರೋಗ್ಯದ ಸಮಸ್ಯೆಯನ್ನು ಸಹ ಅದು ಉಂಟು ಮಾಡಬಹುದು. ಹಾಗಾಗಿ ಈ ಎಲ್ಲ ವಿಕಾರಜನಕಗಳು ಬಗ್ಗೆ ನಾವು ಅರಿವಿಟ್ಕೋಬೇಕು. ಗರ್ಭಿಣಿ ಸ್ತ್ರೀಯರು ಆದಷ್ಟು ಹೊರಗಡೆ ಆಹಾರ ಸೇವನೆಯನ್ನು ಕಡಿಮೆ ಮಾಡಿ ಮನೆಯಲ್ಲೇ ಶುಚಿಯಾಗಿ, ರುಚಿಯಾಗಿ, ಕಲರ್ಸ್ ಹಾಕದೆ, ಪ್ರಿಸರ್ವೇಟಿವ್ ಹಾಕದೆ ಆಹಾರ ಸೇವನೆಯನ್ನು ಮಾಡಬೇಕು. ಕೆಲವೊಮ್ಮೆ ಏನಾಗುತ್ತೆ, ಹೊರಗಡೆ ಏನೋ ಸೇವನೆ ಮಾಡಿ ಫುಡ್ ಪಾಯ್ಸನ್ ಅಂತ ಆಯಿತು ಅಂತ ಇಟ್ಕೊಳ್ಳಿ, ನಂತರ ಅವರಿಗೇನಾದರೂ ಕೊಡಲೇಬೇಕಾಗಿರುವಂಥ ಔಷಧಿಗಳು ವಿಕಾರಜನಕಗಳಾಗಿರಬಹುದು. ಕೆಲವೊಮ್ಮೆ ನೀವು ನೋಡಿ, ನೀವು ಕುಡಿಯುವ ಕಾಫ್ ಸಿರಪ್ ಮೇಲೆ ಕೊಟ್ಟಿರ್ತಾರೆ ಲ್ಯಾಕ್ಟೇಟಿಂಗ್ ಮದರ್, ಪ್ರೆಗ್ನೆಂಟ್ ಫೀಮೇಲು ಅದನ್ನು ತಗೋಬಾರ್ದು ಅಂತ. ಕಾರಣ ಅದು ಅದರಲ್ಲಿರೋ ಯಾವುದೋ ಒಂದು ರಾಸಾಯನಿಕ ವಿಕಾರಜನಕವಾಗಿ ಕೆಲಸ ಮಾಡಿ ಹುಟ್ಟುವ ಮಗುವಿನಲ್ಲಿ ಅಂಗವೈಕಲ್ಯತೆಯನ್ನು ಉಂಟು ಮಾಡುವ ಸಾಧ್ಯತೆ ಹೆಚ್ಚು. ಓಕೆ, ಎಸ್ ಮೇಡಮ್, ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಿಜಿಟಲ್ ಟೀಮ್ ಜೊತೆ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದೀರಾ. ಮೆದುಳಿನ ಬೆಳವಣಿಗೆ, ಪುರುಷ ಮತ್ತು ಮಹಿಳೆ ಮೆದುಳಿನ ವ್ಯತ್ಯಾಸ ಇರ್ಬೋದು, ವಿಕಾರ ಜನಕಗಳಿರ್ಬೋದು, ವೇಗಸ್ ನರ ಆಕ್ಟಿವೇಟ್ ಮಾಡುವಂಥದ್ದು, ಬಹುಮುಖ್ಯವಾಗಿ ಹೆಣ್ಮಕ್ಳು ಬರ್ತ್ಡೇ ಆ್ಯನಿವರ್ಸರಿ ಮರ್ತೆ ಅಂತ ಗಂಡು ಮಕ್ಕಳನ್ನ ಗೋಳೈಕೋಬಾರ್ದು, ಕಂಪ್ಲೇಂಟ್ ಮಾಡಬಾರ್ದು ಅನ್ನುವಂಥದ್ದು, ಜೊತೆಗೆ ಗಂಡು ಮಕ್ಕಳು ಯಾಕೆ ಅಷ್ಟು ಬೇಗ ಬ್ರೇಕಪ್ ಆದಾಗ ಮೂವ್ ಆನ್ ಆಗಲ್ಲ ಅನ್ನುವಂಥ ವಿಷಯಗಳನ್ನ ಕೂಡ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅನೇಕರಿಗೆ ಈ ಒಂದು ಮಾಹಿತಿ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನಮಸ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.